ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ನಮ್ಮೂರ ಬಾನುಲಿ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ಒಂದು ರೋಚಕವಾದ ಮತ್ತೊಂದು ಅದ್ಭುತವಾದ ವಿಷಯವನ್ನ ನಿಮ್ಮೆಲ್ಲರಿಗಾಗಿ ಹೊತ್ತು ತಂದಿದ್ದೀವಿ. ಈ ವಿಷಯದ ಕುರಿತು ನಾವು ಡಿಟೇಲ್ ಆಗಿ ವಿಡಿಯೋದಲ್ಲಿ ನೋಡೋಣಂತ. ಅದೇ ರೀತಿ ಈ ವಿಡಿಯೋ ನೋಡಿದ್ಮೇಲೆ ನಿಮಗೆ ಏನ್ ಅನ್ನಿಸ್ತು ಅಥವಾ ಈ ವಿಷಯದ ಬಗ್ಗೆ ಏನಾದರೂ ಹೇಳ್ಕೊಳ್ಬೇಕಿತ್ತು ಅಂತ ಅನ್ಸಿದ್ರೆ ದಯವಿಟ್ಟು ಕಮೆಂಟ್ ಮೂಲಕ ಅದನ್ನ ನಮ್ಮೊಟ್ಟಿಗೆ ಹಂಚ್ಕೊಳ್ರಿ ಅಂತ ಹೇಳ್ತಿದ್ದೀನಿ. ಬರ್ರಿ, ಹಂಗಿದ್ರ ಇನ್ನು ತಡ ಮಾಡೋದು ಬೇಡ, ಈ ವಿಡಿಯೋವನ್ನ ನೋಡ್ಕೊಂಡು ಬರೋಣ. ಎಲ್ಲರಿಗೂ ನಮಸ್ಕಾರಗಳು. ನಾನು ಬೆಳಗಾವಿಯ ಡಾಕ್ಟರ್ ಶ್ರೀರಂಗ ಜೋಶಿ. ಜಗದ ಜಗುಲಿ ನಮ್ಮೂರ ಬಾನುಲಿ, ಮಹಿಳಾ ಕಲ್ಯಾಣ ಸಂಸ್ಥೆಯ ನಮ್ಮೂರ ಬಾನುಲಿ 90.8 FM. ಇದು ನಮ್ಮ ಧ್ವನಿ, ನಿಮ್ಮ ಧ್ವನಿ, ನಿಮ್ಮೆಲ್ಲರ ಮೆಚ್ಚಿನ ಧ್ವನಿ. ಇದು ಜಗದ ಧ್ವನಿ, ವಿಶ್ವವಾಣಿ. ನಮ್ಮೂರ ಬಾನುಲಿ ಇಂದಿನ ಈ ಮನೆಯಲ್ಲಿ ಶ್ರೀ SC ಕೋಟಾರ್ ಗಸ್ತಿಯವರು ಆಡು ಮುಟ್ಟದ ತಪ್ಪಲಿಲ್ಲ ಅಂತ ಹೇಳ್ತೀವಿ. ನಾವು ಎಲ್ಲಾ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದಂತ ಬಂದವರು. ಕೇಳುಗರೆ, ನಮ್ಮ ನಾಡು ನುಡಿ ಕಲೆ, ಸಾಹಿತ್ಯ, ಸಂಗೀತ, ವೈದ್ಯಕೀಯ, ನ್ಯಾಯವಾದಿ, ಶೈಕ್ಷಣಿಕ, ಹೀಗೆ ಹಲವಾರು ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದಂತ ಮಹನೀಯರನ್ನು, ಮಹಿಳೆಯರನ್ನು ಪರಿಚಯ ಮಾಡಿಕೊಡುವುದೇ ನಮ್ಮೂರ ಬಾನುಲಿ ಕೇಂದ್ರದ ಮುಖ್ಯ ಉದ್ದೇಶ. ಕೇಳುವರೆ, ಇವರು ಕೂಡ ಪ್ರಜ್ಞಾವಂತ, ಧೀಮಂತ, ಸತ್ಯಧರ್ಮ ಸಾಮ್ರಾಜ್ಞೆ, ಅಚ್ಚ ಕನ್ನಡಿಗರು. ಬಹಳ ಹೆಮ್ಮೆಯ ವಿಷಯ. ಇನ್ನೂ ಹೆಚ್ಚಾಗಿ ಹೇಳಬೇಕಂದ್ರೆ ಶರಣರ ನಾಡಿನಿಂದ ಬಂದು ವೀರರ ನಾಡಿನಲ್ಲಿ ನೆಲೆಸಿದವರು. ಕೇಳುಗರೆ, ಇದು ಭಾವನೆಗಳ ತರಂಗ, ಭಾವನೆಗಳ ಭೋರ್ಗರೆತ. ಈ ಸಂದರ್ಶನದಲ್ಲಿ ಚಿಲಿಪಿಲಿಯ ಮಾತುಗಳ, ಪಿಸು ಮಾತುಗಳ ಜಾತ್ರೆಯ ಸಂಭ್ರಮ. ಅದ್ಭುತವಾದಂತ ಈ ಸಂದರ್ಶನ ಕಾರ್ಯಕ್ರಮ. ಇಂದಿನ ಈ ಸಂದರ್ಶನವನ್ನು ನಮ್ಮ ವಿಜಯಪುರದ ಜ್ಞಾನಯೋಗ ಆಶ್ರಮದ ರಾಷ್ಟ್ರ ಸಂತರು ಶ್ರೀ ಸಿದ್ದೇಶ್ವರ ಶ್ರೀಗಳವರ ಚರಣಗಳಲ್ಲಿ ಸಮರ್ಪಣೆ ಮಾಡಿ ವಾಡಿಕೆಯಂತೆ ಒಂದು ಹಾಡಿನೊಂದಿಗೆ, ಯಾಕಂದ್ರೆ ಕೋಟಾರ್ ಗಸ್ತಿ ಅವರು ಬಹುದೊಡ್ಡ ಕವಿಗಳು. ಅವರದೇ ಆದಂತಹ ಮಾದಾಯಿ ಕವನ ಸಂಕಲನ, ಮಾದಾಯಿ. ಹಸಿರು ಸೀರೆಯುಟ್ಟು ಭೂಮಡಿಲ ಮುತ್ತಿಟ್ಟು ಜಲತಾರೆಗಳಪ್ಪಿ ಹರಿದ್ವರ್ಣದ ಆಲಿಂಗನ ನಿತ್ಯ ಕಾನನ ಗೋಡೆ ಮಾದಾಯಿ ಮಡಿಲು ಏರು ತಗ್ಗುಗಳ ಬೆಟ್ಟಗಳ ನಡುವಲಿ ಜುಳು ಜುಳು ಸುಮಧುರ ನಿಸರ್ಗ ನೀನಾದ ಸಂಗೀತ ಚೆಲ್ಲುತ್ತಾ ಬಳಲಿದ ದಾಹಕ್ಕೆ ತಂಪರೆಯುತ್ತಿಹುದು ಹಸಿರು ಸೀರೆಯುಟ್ಟು ಭೂಮಡಿಲ ಮುತ್ತಿಟ್ಟು ಜಲತಾರೆಗಳಪ್ಪಿ ಹರಿದ್ವರ್ಣದ ಆಲಿಂಗನ ನಿತ್ಯ ಕಾನನ ಗೋಡೆ ಮಾದಾಯಿ ಮಡಿಲು ಗಿರಿಕಾನನಗಳ ಜೀವನಾಡಿಯಾಗಿ ಗಿಲ್ ಹಾಡುತ್ತ ಹೆಜ್ಜೆಯಲ್ಲಿ ಹಾಡುತ್ತ ಹರಿಸೂತಿಗಳು ಮಹತಾಯಿ ಮಾದಾಯಿ ಗಡಿನಾಡು ಭೇದವೆಣಿಸದೆ ದುಡಿವ ಕೈಗಳಿಗೆ ಜೀವಧಾರೆಯಾಗಿ ಬಹುಜನರ ಓಡಲು ತುಂಬಿಗಳೋ ಹಸಿರು ಸೀರೆಯುಟ್ಟು ಭೂಮಡಿಲ ಮುತ್ತಿಟ್ಟು ಜಲತಾರೆಗಳ ಅಪ್ಪಿ ಹರಿದ್ವರ್ಣದ ಆಲಿಂಗನ ನಿತ್ಯ ಕಾನನ ಗೋಡೆ ಮಾದಾಯಿ ಮಡಿಲು ಮಲಪ್ರಭೆಯ ವಾತ್ಸಲ್ಯದಡಿ ನೆರಳಾಗಿ ಎಲ್ಲೆ ಮೀರಿ ಅಪ್ಪುಗೆಯಲಿ ಐಕ್ಯವಾಗಿ ಹಳೋ ಮಲಪ್ರಭೆಯ ವಾತ್ಸಲ್ಯದಡಿ ನೆರಳಾಗಿ ಎಲ್ಲೆ ಮೀರಿ ಅಪ್ಪುಗೆಯಲಿ ಐಕ್ಯವಾಗಿ ಹಳೋ ವೈವಿಧ್ಯದ ಭಾಷೆ ವೇಷಗಳ ಬದುಕು ಕನಸು ಬೇರಾದರೂ ಒಡಹುಟ್ಟಿದವರೆನ್ನುತ್ತ ಸಾರುತ್ತಲಿ ಜಗಕ್ಕೆ ಸಾಕ್ಷಿಯ ಇಹಳೋ ಮಾದಾಯಿ ರವಿ ಕೋಟಗಟ್ಟಿ ಸರ್, ಮನುಷ್ಯನ ಜೀವನದೊಳಗೆ ಹುಟ್ಟು ಅನ್ನೋದು ಒಂದು ಸುಂದರ ಅಂದ್ರ ಸಂಭ್ರಮ ಅಂತ ಹೇಳ್ತೀವಿ ನಾವು. ಆ ಹುಟ್ಟಿನೊಳಗ ತಂದೆ ತಾಯಿ, ಬಂಧು ಬಳಗ, ಅಣ್ಣ ತಮ್ಮಂದಿರು, ಅಕ್ಕ ತಂಗಿಯವರು, ಗುರುಗಳು, ಹಿರಿಯರು, ಸಮಾಜದವರು ಎಲ್ಲರಿಂದಲೂ ಒಂದೊಂದು ಸಂಸ್ಕಾರವನ್ನು ಪಡ್ಕೋತೀರಿ. ಆ ಹುಟ್ಟು ಬಹಳ ಮಹತ್ವದ್ದು. ಇವತ್ತಿನ ನಿಮ್ಮ ಈ ಧೀಮಂತ, ಶ್ರೀಮಂತ, ಹಿಮಾಲಯಕ್ಕೂ ಮೆಟ್ಟಿ ನೀರಂತ ನಿಮ್ಮದೇ ಆದಂತಹ ಒಂದು ವ್ಯಕ್ತಿತ್ವವನ್ನು ನೀವು ಬೆಳೆಸ್ಕೊಂಡಿರಿ. ಅದಕ್ಕೆಲ್ಲ ಹುಟ್ಟು ಕಾರಣ, ಸಂಸ್ಕಾರ ಕಾರಣ. ನಮ್ಮ ಕೇಳುಗರಿಗಾಗಿ ತಂದೆ ತಾಯಿ ಬಾಲ್ಯ ಎಲ್ಲವನ್ನು ವಿವರವಾಗಿ ಹೇಳ್ರಿ. ಮೊದಲಿಗೆ ನಿಮ್ಮ ಒಂದು ಅದ್ಭುತ ಸಂಗೀತದ ಮಾಧುರ್ಯ ಮತ್ತು ವಾಕ್ಚಾತುರ್ಯ, ನಿಮ್ಮ ಹಿರಿಯತನದ ಅನುಭವದ ನಿರೂಪಣೆಯಲ್ಲಿ ನಮ್ಮೂರ ಬಾನುಲಿ ಕೇಂದ್ರದಲ್ಲಿ ಇವತ್ತು ನನಗೆ ಭಾಗವಹಿಸಲಿಕ್ಕೆ ಅವಕಾಶ ನೀಡಿದ್ದಕ್ಕಾಗಿ ನಿಮಗೂ ಮತ್ತು ಬಾನುಲಿ ಕೇಂದ್ರಕ್ಕೆ ನನ್ನ ಹೃದಯಪೂರ್ವಕ ಅಭಿನಂದನೆಗಳು ಸರ್.
ಮತ್ತು ಇದು ಈಗಾಗಲೇ ನನ್ನ ಮಾದಯ್ಯ ಹಾಡನ್ನು ಒಂದೇ ಕ್ಷಣದಲ್ಲಿ ತಾವು ಅದಕ್ಕೆ ಸ್ವರ ಸಂಯೋಜನೆ ಮಾಡಿ ಒಂದು ಮಾಧುರ್ಯವಾಗಿ ಹಾಡಿದ್ದು ಬಹುಶಃ ನನ್ನ ಇಲ್ಲಿಯವರೆಗಿನ ಸಂಯೋಜಕರು ಭಾಳ ಜನ ನೋಡಿದ್ದೀವಿ. ಆದರೆ ತಾವು ಒಂದು ಕ್ಷಣದಲ್ಲಿ ಅದನ್ನು ನೀವು ಸಂಯೋಜನೆ ಮಾಡಿದ್ದು ಅದಕ್ಕೂ ಕೂಡ ನಾನು ವೈಯಕ್ತಿಕವಾಗಿ ನಿಮಗೆ ಅಭಿನಂದನೆ ಸಲ್ಲಿಸ್ತೀನಿ. ಇದಕ್ಕೆಲ್ಲ ಕಾರಣ ನಾನು ಆಶಾಗಾಯಕನಾಗಲಿಕ್ಕೆ ಕಾರಣ ಅಂದ್ರೆ ಮುಖ್ಯವಾಗಿ ನಮ್ಮ ವಿಜಯಪುರದ ರಾಷ್ಟ್ರ ಸಂತರು ಸಿದ್ದೇಶ್ವರಪ್ಪ ಅವರು ಇದನ್ನ ಹಾಡ್ಬಿಡಪ್ಪ ಅಂತ ಕೈಯಾಗ ಕೊಟ್ಬಿಡವ್ರು. ನೀ ಹಾಡ್ತಿ ಹಾಡು, ಆ ಮಾತು ಹೇಳ್ಕೊಂಡು ಬಂದದಿಲ್ಲ. ಆದರೂ ತಮ್ಮಲ್ಲಿ ಒಂದು ಶ್ರದ್ಧೆ, ಒಂದು ಸಾಧನೆ ಶಕ್ತಿ ನಿನ್ನೆ ಬಸವರಾಜ ರಾಜಗುರುಗಳ ಒಂದು ಸಂಗೀತ ನೋಡಿದ ಅಷ್ಟು ಒಂದು ಸಾಧನೆ ಇದ್ದಲ್ಲೇ ಮಾತ್ರ ಹಿಂಗೆ ಮಾಡೋಕ್ಕೆ ಸಾಧ್ಯ ಆಗುತ್ತೆ, ಬರಲ್ಲ ಸರ್. ಅದಕ್ಕಾಗಿ ನಿಮ್ಗೆ ಅಭಿನಂದನೆಗಳು. ಈಗ ತಾವು ಹೇಳಿದಾಗೆ ಸರ್, ನಾನು ಹುಟ್ಟಿದ್ದು ಬಿಜಾಪುರ ಜಿಲ್ಲೆಯ ಬಸವನ ಬಾಗೇವಾಡಿ ತಾಲೂಕಿನ ಯಾಳ್ವಾರ ಅನ್ನುವಂಥ ಒಂದು ಯಾವುದೇ ಆಧುನಿಕ ಸಂಪರ್ಕ ಇರದೇ ಇರುವಂಥ ಪ್ರದೇಶ, ಪುಟ್ಟ ಗ್ರಾಮ ಚೆನ್ನಾಗಿ ಶ್ರೀಮಂತ ಗ್ರಾಮ ಇದ್ರೂ ಕೂಡ, ಆದರೆ ಯಾವುದೇ ಸಂಪರ್ಕಗಳ ರಹಿತ. ಈ ಕಡೆ ಬಂದರೆ ಎರಡು ದೋಣಿ ದಾಟಿ ಒಂದು ರಸ್ತೆಗೆ ಬಂದಾಗ ಒಂದು ನಮಗೆ ಸಿಗ್ತಕ್ಕಂಥ ಬಸ್ಸಿನ ವ್ಯವಸ್ಥೆ. ಊರಿನಿಂದ ನೇರವಾಗಿ ಹೋಗಲು ಒಂದೇ ಒಂದು ಬಸ್, ರಾತ್ರಿ ಬಸ್ ನೋಡ್ಲಿಕ್ಕೆ ನಾವು ಹೋಗ್ತಿದ್ದೇವೆ. ರಾತ್ರಿ ಒಂದೊಂದ್ಸಲ ಅಪ್ ಟು SLC ನಾವು ರಾತ್ರಿ ಒಂದು ಬಸ್ ರಾತ್ರಿ ಹಾಲ್ಟಿ ಬಂದು ಬೆಳಿಗ್ಗೆ ಹೋಗೋದು ಬಸ್, ಬೆಳಿಗ್ಗೆ ಹೋಗ್ತಿತ್ತು. ಅಂದ್ರೆ ಅಂಥ ವಾತಾವರಣದಲ್ಲೇ ನನ್ನ ಜನನವಾಯಿತು. ಬಹುಶಃ ಓಣಿ ಬೆಳೆದರೆ ನಾಡೆಲ್ಲ ಜೋಳ ಅನ್ನುವಂಥ ಒಂದು ಗಾದೆ ಮಾತಿದೆ. ಆ ರೀತಿ ಡೋಣಿಯ ಒಂದು ದಡದಲ್ಲಿ ಪರಿಸರದಲ್ಲಿರುವಂತಕ್ಕಂಥ ಯಾಳ್ವಾರ ಗ್ರಾಮ. ತಾವು ಹೇಳಿದಾಗೆ ಅದು ಶರಣರ ಒಂದು ಸಾಧಕರ ಒಂದು ಬಸವಾದಿಗಳು ಅಲ್ಲಿ ಹೆಜ್ಜೆಯನ್ನು ಮೂಡಿಸಿದಂಥ ಸ್ಥಳ ಅದು. ನಮ್ಮೂರಿನ ಕುಲದೇವರು ಸೋಮೇಶ್ವರ ದೇವಸ್ಥಾನದ ಹೆಸರಿನಲ್ಲೇ ಇರ್ತಕ್ಕಂಥ ನಮ್ಮ ಪ್ರೌಢಶಾಲೆ. ಬಟ್ ಎಲ್ಲಕ್ಕಿಂತ ಮುಖ್ಯ ನನ್ನ ಒಂದು ಪರಿಸರ, ನನ್ನ ತಂದೆ ತಾಯಿ, ನಾನು ಬೆಳೆದ ಪರಿಸರ. ಒಂದು ಮಧ್ಯಮ ವರ್ಗದಲ್ಲಿ ಇದ್ದಂಥ ನನ್ನ ಕುಟುಂಬ ಇದ್ರೂ ಕೂಡ ಒಂದು ಸುಸಂಸ್ಕೃತಿಗೆ ಮತ್ತು ಒಂದು ಸಂಪ್ರದಾಯ ಮತ್ತು ಶಿಸ್ತುಗಳ ಶ್ರೀಮಂತಿಕೆಯನ್ನು ಹೊಂದಿದಂಥ ನನ್ನ ಮನೆತನದಲ್ಲಿ ನನಗೆ ಮುಖ್ಯ ಯಾವ ಮಾದರಿಯಾಗೋರು ನನ್ನ ನನ್ನ ತಂದೆ ಒಂದು ಪರೋಪಕಾರ, ಸಾರ್ವಜನಿಕ ಸೇವೆ ಮತ್ತು ಒಂದು ಸಹನಶೀಲ ಮತ್ತು ವಿನಯ, ಇವುಗಳನ್ನು ನಾವು ನೋಡ್ತಾ ಆರ್ಥಿಕವಾಗಿ ನಾವು ಅತಿಯಾದಂತ ಇರದಿದ್ರು ಕೂಡ ಯಾವುದಕ್ಕೂ ಕೊರತೆ ಇರದ ಹಾಗೆ ನಮ್ಮ ತಂದೆ ತಾಯಿ ಅವಾಗ ಎಲ್ಲರ ಪರಿಸ್ಥಿತಿ ಹಂಗೆ ಇತ್ತಲ್ಲ, ಆ ರೀತಿ ಬೆಳೆದೆವು ಸರ್. ಆ ಒಂದು ಸಂಸ್ಕಾರದಲ್ಲಿ ಅದು ಏನೋ ಗೊತ್ತಿಲ್ಲ, ಪ್ರೈಮರಿಲಿ ಇದ್ದಾಗಲೇ ಓದುವಂಥ ಅಭ್ಯಾಸ. ಅದು ಏನೋ ನಮಗೇನೋ ಆಧುನಿಕ ಇರಲಿಲ್ಲ, ಮನೆಯಲ್ಲಿ ಆಧುನಿಕ ಇರಲಿಲ್ಲ. ಯಾರೋ ನಮ್ಮಲ್ಲಿ ನನ್ನ ಬ್ರದರ್ಗಳಿಬ್ಬರು ಜಾಬ್ ಮಾಡ್ತಾ ಹೊರಗಡೆ ಇದ್ರು. ಒಬ್ಬರು ಬ್ರದರ್ ಪ್ರತಿ ಸಂಡೇಗೊಮ್ಮೆ ನಮ್ಮ ಊರಿಗೆ ಬಂದಾಗ, ಮನೆಗೆ ಬಂದಾಗ ಯಾವ್ದಾದ್ರು ಮ್ಯಾಗ್ಝಿನ್ ತೊಗೊಂಡ್ಬರ್ತಿದ್ರು ಅವರು, ಒಂದು ಪ್ರಪಂಚ ಆ ಸಂದರ್ಭದಲ್ಲಿ, ಅಥವಾ ಪತ್ರಿಕೆಗಳು ಅವಾಗೆಲ್ಲ ಒಂದು ಪತ್ರಿಕೆ, ಪ್ರಪಂಚ, ಕಸ್ತೂರಿ, ವಿಶೇಷವಾಗಿ ಪ್ರಪಂಚ, ಮಲ್ಲಿಗೆ, ಮಯೂರ. ಮತ್ತೆ ಆ ಸಂದರ್ಭದಲ್ಲಿ ಪತ್ರಿಕೆಗಳು ಕೂಡ ನಮ್ಮ ಊರಿಗೆ ಮಧ್ಯಾಹ್ನ 1 ಗಂಟೆಗೆ ಒಂದು ಬಸ್ ಪತ್ರಿಕೆ ಬರ್ತಿದ್ದು, ಪ್ರಜಾವಾಣಿ ಮತ್ತು ಕನ್ನಡಪ್ರಭ, ನೆನಪಿದೆ ನನಗೆ. ಅದು ಬಂದು ಒಂದು 12:30, 1ಕ್ಕೆ ಮುಡ್ತಿದ್ದು ಅವ್ರ ಮನೆಗೆ. ಅದು ಬರ್ತಾ ಪತ್ರಿಕೆ ಓದ್ಬೇಕಾದ್ರೆ ಅವ್ರ ಮನೆಗೆ ಹೋಗಿ ಕಾಯ್ತಿದ್ವು ನಾವು. ಹೌದು, ಅವರು ಔಟಿ ನಿಂಗಪ್ಪ ಜಾದ ಅಂಗಡಿ ದೊಡ್ಡ ವಯೋವೃದ್ಧರು. ಆ ಸಮಯದಲ್ಲಿ ನನ್ನ ಆಸಕ್ತಿ ನೋಡಿ ಮೊದಲು ಅವ್ರ ಪತ್ರಿಕೆ ನನಗೆ ಓದಾಗಿಡ್ತಿದ್ರು ಅವರು. ನಾನು ಓದಿಂದ ನಾವು ಓದ್ತೀವಪ್ಪ, ನೀವು ಓದ್ ಮೊದಲತ್ತಿದ್ರು. ನಾನು ಹೈಸ್ಕೂಲ್ ಹೋದ್ರೆ ಈ ರೀತಿ ಒಂದು ಓದುವಂತ ಹವ್ಯಾಸ ಬಹುಶಃ ನನಗೆ ಓದುವಿಕೆಯಲ್ಲಿ ಆಸಕ್ತಿನ ಹೆಚ್ಚು ಮಾಡ್ತಾರೆ. ಒಂದು ವಿಶೇಷವಾಗಿ ಚಂದಮಾಮ ಮತ್ತು ಬಾಲಮಿತ್ರ ಅನ್ನುವಂಥ 2 ಪತ್ರಿಕೆಗಳು ಬಹುಶಃ ಅದನ್ನ ಆಸಕ್ತಿ ಓದೋರಿಗೆ ಗುರುತಿದೆ. ನಾನು ಬಹುಶಃ ನಾನು ತಿಳುವಳಿಕೆ ಬಂದಾಗಲಿಂದ ಮನೆಯಲ್ಲಿ ಸಂಗ್ರಹಗಳು ಅದೇ ಇರ್ತಿತ್ತು. ನಾನು ಹೊರಗಡೆ ಎಲ್ಲಿ ಹೋದ್ರೆ ಮೊದಲು ಅದನ್ನೇ ತಗೊಳ್ಳೋದು. ಯಾರಾದರೂ ಮನೆಗೆ ಹೋದರೂ ಕೂಡ ಆ ಪತ್ರಿಕೆ ಕಂಡ್ರೆ ಓದುವಂಥ ಹವ್ಯಾಸ ನನಗೆ ಒಂದು ಸಾಹಿತ್ಯದ ತಿಳುವಳಿಕೆ ಆಗಲಿ. ಒಂದು ಹೈಸ್ಕೂಲ್ಗೆ ಬಂದೆ. ಹೈಸ್ಕೂಲ್ಗೆ ಬಂದ ತಕ್ಷಣ ನಮ್ಮೂರಿನ ಹೈಸ್ಕೂಲು ಪ್ರೌಢಶಾಲೆ, ನಮ್ಮೂರು ಕುಗ್ರಾಮ ಇದ್ದರೂ ಕೂಡ ಶಿಕ್ಷಣಕ್ಕೆ ಶ್ರೀಮಂತಿಕೆ ಏನು ಕಡಿಮೆ ಇರಲಿಲ್ಲ. ಒಳ್ಳೆಯ ಪ್ರಾಥಮಿಕ ಶಿಕ್ಷಣ ಯಾಳ್ವಾರ ಪ್ರಾಥಮಿಕ 7 ಇತ್ತಲ್ಲಿ. ನಮ್ದು ಊರು ದೊಡ್ಡ ಊರ ಸರ್, ಕುಗ್ರಾಮ ಸಣ್ಣ ಹಳ್ಳಿ ಅಲ್ಲ, ಬಟ್ ಸಂಪರ್ಕಗಳ ಕಡಿಮೆ ಇತ್ತು. ಸಂಪರ್ಕಗಳು ಇಲ್ಲಿ ಆದ್ರೆ ಅಗದಿ ಎರೆಭೂಮಿ. ಇವಾಗ ನೀವು ಪ್ರಾಥಮಿಕ ಗುರುಗಳ ನಾಮಸ್ಮರಣೆ ಮಾಡ್ಕೋತೀರೇನು ಸರ್? ಪ್ರಾಥಮಿಕ ಗುರುಗಳ ನಾಮಸ್ಮರಣೆ ಇರೋದಿಲ್ಲ. ನಾವು ಗುರುಗಳ ಸ್ಮರಣೆ ಇಲ್ಲದೆ ನಾವು ನಾನು ಪ್ರೈಮರಿ ಶಾಲೆಯಲ್ಲಿದ್ದಾಗ 1 to 7ರಲ್ಲಿ ನನಗೆ ಹೆಚ್ಚು ಮರಿಲಾರಂತ ಒಂದು ಕಲ್ಲೂರು ಮಠ ಸರ್ ಅಂತೇಳಿ ನೋಡ್ರಿ, ಅವರು ಬಹುಶಃ ನಿಮ್ಮ ಹಾಗೇನೆ ಕರಿ ಟೊಪ್ಪಿಗೆ ಸೇಮ್ ನಿಮ್ಮನ್ನು ಹೋಲುವಾಗೆ ಸ್ವಲ್ಪ ಹೈಟ್ ಕಡಿಮೆ ಇತ್ತು. ಅವರು ಬಹುಶಃ ಆ ಕಡೆ ತಾಳೆಕೋಟೆಯಿಂದ ಆ ಕಡೆ ಯಾವುದೋ ಒಂದು ಹಳ್ಳಿ ಕಡೆ ಇದ್ರು, ದೂರದಿಂದ ಬಂದಿದ್ರು ನಮ್ಮೂರಲ್ಲಿ. ಅವರು ಮನೆ ಮಾಡಿದ್ರು, ಒಬ್ಬರೇ ಶಿಕ್ಷಕರು. ಬಹಳ ಆದರ್ಶ, ಬಹಳ ಸರಳತೆ, ಶಿಸ್ತು. ಅವರು ಸೇವೆಯನ್ನು ಮಾಡುವಂತ ಅವಕಾಶ ಸಿಕ್ತು ನಮಗೆ. ನಾನು ಅವ್ರ ಮನೆಗೆ ನನ್ನ ಇನ್ನೊಂದು 3 ಜನ ಉಸ್ತುವಾರಿಯನ್ನ ನಾವು ಮಾಡ್ತಿದ್ದೆವು. ಅವ್ರಿಗೆ ಊಟದ ವ್ಯವಸ್ಥೆ ಅಡಿಗೆ ಬೇರೆಯವರು ಮಾಡ್ತಿದ್ರು, ಅಥವಾ ಗುರುಗಳೇ ಮಾಡ್ಕೊತಿದ್ರು ಗೊತ್ತಿಲ್ಲ. ಅವೆಲ್ಲ ಕ್ಲೀನ್ ಮಾಡೋದಾಗ್ಲಿ, ಅವ್ರಿಗೆ ಸಹಾಯ ಮಾಡೋದಾಗ್ಲಿ, ಅವರ ಒಂದು ಆಶೀರ್ವಾದ, ಅವರ ಒಂದು ಪ್ರೀತಿ ವಿಶ್ವಾಸ ನಮ್ಗೆ ಇನ್ನಷ್ಟು 6th 7th ಅನ್ನೋದ್ರೊಳಗೆ ಸಂಸ್ಕಾರ ಕಲಿಸ್ತು ನಮ್ಗೆ. ಇಂಪಾರ್ಟೆಂಟ್. ಆ ಸಂಸ್ಕಾರ ಕಲಿಸಿಂದ ಹೈಸ್ಕೂಲ್ಗೆ ಬಂತು. ಹೈಸ್ಕೂಲು ನಮ್ಮೂರ. ಹೈಸ್ಕೂಲ್ನಲ್ಲಿ ಕೂಡ ಒಬ್ರು ಮಡಿಕೇಶ್ವರ ಅಂತೇಳಿ ಆಕ್ಚುಲಿ ಹೆಡ್ ಮಾಸ್ಟರ್ HM
ಬಟ್ ಅವ್ರು ಹೆಡ್ ಮಾಸ್ಟರ್ ಹಂಗಿರ್ಲಿಲ್ಲ, ಧೋತ್ರ ಹಾಕೋತಿದ್ರು, ನೆಹರು ಶರ್ಟು, ಅಗರ್ಭ ಶ್ರೀಮಂತರು ಅವ್ರು ಅಂತ ಹೇಳ್ತಿದ್ರು ನಮಗೆ. ಬಟ್ ಒಂದಿನೂ ನಮ್ಮ ಊರು ಹೈಸ್ಕೂಲ್ನಲ್ಲಿ ಆಫೀಸ್ನಲ್ಲಿ ಒಂದು ತಾಸು 2 ತಾಸು ಯಾವಾಗ್ಲೂ ಇದ್ರು ಕೂಡ ಇಷ್ಟು ಶಿಸ್ತು ಮತ್ತು ಒಂದು ಹೆದರಿಕೆಯ ವಾತಾವರಣ ಅಂದ್ರೆ ಎಲ್ಲ ಟೀಚರ್ಸು ಮೊದಲ ಆದ್ಯತೆ ಸ್ಕೂಲ್ಗೆ ಬೋಧನೆ ಮಾಡ್ಲಿಕ್ಕೆ ನೋಡ್ರಿ ಬೇರೆ ಅವ್ರ ವಾರ್ನಿಂಗು ಅವ್ರ ಮಾರ್ಗದರ್ಶನ ಅವ್ರದ್ದು ಇರೋದ್ರಿಂದ ನಮ್ಮಲ್ಲಿ ಒಳ್ಳೆ ಅದ್ಭುತವಾದಂಥ ಶಿಕ್ಷಕರು ಮುರುಗಿಸರು ಇತ್ತೀಚೆಗೆ ಒಂದು 2 ವರ್ಷದಿಂದ ನಮ್ಮನ್ನ ಅಗಲಿದರು. ನನ್ನನ್ನು ಸೋಷಿಯಲ್ ಸ್ಟಡಿ, ಸಾಮಾಜಿಕ ಜ್ಞಾನ ಮತ್ತು ರಾಜಕೀಯ ಜ್ಞಾನ ಇದನ್ನು ನಾವು ಅತಿಯಾಗಿ ಅದ್ರೊಳಗೆ ಹೋಗ್ಲಿಕ್ಕೆ ಕಾರಣೀಕರ್ತರು 8th to 9th 10th. ನಾನು ಸೌದತ್ತಿಗಿದ್ದಾಗ ಕೂಡ ಅವ್ರು ಸೇವೆ ಮಾಡೋ ಅವಕಾಶ ಸಿಕ್ತು. ಮುಂದೆ ನನಗೆ ಅವರು ಸಂಪರ್ಕ ಬರಲಿಲ್ಲ. ಅವರು ಅಂತ ಬಳಗಾನೂರದ ಇಂಗ್ಲೀಷು ಎಲ್ಲ ಒಳ್ಳೆ ಶಿಕ್ಷಕರಿಂದ ಒಳ್ಳೆ ಪ್ರೌಢ ಶಿಕ್ಷಣ ಸಿಕ್ತು. SLC 1980ರಲ್ಲಿ ತಾಳಿಕೋಟೆ ಕೇಂದ್ರ ನಮ್ದೆಲ್ಲ, ತಾಳಿಕೋಟೆಗೆ ಹೋಗಿ ಆ 8 ದಿನ ತಾಳಿಕೋಟೆಗೆ ಹೋಗೋದು ಒಂದು ಫಾರಿನ್ಗೆ ಹೋದಂಗ ಅನುಭವ ನಮ್ಗೆ. ಹೌದೌದು, ಪ್ರಥಮ ಬಾರಿಗೆ ನಮ್ಮ ಊರ್ಲಿಂದ ಒಂದು ರೂಮ್ ಮಾಡ್ಕೊಂಡು ಹೊರಗಡೆ ಊಟ ಮಾಡಿರುವಂಥ ಅವಕಾಶ. ಆ 8-10 ದಿವಸ ತಾಳಿಕೋಟೆಯಲ್ಲಿ ಹೋಗಿ ಅಲ್ಲಿ ಒಂದು ರೂಮ್ ಮಾಡ್ಕೊಂಡು ನಾವೆಲ್ಲ ಅವೆಲ್ಲ ಸಂತೋಷ ಅನ್ನಿಸ್ತಾವಲ್ಲ. ಮೊದಲ ಆ ಪಿರಿಯಡನ್ನೇ ನಮ್ಮನ್ನು ಬೆಳೆಸಿದ್ದು. ಬೇಕನಿಗೆ ಕನಸುಗಳು ಅಂತೀವಿ, ಬೇಕನಿಗೆ ನೆನಪುಗಳು ಅಂತೀವಿ, ಅವೆಲ್ಲ ಬೇಕು ನಮಗಿದ್ರೆ. ಶಿಸ್ತಾಗ್ಲಿ, ಒಂದು ಸಂಸ್ಕಾರ ಆಗಲಿ, ಒಂದು ಓದುವಿಕೆ ಆಗಲಿ, ಅಥವಾ ನಮಗೆ ನಮ್ಮ ಹೈಸ್ಕೂಲ್ನಲ್ಲಿ ಸ್ಟೇಜ್ ಕರೇಜ್ ಆಗಲಿ, ಫಂಕ್ಷನ್ ಪ್ರತಿ ವರ್ಷ ಗ್ಯಾದರಿಂಗ್ ಆಗ್ತಿತ್ತು, ಗಣೇಶ ಉತ್ಸವ ಆಗ್ತಿತ್ತು, ನಾಗರ ಪಂಚಮಿಗೆ ಸರಸ್ವತಿ ಪೂಜೆ ಅನ್ನುವಂಥದ್ದೇ ಒಂದು ಉತ್ಸವ. ಇವೆಲ್ಲ ಹಬ್ಬಗಳು ನಮ್ಮ ವಿದ್ಯಾರ್ಥಿಗಳಿಗೆ ಬಹುಶಃ ಇವತ್ತಿನ ಇವತ್ತು ಎಲ್ಲಿ ಸಿಗಂಗಿಲ್ರಿ. ಇವತ್ತು ಇಲ್ವೇ ಇಲ್ಲ ಸರ್. ಇವತ್ತು ನಿಮ್ಮ ಗುರುಗಳ ಹೆಸರು ಕೇಳ್ರಿ ಅಂದ್ರೆ ನಾ ಎಲ್ಲ ಸ್ಕೂಲ್ ಹೋಗ್ತೀನಿ, ಹೋದ್ರೆ ಹುಡುಗರಿಗೆಲ್ಲ ಕೇಳ್ತೀನಿ, ಮ್ಯಾಥ್ಸ್ ಮಿಸ್ ರೀ, ಸೈನ್ಸ್ ಸರ್ ರೀ, ಹೆಸರೇ ಗೊತ್ತಿಲ್ಲ ಅಂತಾರ್ರಿ ಕೇಳಿದ್ರು ಅವ್ರು. ಇಲ್ಲ ಸರ್, ನಮಗೆ ಒಂದು ದೇವರ ಆಶೀರ್ವಾದ, ಹಿರಿಯರ ಆಶೀರ್ವಾದ ಬೇಕಲ್ಲ. ಒಳ್ಳೆ ಶಿಕ್ಷಣ ಸಿಕ್ತು, ಒಳ್ಳೆ ಶಿಕ್ಷಕರು ಸಿಕ್ಕರು. ಅಲ್ಲ, ನಿಮ್ಗೊಂದು ಜೀವನ ರೂಪಿಸ್ತಾರ ಅವರು. ಅದ್ರೊಳಗೆ ಬಾಲ್ಯ ಶಿಕ್ಷಣದೊಳಗೆ ಅವ್ರ ಪಾತ್ರ ಭಾಳ ಅದ ಇದೆ, ಹೌದಲ್ರಿ ಸರ್? ಆಗಿನ ಸಮಯದಲ್ಲಿ ಗುರುಗಳು ಅಂದ್ರೆ ಒಂದು ನಿಜವಾಗಿ ಗುರುಗಳೇ ಸರ್, ಗುರುಗಳೇ. ಅವರಲ್ಲಿ ಒಂದು ಶಿಸ್ತು ಈಗಿನ ಹಾಗೆ ಅಲ್ಲ, ಅವರಲ್ಲಿ ಒಂದು ಶಿಸ್ತು ಇರ್ತಿತ್ತು, ಪ್ರಾಮಾಣಿಕತೆ ಇರ್ತಿತ್ತು. ನಮ್ಮನ್ನೆಲ್ಲ ಕೈ ಹೊಡೆದಾಗ ಕೈ ನೋವಾಗಿದೆ ಎಷ್ಟೋ ಸಲ ಸರ್. ಮತ್ತೆ ನಾವು ಯಾರು ಕಂಪ್ಲೇಂಟ್ ಮಾಡ್ತಿದ್ದಿಲ್ಲ, ಯಾಕೆ ಹೊಡಿಬೇಡ್ರಿ ಅಂತ ಹೇಳ್ತಾರೆ. ಇವತ್ತಿನ ಆ ಶಿಕ್ಷಣ ಇರೋದ್ರಿಂದ ನಾನು ಒಳ್ಳೆ ಪ್ರೈಮರಿ ಆಯ್ತು, ಪ್ರೌಢ ಶಿಕ್ಷಣ ಆಯ್ತು ಸರ್. ಮುಂದೆ PUC ಬಿಜಾಪುರ ಸಿದ್ದೇಶ್ವರ ಜೂನಿಯರ್ ಕಾಲೇಜಿನಲ್ಲಿ 2 ವರ್ಷ PUC ಮುಗಿಸಿದೆ. ಆ PUC ಜೊತೆಲೆ ಇಂಟರ್ನ್ಶಿಪ್ ಕೋರ್ಸ್ ಒಂದು ಎಜುಕೇಶನ್ ಅನ್ನುವಂಥ ಸಬ್ಜೆಕ್ಟ್ ಇರೋ ಒಂದು ಅವಕಾಶ ಇರೋದ್ರಿಂದ ಅದು ಮುಗಿಸಿದ್ದಕ್ಕೆ ನಾನು ಟೀಚರ್ ಪೋಸ್ಟ್ ಆಯ್ಕೆಗೆ ಅರ್ಹನಾದೆ. ಎಲ್ಲಿ ಆಯ್ತು ನಿಮ್ಗೆ? ಆದ್ರೂ ಮುಂದೆ ಮತ್ತೆ ಡಿಗ್ರಿ ಮುಗಿಸಿದೆ, ಅಲ್ಲೇ ಅದು ಸಿಗಲಿಲ್ಲ ನನಗೆ. ಮುಂದೆ ನ್ಯೂ ಆರ್ಟ್ಸ್ ಕಾಲೇಜ್ BA ಮಾಡಿದೆ, ಎಕನಾಮಿಕ್ಸ್. ನಮ್ದು SB ಆರ್ಟ್ಸ್ ಕಾಲೇಜ್, ನ್ಯೂ ಆರ್ಟ್ಸ್ ಎಕನಾಮಿಕ್ಸ್. ಯಾರು ಪ್ರಿನ್ಸಿಪಾಲ್ ಇದ್ರು? ಕಬ್ಬಿನ ಸರ್ ಅವ್ರು ಇದ್ದಿಲ್ಲ. ಎಕನಾಮಿಕ್ಸ್ ಮೇಜರ್ ಮುಂಚಿತಲ್ಲ ಗಣಾಚಾರ್ಯ ಇದ್ರು, ಗಣಾಚಾರ್ಯ ಎಲ್ಲ ಇದ್ರು ಸರ್. ಸ್ಟಾರ್ಟು ಮತ್ತು ಜಾಗೃತಿ ಮಾಡಿಕೊಂಡು ಡಿಗ್ರಿ ಮುಗಿಸ್ತಾ ಇದ್ದಾಗನೇ ನನಗೆ ಇದು ಟೀಚರ್ ಪೋಸ್ಟ್ ಬೆಳಗಾವದಲ್ಲಿ ಇಂಟರ್ವ್ಯೂ ಬಂತು. ಬೆಳಗಾವಿ ಬಂದು ನಾನು ಜಾಬ್ ಹೋಗ್ಬೇಕಾದ ಅಗತ್ಯನೂ ಇರಲಿಲ್ಲ ನನಗೆ. ನಮ್ಮ ಮನೆ ವಾತಾವರಣ ನಾನು ಕಲೀಲಿ ಅನ್ನೋಂಥ ವಾತಾವರಣ ಅಂತ. ಅವುಗಳ ಮಧ್ಯೆ ಒಂದು ಘಟನೆ ಹೇಳ್ತೇನೆ ಸರ್. ಹೇಳ್ರಿ. ಎಲ್ಲರೂ ಕೂಡ ಬರೇ ಶಿಕ್ಷಣ, ನಾವು ಅಷ್ಟೊತ್ತಿಗಾಗಲೇ ನಮ್ಮ ಊರಿನ ಹಿರಿಯರ ಸ್ವಾತಂತ್ರ್ಯ ಹೋರಾಟಗಾರರು, ಸಾಮಾಜಿಕ ಒಂದು ಅವೇರ್ನೆಸ್ ಕೂಡ ನಮ್ಮಲ್ಲಿ, ಸಮಾಜ ಸುಧಾರಣೆ ಕೆಲಸ ಇರ್ಬೋದು, ಬೇರೆ ಒಂದು ಪಟ್ಟಭದ್ರ ವ್ಯವಸ್ಥೆಯನ್ನು ವಿರೋಧಿಸುವಂತ ಚಿಕ್ಕ ವಯಸ್ಸಿನಲ್ಲೇ ನಮ್ಗೆ ಬಂದು ನಾನು ಬಹುಶಃ ಡಿಗ್ರಿ ಕೊನೆಯ ವರ್ಷ BA ಫೈನಲ್ ಇದ್ದೆ. 85 ಬಹುಶಃ 84ರಲ್ಲೇನೆ ಒಂದು ಜನರಲ್ಲಿ ಜಾಗೃತಿ ಮೂಡಿಸ್ಲಿಕ್ಕೆ ಒಂದು ಯುವಕ ಸಂಘ ಮಾಡಬಾರ್ದು. ನಮ್ಮೂರು ಒಂದು ರೀತಿಯಲ್ಲಿ ಅತಿ ಜಮೀನ್ದಾರಿ ಶ್ರೀಮಂತರ ಊರು. ಹೌದು. ಬಟ್ ನಮಗಲ್ಲಿ ಕೆಲವೊಂದು ಆಗ್ತಕ್ಕಂಥ ಅನ್ಯಾಯ ಮಾರ್ಗಗಳನ್ನು ವಿರೋಧಿಸುವ ಅಥವಾ ಮಾತನಾಡೋ ಶಕ್ತಿ ಬರಲಿ ಅನ್ನೋ ಕಾರಣಕ್ಕೆ ಒಂದು ಸಂಘಟನೆ ಮಾಡಿದೆವು. ಅದು ನೇತಾಜಿ ಸುಭಾಷ್ ಚಂದ್ರ ಬೋಸ್ ಮತ್ತು ಭಗತ್ ಸಿಂಗ್ ಹೆಸರಿಡ್ಲಿಕ್ಕೆ ಅಲ್ಲಿ ತೋಳಬಂದಿ ಅಂತೇಳಿ ಬಹಳ ಹಿರಿಯ ಶಿಕ್ಷಕರು, ನಿವೃತ್ತಿ ಮತ್ತು ಸ್ವತಂತ್ರ ಹೋರಾಟಗಾರರು, ಅವರ ಮಾರ್ಗದರ್ಶನದಲ್ಲಿ BMC ಕಲಾವಿದರು ಅಂತ ರೈತ ಸಂಘದ ಹೋರಾಟಗಾರರು, ಅವರು ಕೂಡ ಆದರ್ಶದ ವ್ಯಕ್ತಿ, ಇತ್ತೀಚೆಗೆ ಹೋದ್ರು. ಅವ್ರನ್ನ ಕರೆಸಿ ಆ ಒಂದು ಸಂಘಟನೆಯನ್ನ ಇನಾಗ್ರೇಷನ್ ಮಾಡಿದಾಗ ಮಾಡಿದೆವು. ಆ ಮಾಡಿದ ಘಟನೆ ನನ್ನ ಬದುಕಿನಲ್ಲಿ ಅದು ರಾಜಕೀಯದಲ್ಲಿ ತಲ್ಲಣ ಆಯ್ತು ಊರಿನಲ್ಲಿ. ಈ ಹುಡುಗರು ಈಗ ಎಷ್ಟು ಮಾಡ್ತಾರೆ, ಇವರು ನೀವು ಮುಂದೆ ಏನು ಮಾಡ್ತಾರೆ ಅನ್ನೋ ಕಾರಣಕ್ಕೆ ನಮ್ಮ ಪಾಲಕರನ್ನ ಕರೆಸಿ ಅವ್ರು ನಿಮ್ಮ ಮಕ್ಕಳನ್ನ ಇನ್ನು ಮುಂದೆ ಹೊರಬಿಡಬೇಡ ಹಿಂಗೆಲ್ಲ ಮಾಡಿದಾಗ ನನಗೂ ಕೂಡ ಅದೇ ರೀತಿ ವಾರ್ನ್ ಬತ್ತು. ನನ್ನ ಬ್ರದರು ಇದನ್ನ ಮಾಡಿ ಬಂದು ಬಿಜಾಪುರದಲ್ಲಿದ್ದೆ. ನಮ್ಮ ಬ್ರದರು ಇಂಟರ್ವ್ಯೂ ಕೊಟ್ಟು ಬಂದಿದ್ದೆ ನಾನು ಬೆಳಗಾಮಕ್ಕೆ. ಹೋದಾಗ ಅವನು ಆರ್ಡರ್ದ ಕಾಪಿ ತೊಗೊಂಬಂದು ನಮ್ಮ ತಾಯಿ ಅವಾಗೆಲ್ಲ ಹಳ್ಳಿಯೊಳಗ ಆ ಪತ್ರನ ಯಾರಿಗೂ ಓದಿಸ್ಲಕ್ ಕೊಡ್ತಿದ್ದಿಲ್ಲ, ಅವ್ರು ನಮ್ಮ ಮನೆಯವರೇ ಓದ್ಬೇಕು. ಹಾಗೆ ಬಂದು ಒಂದು ವಾರ ಆಗಿತ್ತು ಆರ್ಡ್ರ. ನಮ್ಮ ಬ್ರದರ್ ಶನಿವಾರ ಹೋಗಿದ್ದಾನ, ನೋಡಿದಾರ ತೊಗೊಂಬಂದ, ನೋಡಪ್ಪ ಹಿಂಗೆ ಬಂದಿದೆ, ಜಾಬ್ ಬಂದಿದೆ, ನೀನೀಗ ಒಂದು ನಿರ್ಧಾರ ಮಾಡ್ಬೇಕು, ಊರಿಗೆ ಹೋಗಂಗಿಲ್ಲ, ಯಾವುದೇ ಕಾರಣಕ್ಕೆ ಊರಿನಲ್ಲೇ ರಾಜಕಾರಣ ಮಾಡಂಗಿಲ್ಲ, ಯುವಕ ಸಂಘ ಹೋಗ್ಬೇಡ, ನೀನು ಅಭ್ಯಾಸ ಮಾಡು, MA ಮಾಡು, ಇಲ್ಲ ಅಂದ್ರೆ ನೀನು ಜಾಬ್ ಕೂತಿದ್ರೆ ಹಿಂಗೆಲ್ಲ ಒಂದು ಆಪ್ಷನ್ ಕೊಟ್ಟರು ಅವ್ರು ಹಿರಿಯರಿಂದ. ಅವರು ಮಾರ್ಗದರ್ಶನ ಒಂದು ಜಾಬ್ ಬಂದಿದೆ, ಯಾಕೆ ಬಿಡೋದು ಅಂತ ತಿಳ್ಕೊಂಡು ಹೇಳಿ ಶಿಕ್ಷಕ ವೃತ್ತಿ ಖಾನಾಪುರ ತಾಲೂಕು
ಮರಾಠಿ ಬಾಯ್ಸ್ ಸ್ಕೂಲ್ ದೇವಾಚಟ್ಟಿ. ಅಲ್ಲಿ ಬ್ಯಾಗ್ ತೊಗೊಂಡು ಬಂದು ಒಂದು ಕನಸನ್ನು ಹೊತ್ತು ನಾನು ಬ್ಯಾಗ್ ತೊಗೊಂಡು ಬೆಳಗಾವಿಗೆ ಬಂದೆ. ನೋಡ್ರಿ, ಜಾಬ್ ನೌಕರಿ ಅಂದ್ರೆ ಪಗಾರ ಬರುತ್ತೆ, ಒಂದು ರೂಮ್ ಹಿಡಿಬೇಕು, ಒಂದು ರೇಡಿಯೋ ತಗೋಬೇಕು, ಹಾಡು ಕೇಳಬೇಕು. ಬಟ್ ಇಲ್ಲಿ ಬಂದ್ರೆ ಕಾಡಿನ ಪರಿಸರದಲ್ಲಿ ನನ್ನ ಸ್ಕೂಲು, ಹೌದು, ಅಲ್ಲಿ ಕಾಡಿನಲ್ಲಿ. ಆದರೂ ನನ್ನ ಆಸಕ್ತಿಗಳು ಇರೋದ್ರಿಂದ, ನನ್ನ ಅಭಿರುಚಿಗಳು ಬೇರೆ ಬೇರೆ ಇರೋದ್ರಿಂದ ಆ ಕಾಡನ್ನ ಪರಿಸರದನ್ನೇ ನಾನು ಒಂದು ನನ್ನ ಆಸಕ್ತಿಯ ಒಂದು ವಿಷಯ ಮಾಡ್ಕೊಂಡು ಅಲ್ಲಿ ಆರಾಮಾಗಿ ನಾನು ಕೇಂದ್ರವಾಗಿ ಮಾಡಿಕೊಂಡು ಪ್ರಕೃತಿಯನ್ನು ನೋಡೋದು, ಅದರಲ್ಲಿ ಸಂತೋಷ ಪಡ್ಕೊಂಡು ನಾನು ಅಲ್ಲಿ 3 ವರ್ಷ 85ರಿಂದ 88 ಮಾರ್ಚ್ವರೆಗೆ ಆ ಹಂತದಲ್ಲಿ ನಾನು ಏಕಾಂಗಿತನ ಕಳೀಲಿಕ್ಕೆ, ಓದೋಕೆ ಇನ್ನಷ್ಟು ಸಾಹಿತ್ಯ ಓದೋಕೆ ಹೆಚ್ಚಾಯ್ತು, ಪತ್ರಿಕೆಗಳು ಓದೋದು ಮಾಡಿ ಒಂದು ಹೆಚ್ಚಿನ ಸಾಹಿತ್ಯ ರಚನೆಗೆ ನನಗೆ ಆ ರೀತಿಯಲ್ಲಿ ಅದೊಂದು ಮೂಡಿ ಬರಲು ಅಥವಾ ನನಗೆ ಪ್ರೋತ್ಸಾಹ ನೀಡಿದ್ದು ಮೊದಲನೇ ಶಿಕ್ಷಕ ವೃತ್ತಿ ಮತ್ತು ಖಾನಾಪುರ ತಾಲೂಕಿನ ಸುಂದರವಾದಂಥ ಪ್ರಾಕೃತಿಕ ಪರಿಸರ. ಸರ್, ಅಲ್ಲಿಂದ ಮುಂದಿನ ಪಯಣ ಹೇಳ್ರಲ್ಲ. ಅಲ್ಲಿದು ನಾವು ಅಷ್ಟೊತ್ತಿಗೆ ನನ್ನ ವಿದ್ಯಾರ್ಥಿ ಜೀವನದಲ್ಲೇ ಬಂದೇವು. ನಾವು ಇಷ್ಟೆಲ್ಲ ಒಂದು ಮಾಡಿಕೊಂಡು ಶಿಕ್ಷಕರಲ್ಲಿ 3 ವರ್ಷ ಕಳೀತಿದ್ದಾಗಲೇ ಒಂದು KPSC ಇಂದ ಕರೆದಾಗ, ಪದವಿ ಮೇಲೆ ಕರೆದಂಥ ಒಂದು ಇದರಲ್ಲಿ ಅಪ್ಲಿಕೇಶನ್ ನನ್ನ ಹಿರಿಯ ಸಹೋದರನೇ ಅದನ್ನೆಲ್ಲ ಹಾಕಿಸಿ, ಅದು ಅವಾಗ ಮೆರಿಟ್ ಮೇಲೆ ಸೆಲೆಕ್ಷನ್ 2 ಪೇಪರ್ ಇದ್ದು. ಇಲ್ಲೇ ಬೆಳಗಾವದ ಮರಾಠ ಮಂಡಳದಲ್ಲಿ 2 ಪತ್ರಿಕೆಯನ್ನು ಬರೆದೆ. ಬಟ್ ನನ್ನ ಶಿಕ್ಷಣ, ನನಗೆ ಸಿಕ್ಕಂಥ ಪ್ರೌಢ ಶಿಕ್ಷಣ ಮತ್ತು ಇದರಿಂದ ಅಪಾರವಾದಂಥ ಈ ಜನರಲ್ ನಾಲೆಜು, ಈ ಪತ್ರಿಕೆ ಓದೋದ್ರಿಂದ ಇದು ನನಗೆ ಸಾಧ್ಯತೆ ಆಯಿತು. ಜನರಲ್ ನಾಲೆಜ್ ಆರಾಮಾಗಿ ಸ್ಕೋರ್ ಮಾಡಿ ಮುಂದೆ 84, 86, 87 ಅಂದ್ರೆ ಸಿಲೆಕ್ಷನ್ ಆಗಿದೆ ಮೆಸೇಜ್ ಬಂತು. ಬಟ್ ಆ ಸಂದರ್ಭದಲ್ಲಿ ನಮ್ಗೆ ಯಾರಿಗೂ ನಮ್ಗೆ ಗೈಡ್ ಮಾಡುವಂಥ ಒಂದು ವ್ಯವಸ್ಥೆನೂ ಇರಲಿಲ್ಲ ನಮ್ಮ ದೂರದಲ್ಲಿ. ನೌಕರಿ ಒಮ್ಮೆ ಆರ್ಡರ್ ಬಂದಾಗನೇ ನಮಗೆ ನೌಕರಿ ಬಂತಂತ ಗೊತ್ತಾಗಿತ್ತು. ಇದು ಬೆಳಗಾವಿಯ ಧಾರ್ಮಿಕ ಇಲಾಖೆಯಲ್ಲಿ ಪ್ರಥಮ ದರ್ಜೆ ಸಹಾಯಕ ಅಂತ ಆರ್ಡರ್ ಬಂತು. ಆರ್ಡರ್ ಬಂದು ಬಿದ್ದಿತ್ತು ಅದು ಬೆಳಗಾವಿ ರೂಮಿನಲ್ಲಿ. ಅದನ್ನು ಮತ್ತೆ ನಾನು ಶಿಕ್ಷಕ ವೃತ್ತಿಯನ್ನ ರಾಜೀನಾಮೆಯನ್ನು ಕೊಟ್ಟು ಪ್ರಥಮ ದರ್ಜೆ ಸಹಾಯಕನಾಗಿ ಹೊಸ ಬದುಕನ್ನ ಒಂದು ಬೆಳಗಾವಿ ವಿಭಾಗ ಮಟ್ಟದ ಒಂದು ಮುಜರಾಯಿ ಶಿಕ್ಷಣ ಸಂಸ್ಥೆಗಳು, ಎಲ್ಲಾ ದೇವಸ್ಥಾನಗಳ ಆಡಳಿತ ಮತ್ತು ಇವುಗಳ ಸುಪ್ರದೇಶದಲ್ಲಿ ಪ್ರಥಮ ದರ್ಜೆ ಸಹಾಯಕನಾಗಿ 88ರಲ್ಲಿ ಕೆಲಸವನ್ನು ಪ್ರಾರಂಭ ಮಾಡಿದೆ. ಅಲ್ಲಿ ಸ್ವಲ್ಪ ಜೀವನ ಬೇರೆ ಕಡೆ ಹೋತು. 88 ಬೆಳಗಾವಿ ಬಂದ್ಬಿಟ್ಟೆ. ನಗರ ಜೀವನ ಜೀವನಕ್ಕೆ ಬಂದ್ರಿ. ನಗರ ಜೀವನ ಕಾಯಮಾಗಿ ಬಂದೆ. ಸೊ ಇಲ್ಲಿ ಬಂದಿಂದ ನನ್ನಲ್ಲಿ ಇರ್ತಕ್ಕಂಥ ಆಸಕ್ತಿಗಳಿಗೆ ಒಂದು ಪೂರ್ಣ ಪ್ರಮಾಣದಲ್ಲಿ ಒಂದು ಅವಕಾಶ ಒದಗಿಸಿಕೊಡ್ತು. ಕ್ಷೇತ್ರ ದೊಡ್ಡದಾಯ್ತು. ನಿಮ್ಮಂತ ಹಿರಿಯರು, ಸಂಗೀತಗಾರರು, ನಾಟಕ ಇವರೆಲ್ಲರ ಜೊತೆಗೆ ಓಡಾಡ್ತಾ ಆ 3 ವರ್ಷನಲ್ಲೇ ಸಂಪರ್ಕ ಇತ್ತು. ಅರ್ಧಂಬರ್ಧ ಸ್ಯಾಟರ್ಡೇಗೆ ಒಂದು ಸಂದೇಶ ಬಂದಾಗ ಬೆಳಗಾವಿಯಲ್ಲಿ ಕಲಾಮಂದಿರಕ್ಕೆ ಹೋಗ್ತಿದ್ದೆ, ಸ್ಕೂಲ್ ಆಫ್ ಕಲ್ಚರ್ಗೆ ಹೋಗ್ತಿದ್ದೆ, ನಾಟಕ ನೋಡ್ತಿದ್ದೆ. ಆದ್ರೆ ಮತ್ತೆ ನಾ ಬೆಳಿಗ್ಗೆ ಸೋಮವಾರ ಸ್ಕೂಲಿಗೆ ಹೋಗೋದು. ಬಟ್ 88ರಿಂದ ಕಾಯಮಾಗಿ ಬೆಳಗಾವಿಗೆ ಬಂದಾಗ ಇನ್ನಷ್ಟು ನಾನು ಹೆಚ್ಚಿನ ಚಟುವಟಿಕೆಯನ್ನು ಮಾಡಲಿಕ್ಕೆ ಕಾರಣ ಆಯಿತು. ಅದೇ ಸಂದರ್ಭದಲ್ಲಿ ಒಂದು ಕಲಾರಂಗ ಅನ್ನುವಂಥ ಒಂದು ಸಂಸ್ಥೆನ ಕಟ್ಟಿ ಹಾಕಿ, ಯಾಕಂದ್ರೆ ನನ್ನದೇ ಅಂತ ರಂಗಭೂಮಿ ಚಟುವಟಿಕೆ ಸ್ವತಂತ್ರವಾಗಿ ಮಾಡಲಿಕ್ಕೆ ಅವಾಗ ಗಾಂವ್ಕರ್ ಅಂತ SP ಅವರಿದ್ರು, ಮುಂದೆ ಸಿದ್ದಣ್ಣ ಸಾಹೇಬರು ಲೋಕ ಸದಸ್ಯರು, ಮತ್ತು ನನ್ನೆಲ್ಲ ಇಲಾಖೆ, ನಂದು ವಿಭಾಗ ಮಟ್ಟದ ಇಲಾಖೆ ಒಂದು ಕಲಾರಂಗದ ಸಂಸ್ಥೆಯನ್ನು ಹಾಕಿ ನನ್ನ ಆಸಕ್ತಿ ಇರ್ತಕ್ಕಂಥ ಗೆಳೆಯರ ಒಂದು ಜೊತೆಯಲ್ಲಿ ಕೂಡ್ಕೊಂಡು ಪ್ರಥಮ ಬಾರಿಗೆ ಬೆಂಗಳೂರಿನ ರಾಜೇಂದ್ರ ಕಾರಂತ್ ಅನ್ನುವಂಥ ಬ್ಯಾಂಕ್ ಉದ್ಯೋಗಿ ಆದರೂ ಕೂಡ ರಂಗಭೂಮಿಯಲ್ಲಿ ಮತ್ತು ಸಿನಿಮಾದಲ್ಲಿ ಕೆಲಸ ಮಾಡಿದಂಥ ಅವರ ಬದಾಮರಾಣಿ, ಚೌಪಟ್ಟು ಗುಲಾಮ್ ಮತ್ತು ಸಂಜೆ ಹಾಡು ಅನ್ನುವಂಥ 2 ನಾಟಕಗಳನ್ನು ಪ್ರಥಮ ಬಾರಿಗೆ ಬೆಳಗಾವಿಯಲ್ಲೇ ಒಂದು ದೊಡ್ಡ ಪೋಸ್ಟರ್ ಅನ್ನ ಮಾಡಿಸಿ, ಬ್ಯಾನರ್ ಅನ್ನ ಮಾಡಿಸಿ 88ರಲ್ಲಿ ಇಡೀ ಬೆಳಗಾವಿ ತುಂಬಾ ಹಚ್ಚಿ ₹2, ₹5 ಟಿಕೆಟ್ ಇಟ್ಟು ನೋಡ್ರಿ ಎಲ್ಲ ಗೆಳೆಯರು ಮತ್ತೆ ಹುರುಪಿದ್ದಂಥ ಗೆಳೆಯರು ಮತ್ತೆ ಕೈಲಿ ಹಾಕುವಂತ ಸಣ್ಣ ಪ್ರಮಾಣದಲ್ಲಿ ಹಾಕಿ ಅದ್ಭುತ ಅಂತ ಯಶಸ್ಸನ್ನು ಮಾಡಿದಾಗ ನಾವು ಅಧಿಕೃತವಾಗಿ ಒಂದು ರಂಗಭೂಮಿ ಮತ್ತು ಸಾಹಿತ್ಯ ವಲಯದಲ್ಲಿ ಗುರುತಿಸ್ಕೊಳ್ಳುವಂತ ಒಂದು ಶಕ್ತಿಯನ್ನ ನಾವು ಚಾಪ್ ಹಾಕಿಬಿಟ್ಟೆವು ಸರ್. ನೋಡ್ರಿ, ಅವತ್ತಿಂದ ಅಧಿಕೃತ ಕೆಲಸ ಚಾಲಾಯ್ತು. ಅಷ್ಟೊತ್ತಿಗಾಗಲೇ ಅದು ಯಾವ ಋಣ ಏನೋ ಗೊತ್ತಿಲ್ಲ, ಒಂದು ನಾನು ಸಫ್ದರ್ ಹಸ್ಮಿ ಅನ್ನುವಂಥ ನನ್ನ ಪ್ರಥಮ ಕವನ ಸಂಕಲನದ ಮುಖಪುಟ ಹಲ್ಲಾಬೋಲಾ ಅನ್ನುವಂಥ ಒಂದು ಅವರು ಬೀದಿ ರಂಗನಾಟಕದ ಪಿತಾಮ, ಅವರು ಒಂದು ವ್ಯವಸ್ಥೆಯ ವಿರುದ್ಧ ನಾಟಕ ಮಾಡ್ತಾ ಇದ್ದಾಗ ಕಿಡಿಗೇಡಿಗಳಿಂದ ಅವ್ರ ಮೇಲೆ ಹಲ್ಲೆಯಾಗಿ ಅವರು ಮರಣ ಹೊಂತಾರ. ಆ ವಿಷಯನ ನಾನು ತಿಳಿದು ಒಂದು ಕನ್ನಡ ಆರ್ಟಿಕಲ್ ಮಾಡಿದೆ. ನಾನು ಅದನ್ನ ಓದಂತ ಬಹಳಷ್ಟು ಗೆಳೆಯರು, ಪ್ರಗತಿಪರ ವಿಚಾರದಂತ ಗೆಳೆಯರು ನನಗೆ ಬಂದ ಅಂಥದ್ರಲ್ಲಿ ಡಾಕ್ಟರ್ ಸರ್ಜು ಕಾಟ್ಕರ್ ಅವರು ಆ ಪತ್ರಿಕೆದು ಓದಿ, ಮೋಸ್ಟ್ಲಿ ರವಿ ಕುಟಾರಿಸ್ ಅಂದ್ರೆ ನಮ್ಮ ಹಾಗೆ ಸ್ವಲ್ಪ ತಿಳುವಳಿಕೆ ಇದ್ದವರು ಅಥವಾ ವಿಚಾರ ಅಂತಂದು ನಾನು ಅಷ್ಟೊತ್ತಿಗೆ ಅವರಿಗೆ ನಾನು ಹುಡುಕ್ತಿದ್ದೆ, ಯಾರಪ್ಪ ನಾ ಲೇಡೀಸ್ ಅಂತ ನಾನು ತಿಳ್ಕೊಂಡಿದ್ದೆ ಸರ್ಜು ಕಾಟ್ಕರ್ ಅಂದ ತಕ್ಷಣ. ಅವರು ನನ್ನ ಆಫೀಸಿಗೆ ಬಂದು ಕೇಳಿದಾಗ ನಾನು ನಿಜವಾಗಿ ಒಂದು ಯಾವುದೋ ಹಿರಿಯರ ಒಂದು ಆದಂಗೆ ಅವರು ಅವತ್ತಿಂದ ಒಡನಾಟ ಬಂತು. ಅವರು ಜೊತೆಗೆ ಒಡನಾಟ ಬಂದಿಂದ ನಾನು ಸಾಹಿತ್ಯಕ್ಕೆ ಪೂರ್ಣ ಪ್ರಮಾಣದಲ್ಲಿ ಒಂದು ತರಬೇತಿ ಅಂತ ಇರಲ್ಲ, ತರಬೇತಿ ಅಥವಾ ಒಂದು ಸಾನ್ನಿಧ್ಯ ಕೊಡ್ತಾರಲ್ಲ, ಆ ಮಟ್ಟದಲ್ಲಿ ವ್ಯವಸ್ಥೆ ಆಯಿತು. ಮುಂದೆ ಸಾಹಿತ್ಯ ಸಂವಾದ ಅನ್ನುವಂಥ ಸಂಸ್ಥೆ ಅದೇ ವರ್ಷ ಶಿವರಾಮ್ ಕಾರಂತ್ ಅವ್ರನ್ನ ಕರೆಸಿ, ನಾಗಲೋತ್ ಮಠರು, ಚಂದ್ರಕಾಂತ್ ಕುಸುನೂರ್ ಸರ್ ಜೊತೆಯಲ್ಲಿ ಅವರು ಕೂಡ ನಮ್ಮ ಸಂಸ್ಥೆಯಲ್ಲಿ, ಸರ್ಜು ಅವರು, ನಾವು ಎಲ್ಲ DS ಚೌಗಲೆ ಈ ರೀತಿ ಗೆಳೆಯರೆಲ್ಲ ಸೇರಿ ಸಾಹಿತ್ಯ ಸಂವಾದನ ಪ್ರಾರಂಭ ಮಾಡಿದೆವು.
ಸಾಹಿತ್ಯಿಕವಾಗಿ ಸಾಹಿತ್ಯ ಸಂವಾದ ಚಟುವಟಿಕೆ ಚಲೋ ಆಯಿತು, ಕಲಾರಂಗ, ರಂಗಭೂಮಿ ಈ ರೀತಿ ಪೂರ್ಣ ಪ್ರಮಾಣದಲ್ಲಿ ಬೆಳಗಾವಿಯಲ್ಲಿ ನಾವು ನನ್ನ ಒಂದು ಆಸಕ್ತಿಗೆ ಗರಿಕೆದರೆ ಹೌದು. ಸರ್ಜು ಸರ್ ಅವರು ಆಸ್ ಎ ಕುಟುಂಬದ ಹಿರಿಯ ಅಣ್ಣನ ಸಮಾನ ನಮ್ಮನ್ನ ಪ್ರೀತಿಯಿಂದ ಆ ಸಂದರ್ಭದಲ್ಲಿ ದಿಗ್ಗಜಗಳ ಎಲ್ಲರನ್ನೂ ಭೇಟಿಯಾಗುವಂತ ಸಂದರ್ಭ, ಮಾತನಾಡುವ ಸಂದರ್ಭ, ಬಂತಲ್ಲ ಹಂಪ ನಾಗರಾಜ, ಸಿದ್ದಲಿಂಗಯ್ಯ, ಶಿವರಾಮ್ ಕಾರಂತ, ಅನಂತಮೂರ್ತಿ, ಅಮಾನಾಯಕರು, ಒಬ್ಬರೇ ಎಲ್ಲರ ಜೊತೆಗೆ ಮಾತಾಡೋದು, ಅವ್ರ ಜೊತೆಗೆ ಓಡಾಡೋದು, ಅವ್ರ ಊಟ. ನಾನು ಇನ್ನೂ ಯುವಕವಾಗ, ಇನ್ನೂ ಜಸ್ಟ್ ಲೈಕ್ ಕಾಡಿನಿಂದ ಬಂದಂಥ ಮನುಷ್ಯ. ಸೊ ಇದು ಮತ್ತಷ್ಟು ನನಗೆ ನನ್ನ ಆಸಕ್ತಿ ಬೆಳೀಲಿಕ್ಕೆ, ನನ್ನ ಆಸಕ್ತಿಯನ್ನು ಬೆಳೆಸ್ಕೊಳ್ಳಲಿಕ್ಕೆ ಒಂದು ಕಾರಣಕ್ಕಾಯಿತು. ಅದಕ್ಕೆ ನಾನು ಸಾಹಿತ್ಯ ಸಂವಾದ ಮತ್ತು ಡಾಕ್ಟರ್ ಸರ್ಜು ಕಾಟ್ಕರು, ಅದೇ ರೀತಿ ಬೆಳಗಾವಿಯಲ್ಲಿ ಆ ಸಂದರ್ಭದಂಥ LS ಶಾಸ್ತ್ರಿ ಇರ್ಬೋದು, ಜಗಜಾಮ್ ಸರ್ ಇರ್ಬೋದು, ಕಾಪ್ಸಿ ಸರ್ ಇರ್ಬೋದು, ಹಿಂಗೆಲ್ಲ ಭಾಳಷ್ಟು ಜನ, ಕುಸುನೂರ್ ಸರ್ ಅಂಕರು ನಮ್ಗೆ ಮಾರ್ಗದರ್ಶಿಗಳು, ಡಾಕ್ಟರ್ S. ನಾಗಲೋತಿಮಠ ಸರ್. ಸೊ ಈ ರೀತಿ ಒಂದು ಸಾಗಿ ಬಂತು ಸರ್. ಸರ್, ಈಗ ಅಲ್ಲಾ ಬೋಲಾ ಕವನ ವಾಚನ ಮಾಡ್ತೀನಿ, ನಿಮ್ಗೆ ಇಷ್ಟವಾದದ್ದು ಅಲ್ಲಾ ಬೋಲಾ ಕವನ ವಾಚನ ಮಾಡಿ. ಕವಿ ಅಂದಮೇಲೆ ವಾಚನ ಆಗ್ಬೇಕಲ್ಲ. ಇಲ್ಲ, ದೇವದಾಸಿ ಅನ್ನೋದು ಮಾಡ್ತೇನೆ ಸರ್. ಯಾಕಂದ್ರೆ ಬೆಳಗಾವಿ ಮತ್ತೆ ಮಾಡ್ರಿ ಒಂದು ಮಹಿಳಾ ಸಂಸ್ಥೆ ನಿಮಗೆ ಬಿಟ್ಟಿರೋದು, ಯಾವ್ದು ಮಾಡ್ತೀರಿ ಅದನ್ನ ಮಾಡ್ರಿ. ಹಲ್ಲಾ ಬೋಲಾ ಇದು 96ರಲ್ಲಿ ರಿಲೀಸ್ ಆಯ್ತು. ಬರ್ಗೂರ್ ಅವರು ಮತ್ತು ಚೆನ್ನಣ್ಣ ವಾಲಿಕಾರ. ದೇವದಾಸಿ. ನಿನ್ನ ಗುಡಿಯ ಎದುರಲ್ಲಿ ಯಾವ ಹಾಡು ಹಾಡಲಿ, ಹರ್ಷವೆಂಬುದು ಕರ್ಕಶವಾಗಿ ಕನಸುಗಳೆಲ್ಲ ಕಮರುವಾಗ ಯಾವ ಆಟ ಆಡಲಿ, ನಿನ್ನ ಗುಡಿ ಎದುರಲ್ಲಿ ಯಾವ ಹಾಡು ಹಾಡಲಿ, ಹುಟ್ಟಿದ ಅದಾವ ತಪ್ಪಿಗಾಗಿ ನನಗೆ ಘೋರ ಶಿಕ್ಷೆಯೋ, ಅರಿಯದ ಈ ಅನಾಚಾರದ ಆಚಾರ ರೂಢಿ ಎನ್ನುತ್ತಲಿ, ದೇಹ ದೇವರಿಗಾಗಿ ದೇವರೋ ದೆವ್ವಗಳಾಗಿ ಹಸಿರಿನೊಂದಿಗೆ ಕೊಸರಾಡಿದವು, ಹೂ ಹಣ್ಣಿನ ಸುಳಿಗೆ ಬೆಂಕಿ ಬಿಸಿ ಕಾವು ಕೊಟ್ಟಾವು, ನಿನ್ನೆಯ ಗುಡಿಯ ಇದರಲ್ಲಿ ಯಾವ ಹಾಡಲಿ, ಹರ್ಷವೆಂಬುದು ಕರ್ಕಶವಾಗಿ ಕನಸುಗಳೆಲ್ಲ ಕಮರುವಾಗ ಯಾವ ಆಟ ಆಡಲಿ, ಬೆಂಕಿಯಲ್ಲಿ ಮೈಸಿರಿ ಉಳಿದೀತು ಹೇಗೆ, ಕಣ್ಮುಚ್ಚಿ ಕುದರೆ ಉಣಿದಿತ್ತು ಹೇಗೆ, ಹೀಗೆ ಹೀಗೆ ಒಂದಿನ ಹಾಸೊಂಡು ಬೀಸಿ ಒಗೆದಂತೆ, ನೀರು ಮುಕ್ಕುಳಿಸಿ ಉಗುಳಿದಂತೆ, ಗರ್ಭಕ್ಕೆ ಹಾಯುವ ವ್ಯಭಿಚಾರ, ಹೊಲಸು ಎರಚುವ ಕುಲಾಚಾರ, ಇವನ್ನೆಲ್ಲ ನೋಡಿ ನೋಡಿ ನೋಡದಂತೆ ಕುಳಿತಿರುವೆಯಾ ನೀನು ದಾಸಿಗೆ ದೇವರಾಗಿ, ನೋಡದಂತೆ ಕುಳಿತಿರುವೆಯಾ ನೀನು ದಾಸಿಗೆ ದೇವರಾಗಿ, ನಿನ್ನ ಗುಡಿಯ ಎದುರಲ್ಲಿ ಯಾವ ಹಾಡು ಹಾಡಲಿ, ಹರ್ಷವೆಂಬುದು ಕರ್ಕಶವಾಗಿ ಯಾವ ಆಟ ಆಡಲಿ ಅನ್ನುವಂಥ. ನಿನ್ನ ಗುಡಿಯ ಎದುರಲಿ ಯಾವ ಹಾಡು ಹಾಡಲಿ, ಹರ್ಷವೆಂಬುದು ಕರ್ಕಶವಾಗಿ ಕನಸುಗಳೆಲ್ಲ ಕಮರುವಾಗ ಯಾವ ಆಟ ಆಡಲಿ, ಹುಟ್ಟಿದ ಅದಾವ ತಪ್ಪಿಗಾಗಿ ನನಗೀ ಘೋರ ಶಿಕ್ಷೆಯೋ, ಅರಿಯದಾಯಿ ಅನಾಚಾರದ ಆಚಾರ ರೂಢಿ ಎನ್ನುತ್ತಲಿ, ನಿನ್ನ ಗುಡಿಯ ಎದುರಲಿ ಯಾವ ಹಾಡು ಹಾಡಲಿ, ದೇಹ ದೇವರಿಗಾಗಿ ದೇವರು ದೆವ್ವಗಳಾಗಿ ಹಸಿರಿನೊಂದಿಗೆ ಕೊಸರಾಡಿದವು, ಹೂಹಣ್ಣಿನ ಸುಳಿಗೆ ಬೆಂಕಿ ಬೀಸಿ ಕಾವು ಕೊಟ್ಟವೋ, ಬೆಂಕಿ ಬೀಸಿ ಕಾವು ಕೊಟ್ಟವೋ, ನಿನ್ನ ಗುಡಿಯ ಎದುರಲಿ ಯಾವ ಹಾಡು ಹಾಡಲಿ, ಬೆಂಕಿಯಲಿ ಮೈಸಿರಿ ಉಳಿದೀತು ಹೇಗೆ, ಕಣ್ಮುಚ್ಚಿ ಕುದುರೆ ಕುಣಿದೀತು ಹೇಗೆ, ಹೀಗೆ ಹೀಗೆ ಒಂದಿನ ಹಾಸುಂಡು ಬೀಸಿ ಒಗೆದಂತೆ, ನೀರು ಮುಕ್ಕಳಿಸಿ ಉಗುಳಿದಂತೆ, ನಿನ್ನ ಗುಡಿಯ ಎದುರಲಿ ಯಾವ ಹಾಡು ಹಾಡಲಿ, ಗರ್ಭಕ್ಕೆ ಹಾಯುವ ವ್ಯಭಿಚಾರ, ಹೊಲಸು ಎರಚುವ ಕುಲಾಚಾರ, ಇವನೆಲ್ಲ ನೋಡಿ ನೋಡಿ ನೋಡದಂತೆ ಕುಳಿತಿರುವೆಯಾ, ಇವನೆಲ್ಲ ನೋಡಿ ನೋಡಿ ನೋಡದಂತೆ ಕುಳಿತಿರುವೆಯಾ, ನೀನು ದಾಸಿಗೆ ದೇವರಾಗಿ 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 ದೇವರಾಗಿ, ನಿನ್ನ ಗುಡಿಯ
ಎದುರಲಿ ಯಾವ ಹಾಡು ಹಾಡಲಿ ಹರ್ಷವೆಂಬುದು ಕರ್ಕಶವಾಗಿ ಕನಸುಗಳೆಲ್ಲ ಕಮರುವಾಗ ಯಾವ ಆಟ ಆಡಲಿ ನಿನ್ನ ಗುಡಿಯ ಎದುರಲಿ ಯಾವ ಹಾಡು ಹಾಡಲಿ ಯಾವ ಹಾಡು ಹಾಡಲಿ ಯಾವ ಹಾಡು ಹಾಡಲಿ. ಬಹಳ ಧನ್ಯವಾದ. ಒಂದು ಮಾತು ಹೇಳ್ತೇನೆ ಸರ್. ನಾನು ಈ ಹಾಡು ನಾನು ಪ್ರಥಮವಾಗಿ ನನ್ನಲ್ಲಿ ಆಗಲೇ ಹೇಳೋದಲ್ಲ, ಸಾಮಾಜಿಕ ಸ್ವಲ್ಪ ಜಾಗೃತಿ ಇರೋದ್ರಿಂದ ಇಲ್ಲಿ ನಾನು ಬಂದೆ ಬೆಳಗಾವಿಯಲ್ಲಿದ್ದಾಗ ಕಂಡಂತ. ಬಟ್ ಇವತ್ತು ನಿಮ್ಮ ಒಂದು ಧ್ವನಿಯಲ್ಲಿ ನಿಜವಾಗಿ ಒಂದು ನೋವನ್ನ ಹೇಳ್ತೈತೆ. ನನಗೆ ಸಾಹಿತ್ಯದ ಪ್ರಕಾರ ನಾವು ನೀವು ಒಂದು ಕ್ಷಣದಲ್ಲಿ ಹಾಕಿದ್ರಿ. ಆಶುಗಾಯಕ ಇಬ್ಬರು ಮೂರು ಹಾಡಿದ್ದಾರೆ, ಬೇರೆ ಆಶುಗಾಯಕ 30 ವರ್ಷನಾಗ ಹಾಡಿದಾರೆ ಅದನ್ನ. ಬಟ್ ಇಷ್ಟು ನನಗೆ ರೋಮಾಂಚನ ಆಗ್ತದೆ ಅಂದ್ರೆ ನೀವು ಆ ನೋವು ನಿಮ್ಮ ಧ್ವನಿ ಹೇಳ್ತೈತಲ್ಲಿ. ಹೌದು, ಹಂಗೆ ಇದ್ದಾರೆ. ಅದಕ್ಕೆ ನಿಮ್ಗೆ ಸಾಹಿತ್ಯದ ಪ್ರಕಾರ ನಮ್ಮ ರಾಗಗಳು ಹಾಕ್ಬೇಕಾಗ್ತದೆ. ಆದ್ರೂ ಅದು ನಾವು ನಿಮ್ಗೆ ಸಾಹಿತ್ಯ ಗ್ರಹಣ ಮಾಡ್ಕೊಂಡೆ ಅಲ್ಲ, ಅದನ್ನ ಹೇಳ್ತೀನಿ ಸರ್. ದೊಡ್ಡ ಪ್ರತಿಭೆ ಇದೆ, ನಿಮ್ಮ ಪ್ರತಿಭೆ, ನಿಮ್ಮಲ್ಲಿ ಇರ್ತಕ್ಕಂಥ ವಿದ್ವತ್ತು, ಸಂಗೀತ ವಿದ್ವತ್ತ. ಬಹುಶಃ ಈ ಹಾಡು ನೀವು ಹಾಡಿದ್ರೆ ಮುಟ್ಟತೈತಲ್ಲಿ. ಅದನ್ನ ತಿಳ್ಕೊಳ್ಳೋ ಅಗತ್ತಿಲ್ಲ, ನಿಮ್ಮ ಧ್ವನಿಯೊಳಗನೆ ಅವನಿಗೆ ಏನೋ ಮನ ಮುಟ್ಟಬೇಕಲ್ಲ. ಅಂದ್ರೆ ನೀವು ಇಷ್ಟು ಚಂದ ಬರ್ದಿರ್ತೀರಿ. ಹಿಂಗೆ ನಮ್ಗೆ ಅಂಗೈ ಒಳಗೆ ಒಂದು ಆಸರೆ ಇರ್ತದೆ, ಅದನ್ನ ನೋಡಿ ನಾವು 30 ವರ್ಷದ ಹಿಂದಿನ ಆಲೋಚನೆ, 30 ವರ್ಷ ಹಿಂದಿನ ಶಬ್ದಗಳು, ಅವಾಗಿನ ಒಂದು ಒಂದು ಹುರುಪಿನ ಯುವ ಶಕ್ತಿ ಅದ ನಮ್ದು. ಬಟ್ ಅದನ್ನ ಇವತ್ತು ನಿಜವಾಗಿ ನನಗೆ ಖುಷಿ ಆಯ್ತು ಹಾಡು ಕೇಳಿ. ಇವತ್ತು ಕೇಳ್ಬೇಕು ಅನ್ನಿಸ್ತೈತೆ ಹಾಡನ್ನ. ಸರ್, ಇವಾಗ ಸಾಹಿತ್ಯ ಸಂಘಟನೆ 1989ರಿಂದ ಡಾಕ್ಟರ್ ಸರ್ಜು ಕಾಟ್ಕರ್ ಅವರ ನೇತೃತ್ವದಲ್ಲಿ ಬೆಳಗಾವಿ ಸಾಹಿತ್ಯ ಸಂವಾದ ಸಂಸ್ಥಾಪಕ ಸದಸ್ಯರಾಗಿ ಪದಾಧಿಕಾರಿಯಾಗಿ ಕಾರ್ಯನಿರ್ವಹಣೆ ಮಾಡಿದ್ದಾರೆ. ಅದ್ರ ಬಗ್ಗೆ ಒಂದೆರಡು ಮಾತು ಅದೇ ಸರ್. ಅದು ಅಂದ್ರೆ ನಾನು ಹೇಳಿದ್ನಲ್ಲ ನಿಮ್ಗೆ, ನಾನು 88ಕ್ಕೆ ಬೆಳಗಾವಿಗೆ ಬಂದೆ. ಸರ್ಜು ಕಾಟ್ಕರ್ ಅವರು ನಾನೊಂದು ಆರ್ಟಿಕಲ್ ನೋಡಿ ಬಂದು ಸಂಪರ್ಕ ಬಂತು. ಮುಂದೆ ಬಂದಾಗ ನಾವೆಲ್ಲ ಸೇರ್ತಾ ಇದ್ದೇವೆ ದಿನ ಸಾಯಂಕಾಲ. ನನಗೊಂದು ಪ್ಲಾಟ್ಫಾರ್ಮ್ ಸಿಕ್ತು ನನಗೆ. ಅಲ್ಲಿವರೆಗೂ ಕೆಲಸ ಅವ್ರ ಜೊತೆಗೆ ಸೇರಿದ ನಾನು, ಅವರು, ಕುಸ್ನೂರ್ ಸರ್, ಚಂದ್ರಕಾಂತ್ ಪೋಕಳೆ, ರಾಮಕೃಷ್ಣ ಮರಾಠೆ, DS ಚೌಗಲೆ, ಈ ರೀತಿ ಸಾಹಿತ್ಯ ಆಸಕ್ತಿ ಇರತಕ್ಕಂಥ ಡಾಕ್ಟರ್ AR ಪಾಟೀಲ ಸೇರ್ತಾ ಒಂದು ಯಾಕೆ ಒಂದು ಸಂಘಟನೆ ಮಾಡಬಾರ್ದು ಅನ್ನುವಂಥ ಅನಿಲ್ ಬೆಟ್ಟಿಗೆರೆ ಅಂತ ಹೇಳಿ ಒಬ್ಬರು ಸಂಯುಕ್ತ ಕರ್ನಾಟಕ ವರದಿಗಾರಿದ್ರು. ಅವಾಗ ನನ್ನ ಭಾಳ ಆತ್ಮೀಯರಿದ್ರು. ಯಾಕೆ ಸಂಯುಕ್ತ LST ನಮ್ಮ ಸಬ್ ಸಂಸ್ಥೆ ಇರೋದ್ರಿಂದ ಅನಿಲ್ ಬೆಟ್ಟಿಗೆರೆ ಒಬ್ಬರು ನಮ್ಮ ಜೊತೆಗೆ ಸೇರಿಲ್ಲ, ಒಂದು ಸಂಸ್ಥೆ ಮಾಡೋಣ ಪ್ರಾರಂಭ ಮಾಡಿ ಅಂದಾಗ ಸರ್ಜು ಸರ್ ನಾವೆಲ್ಲ ಸೇರ್ಕೊಂಡು ನಮ್ಮಷ್ಟು ನಾವು ಪ್ರಾರಂಭ ಮಾಡಿದ ಸಾಹಿತ್ಯ ಸಂವಾದ ಅಂತ ಸಂಸ್ಥೆಯನ್ನು ಹುಟ್ಟು ಹಾಕಿದೆವು. ಅದಕ್ಕೆ ಪ್ರಥಮ ಅಧ್ಯಕ್ಷರು ನಾಗಲೋತಿ ಮಠ ಸರು, ಚಂದ್ರಕಾಂತ್ ಕುಸುಮ ಉಪಾಧ್ಯಕ್ಷರು, MK ಜೈನಾಪುರ ಸರು, ನಾನು ಟ್ರೆಜರರು. ಈ ರೀತಿ ಒಂದು ಮಾಡಿ ಮಿಲನ್ ಹೋಟೆಲ್ನಲ್ಲಿ ಡಾಕ್ಟರ್ ಶಿವರಾಮ್ ಕಾರಂತರಿಂದ ಕರೆಸಿ ಒಂದು ಅದ್ಭುತವಾದಂಥ ಅನುಭವ. ದೊಡ್ಡ ಅತಿಥಿಗಳು ಶಿವರಾಮ್ ಕಾರಂತರ ಸರ್, ಅಟೋತಿ ಜ್ಞಾನಪೀಠ ಸಿಕ್ಕಂತ ವ್ಯಕ್ತಿ. ಅದಕ್ಕೆ ಕಾರಣ ಒಂದು ಸರ್ಜು ಅವರ ಸಂಬಂಧ, ಎರಡು ನಮ್ಮ ಹಿರಿಯ ಅಕ್ಕನ ಸಮಾನದಂತ ರಂಜನಾ ನಾಯ್ಕ್ ಅವರ ಗೀತಾ ಕುಲಕರ್ಣಿ ಅವರ ಮಗಳು ಗೀತಾ ತಂಗಿನೇ ಶಿವರಾಮ್ ಕಾರಂತರ ಅಮ್ಮವ್ರು. ಹಿಂಗಾಗಿ ಇವ್ರವ್ರ ಮಗಳ ಇವ್ರ ಮನೇಲೇ ಇದ್ರು. ಅವ್ರ ಮನೆ ಅವರು ಸರ್ಜು ಕಾಟ್ಕರ್, ಜಯಂತಿ ಕಾಕಿಣಿ ಎಲ್ಲ ಅವ್ರ ಗೆಳೆಯರ ಕ್ಲಾಸ್ಮೇಟ್ಸ್. ಹಿಂಗಾಗಿ ಅವರಾಗ್ಲಿ ಮತ್ತು ಆ ಸಮಯದಲ್ಲಿ ಒಂದಿಷ್ಟು ಲೇಖಕರಿದ್ರು ಮೇಡಮ್ ಜೊತೆಗೆ. ಲತಾ ಗುತ್ತಿಯವ್ರು ಗುರ್ತಿದೆ, ಬೆಂಗಳೂರಿಗಿದ್ದಾರೆ. ಇನ್ನೊಬ್ರು ಭಾಳ ಕ್ರಿಯೇಟಿವಿಟಿ ಇದ್ದವ್ರಿದ್ರು ಅವ್ರ ಜೊತೆಗೆ, ನನಗೆ ಹೆಸರು ನೆನಪಾಗ್ತದೆ. ಹಿಂಗಾಗಿ ಅದೊಂದು ಒಳ್ಳೆಯ ಅನುಭವ ಆಯ್ತು ನಮ್ಗೆ. ಕಾರಂತರಾಗಿಂದ ಎಷ್ಟು ಜನರೇ, ಒಬ್ಬರ ಇಬ್ಬರ, ಹಂಪ ನಾಗರಾಜ್ ಅವರು, ಅಮಾ ನಾಯಕರು, ಅನಂತಮೂರ್ತಿ ಅವರು, ಗಿರಿ ಕಾರ್ನಾಡ್ರು ಒಬ್ಬರು ನಮಗೆ ಕರ್ಸಕ್ಕಾಗಲಿಲ್ಲ. ಅದನ್ನ ಕೊನೆ ಪ್ರಯತ್ನ ಮಾಡ್ಬೇಕು ಅನ್ನೋದ್ರಾಗಾಯ್ತು. ಉಳಿದು ಎಲ್ಲಾ ದಿಗ್ಗಜಗಳು ಬೆಳಗಾವಿಗೆ ಬಂದು ನಮ್ಮ ಸಾಹಿತ್ಯ ಸಂವಾದ ಜೊತೆಯಲ್ಲಿ ಇದನ್ನ ಮಾಡಿದ್ದಾರೆ. ಮತ್ತು ಅದಕ್ಕೆಲ್ಲ ಕಾರಣ ಡಾಕ್ಟರ್ ಸರ್ಜು ಕಾಟ್ಕರ್ ಅವರು. ಅವರೊಂದು ಪ್ರೀತಿ, ವಿಶ್ವಾಸ, ನಮ್ಮನ್ನೆಲ್ಲ ಪ್ರೋತ್ಸಾಹ. ಬಹುಶಃ ನನಗೆ ಮತ್ತಿಷ್ಟು ಅದರಲ್ಲಿ ತೊಡಗಿಸ್ಕೊಳ್ಳಲಿಕ್ಕೆ ಪ್ರಥಮ ಕೃತಿ ಇದು ಅಲ್ಲಾಬೋಲ 96ರಲ್ಲಿ ಬಂತು. ನಂತರ ಮತ್ತೆ 2005ರಲ್ಲಿ ಮಾದಾಯಿ ಮತ್ತು ಶಬ್ದ ಸುನೇರಿ ಅಂತೇಳಿ ನನ್ನ ವಿವಿಧ ಕೃತಿ ಇಲ್ಲ, ಅದನ್ನ ಬೇರೆ ಪಾರಸ್ ಪಬ್ಲಿಕೇಶನ್ ಎಲ್ಲವೂ ಪಬ್ಲಿಷ್ ಮಾಡಿದ್ರು. ನಂತರ ಒಂದು ಕಥಾ ಸಂಕಲನ, ಒಂದು ಸಂಯುಕ್ತ ಕನ್ನಡದಲ್ಲಿ ಪುಸ್ತಕಗಳು ವಿಮರ್ಶೆ ಮಾಡಿದಂಥ ಪುಸ್ತಕ. ಈ ರೀತಿಯಾಗಿ ನನ್ನ ಒಟ್ಟು ಈಗ 9 ಕೃತಿಗಳು ಪಬ್ಲಿಷ್ ಆಗಿದ್ದಾವೆ. ಸದ್ಯಕ್ಕೆ 2 ರೆಡಿ ಆಗ್ತವೆ, ಒಂದು ಕವನ ಸಂಕಲನ ಮತ್ತು ಒಂದು ನನ್ನ ಅನುಭವಗಳನ್ನು ಸಿದ್ಧ ಮಾಡ್ತಾ ಇದ್ವಿ. ಸರ್, ಇತರ ಸಂಘಟನೆಗಳೊಂದಿಗೆ ಜಿಲ್ಲಾ ಕನ್ನಡ ಅಭಿವೃದ್ಧಿ ಜಾಗೃತಿ ಸಮಿತಿ ಸದಸ್ಯರಾಗಿದ್ದೀರಿ. ಅದು ಬರಗೂರು ಸರ್ ನಮಗೆಲ್ಲ 86ರಲ್ಲಿ ಬಂಡಾಯ ಸಾಹಿತ್ಯ ಸಂಘಟನೆ ಮೂಲಕ ಬರಗೂರು ಸರ್ ಒಡನಾಟ ಬಂತು. ಬರಗೂರು ಸರ್ ಕೂಡ ನಮ್ಮನ್ನೆಲ್ಲ ಪ್ರೀತಿ ವಿಶ್ವಾಸ ಕೊಟ್ಟು ನಮ್ಮಂಥವ್ರನ್ನ ಬೆಳೆಸುವಲ್ಲಿ ಅವರು ಕೂಡ ಕಾರಣರಾದರು. ಅವರಿಂದಲೇ ಹಲ್ಲಾಬೋಲೋ ಪತ್ರಿಕೆ ಪುಸ್ತಕವನ್ನು ಬಿಡುಗಡೆ ಮಾಡಿ ಮತ್ತಿಷ್ಟು ಒಡನಾಟ ಬಂದು ಅಷ್ಟೊತ್ತಿಗೆ ಅವರು ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾದಾಗ ಬೆಳಗಾವಿ ಜಿಲ್ಲೆಯ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಒಂದು ಸದಸ್ಯರನ್ನಾಗಿ ಒಂದು ಅವಕಾಶ ಕೊಟ್ಟರು. ಆ ಒಂದು 3 ವರ್ಷ ಕನ್ನಡ ಒಂದು ಆ ಸಂದರ್ಭದಲ್ಲಿ ಬೆಳಗಾವಿಯಲ್ಲಿ ಇವತ್ತಿನ ವಾತಾವರಣ ಇಲ್ಲ, ಆ ಸಂದರ್ಭದಲ್ಲಿ ಸ್ವಲ್ಪ ಕನ್ನಡ ಎಲ್ಲೋ ಒಂದು ಕಡೆ ಇನ್ನೂ ಬೆಳವಣಿಗೆ ಆಗಬೇಕು ಅನ್ನುವಂಥ ಆಶಯದಲ್ಲೇ ಒಂದು ಸರ್ಕಾರದ ಉದ್ದೇಶ ಇರೋದ್ರಿಂದ
ನಾವು ಆದಷ್ಟು ಇಲಾಖೆಗಳಿಗೆ ಬೇರೆ ಬೇರೆ ಸೆಮಿ ಗೌರ್ಮೆಂಟ್ ಎಲ್ಲ ಕಚೇರಿಗಳಿಗೆ ವಿಸಿಟನ್ನು ಮಾಡಿ ಕನ್ನಡವನ್ನು ಆದಷ್ಟು ಬಳಸಿ ಕನ್ನಡವನ್ನು ಬಳಸುವ ನಿಟ್ಟಿನಲ್ಲಿ ಒಂದು ಪ್ರಾಮಾಣಿಕ ಪ್ರಯತ್ನವನ್ನು ನಾವು ಟಿ ಎಸ್ ನಾಗಾಭರಣ ಅವರ ಕೈ ಒಳಗ ಇದ್ದೇ ಇರಬೇಕು. ನಾನು ಜ್ಯೋತಿ ಬದಾಮಿ ಸುನಂದ ಎಲ್ಲ ಅದು ನಂತರ ಮೋಸ್ಟ್ಲಿ ನಮ್ಮ ನಂತರ ನಿಮ್ಮ ಇರ್ಬೇಕು. ನಂತರ ಆಗಿವೆ ನಮ್ಮ ನಂತರ ನಿಮ್ಮ ಇರ್ಬೇಕು. ನಂತರ ಆಗಿವೆ. ಒಂದು ಒಳ್ಳೆ ಅವಕಾಶ ಸಿಕ್ತು ನಮಗೆ. ಅವಾಗ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಹೌದು. ಒಂದು ಒಳ್ಳೆ ಅಧಿಕಾರಿಗಳಿದ್ರು. ಡಿ ಸಿ ಅವರು ಕೂಡ ನಮಗೆ ಸಪೋರ್ಟ್ ಇರೋದ್ರಿಂದ ಒಂದು ಪ್ರಾಮಾಣಿಕ ಕೆಲಸ ಮಾಡ್ಲಿಕ್ಕೆ ಒಂದು ಅವಕಾಶ. ಕರ್ನಾಟಕ ನಾಟಕ ಅಕಾಡೆಮಿ ಸದಸ್ಯರು ಇದ್ರ ಬಗ್ಗೆ ಅದು ನಾಟಕ ಕಡೆ ಅದೇ ಹೇಳಿದ್ರಲ್ಲ ಸರ್, ಒಂದು ನಮ್ಮದು ಸಾಹಿತ್ಯ ಸಾಂಸ್ಕೃತಿಕವಾಗಿ ನಮ್ಮ ಚಟುವಟಿಕೆ ನಡೆಸ್ತಾ ತಮ್ಮಂತ ಹಿರಿಯರು ಒಬ್ಬ ಯುವಕದಾನೆ ಒಂದು ಅವಕಾಶ ಕೊಡಬೇಕು ಅನ್ನುವಂಥ ಸಂದರ್ಭ ಬಂದು ಕರ್ನಾಟಕ ನಾಟಕ ನನಗೇನು ಅವಾಗ ಅಷ್ಟು ಕೆಲಸದ ಒತ್ತಡ, ಅತಿಯಾದ ಕೆಲಸ ಒತ್ತಡ ಬೆಳಗಾವಿ ವಿಭಾಗ ಮಟ್ಟದ ಕಚೇರಿಯಲ್ಲಿ ಭಾಳ ಇರ್ತದ. ಹಿಂಗಾಗಿ ನಾನು ಕೆಲಸ ಮಾಡ್ತಿದ್ದೆ ನಾನು ಬೆಳಗಾವಿಯಲ್ಲಿ. ಯಾಕಂದ್ರೆ ಅದೇನೋ ದೈವಶಾತ ಹಿರಿಯರ ಆಶೀರ್ವಾದ ಕರ್ನಾಟಕ ನಾಟಕ ಅಕಾಡೆಮಿಯ ಒಂದು ಸರ್ಕಾರದಿಂದ ಸದಸ್ಯನಾಗಿ 2001ರಲ್ಲಿ ನೇಮಕಗೊಂಡೆ. ಆರ್ ನಾಗೇಶ್ ಅವರ ಅಧ್ಯಕ್ಷತೆಯಲ್ಲಿ ಸರ್ಕಾರದಿಂದ ನೇಮಕಗೊಂಡಾಗ ಬಹಳಷ್ಟು ಜನ ಇವನಿನ್ನೂ ಅವಾಗ ನನ್ನ ವಯಸ್ಸು 37-38 ಬಹಳಷ್ಟು ಜನ ಇಲ್ಲೇ ಬೆಳಗಾವಿಯಲ್ಲೇ ನನ್ನ ಜೊತೆಯಲ್ಲೇ ಇದ್ದವರೇ ಇವನು ಎಲ್ಲೋ ಬಿಜಾಪುರದಿಂದ ಬಂದಂಥ ಇನ್ನೂ ಯುವಕ ಇದ್ದಾನೆ, ಇವ್ರಿಗಿಂತಲೂ ಸಾಕಷ್ಟು ಹಿರಿಯರಿದ್ದಾರೆ, ಇವನು ಏನು ಮಾಡಬಲ್ಲ, ಏನು ಮಾಡಿದ್ದಾರೆ, ಏನು ದೊಡ್ಡ ಅನ್ನುವಂಥ ಮಾತನ್ನು ಕಿವಿಗೆ ಬಿದ್ದು ನನಗೆ. ನನ್ನ ಶಕ್ತಿ ನನ್ನ ಆಸಕ್ತಿ ನನಗೆ ಗೊತ್ತಿತ್ತು, ನಾನು ಏನು ಮಾಡಬಲ್ಲೆ ಅನ್ನೋದು ನಾನು ಮಾಡಿ ತೋರಿಸಿದ್ದೆ ಕೂಡ. ನಾನು ಅದನ್ನು ಮತ್ತಷ್ಟು ಚಾಲೆಂಜ್ ತಗೊಂಡು 3 ವರ್ಷಗಳವರೆಗೆ ಪ್ರತಿ ವರ್ಷ ಒಂದು ದೊಡ್ಡ ಉತ್ಸವ, ಯುವರಂಗ ಭೂಮಿ ಉತ್ಸವ, ವೃತ್ತಿರಂಗ ಭೂಮಿ ನನ್ನ ಪ್ರೀತಿಯ ಆಸಕ್ತಿ ಇರೋದ್ರಿಂದ ವೃತ್ತಿರಂಗ ನಾಟಕೋತ್ಸವ, ಬಯಲಾಟ, ಸುಮಾರಾಗಿ 3 ವರ್ಷ ಬಿಡದೆ ಚಟುವಟಿಕೆಯನ್ನು ಮಾಡಿ ಕೊನೆಯ ಪ್ರಶಸ್ತಿಯನ್ನ ಯಾರು ಈ ಮಾತನ್ನ ಅಂದಿದ್ದಾರೆ ಅಂತ ಹೇಳಿದ್ರು ಅವನೊಬ್ಬ ಹಿರಿಯ ಕಲಾವಿದನೇ ಇದ್ರು ನೋಡ್ರಿ. ಅದು ನನ್ನ ಕಿವಿ ಬಿದ್ದಿತ್ತು. ಬಟ್ ಕೊನೆಯ ಪ್ರಶಸ್ತಿ ಹವ್ಯಾಸಿ ಕಲಾವಿದನ ಕೊಡ್ಬೇಕಂತ ನಾನು ನಿರ್ಧಾರ ಮಾಡಿದ್ದೆ. ಅದು ನನ್ನ ಜಿಲ್ಲೆಗೆ ಕೊಡಬೇಕು ಅಂತ ಹೇಳಿ ಅವ್ರು ನೋಡಿದ್ರೆ ನನ್ನ ಹಿತೈಷಿ ಅಲ್ಲ, ಆದ್ರೆ ಹಿರಿಯರಿದ್ದಾರೆ, ಒಬ್ಬ ಲಕ್ಷಿತ ಹಿರಿಯ ಕಲಾವಿದ ಅಂತೇಳಿ ಶಿವಮೊಗ್ಗ ಕುಪ್ಪೇನಹಳ್ಳಿಯಲ್ಲಿ ಮೀಟಿಂಗ್ ನಡೆದಾಗ ನಾನು ಹಠ ಮಾಡಿ ಬೆಂಗಳೂರದವ್ರಿಗೆ ಆ ಪ್ರಶಸ್ತಿ ಈ ಬೆಳಗಾಂ ಕಟ್ ಮಾಡಿ ಬೇರೆ ಕಡೆ ತೊಗೊಳಕ್ಕೆ ವಾದ ಮಾಡ್ತಾ ಇದ್ರು. ಇಲ್ಲ, ನನ್ನ ಜಿಲ್ಲೆಗೆ ಕೊಡಬೇಕು, ನನ್ನ ಕೊನೆಯ ಅವಧಿದು ಅಂತೇಳಿ ಅನೌನ್ಸ್ ಮಾಡಿದಾಗ ನನಗೆ ತಕ್ಷಣ ಅದಕ್ಕೆ ಸಂಬಂಧಪಟ್ಟ ಶ್ರೀಪತಿ ಮಂಜುನಬೈಲ ರಂಗ ಸಂಪದ ಅಧ್ಯಕ್ಷ ನನಗೆ ತಕ್ಷಣ ಅದು ರೇಡಿಯೋದಲ್ಲಿ ಬಂದ ತಕ್ಷಣ ನನಗೆ ವಿಶ್ ಮಾಡಿ ಒಂದು ಒಳ್ಳೆ ಕೆಲಸ ಮಾಡಿದ್ರಿ, ನಿಮ್ಮದೊಂದು ನೆನಪು ಅಂತ ತಂದ್ರು. ನಿಮ್ ದೊಡ್ಡ ಗುಣ ಅಲ್ಲ ಅದು. ಇಲ್ಲ, ಅದು ದೇವ್ರಿಗೆ ಬಿಟ್ಟದ್ದು. ನನ್ನದು ಮುಂದೆ ವ್ಯಕ್ತಿ ಅಂದಂತ ವ್ಯಕ್ತಿ ಪ್ರಶಸ್ತಿ ನಾನು ಮನೆಗೆ ಬಂದು 4 ದಿನ ಆಗಿತ್ತು, ಒಂದು ಸ್ವೀಟ್ ತೊಗೊಂಡು ನಾನು ಇದೇ ನನ್ನ ಅನುಮಾನ ಇರುತ್ತೆ ಮನೆಗೆ ಬಂದು ಅದನ್ನ ಕೊಟ್ಟು ಕಣ್ಣೀರ್ ತಗೋ ನಾನು ಇಲ್ಲ ಸಾಧ್ಯ ತೆಗಿಲಕ್ಕೆ ಅದೇನು ಬೇಡ, ಅವ್ರನ್ನೇ ಆರಾಧನೆ ಮಾಡಿಬಿಟ್ರಿ. ಒಂದು ನನ್ನ ಕೆಲಸ ನಾನು ಮಾಡಿದ್ದೇನೆ, ಯಾರಿಗಾರೊಬ್ರು ಕೊಡ್ಬೇಕು, ನೀವು ಕಲಾವಿದಿದ್ದಾರೆ. ಬಟ್ ಅವರೇ ನಾನು ಮುಂದೆ ಅಂದಿರಲಿಲ್ಲ, ಬಟ್ ಅಂದಿದ್ದು ನನಗೆ ವಿಷಯ ಗೊತ್ತಾಗಿತ್ತು. ಬಟ್ ಈ ರೀತಿ ಸಿಕ್ಕ ಅವಕಾಶವನ್ನ ಸರ ನಾನು ತೊಡಗಿಸ್ಕೊಂಡು ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾ ಬಂದಿದ್ದರ ಫಲವಾಗಿನೇ ಇವತ್ತು ಸಾಹಿತ್ಯಿಕವಾಗಿ ಸಾಂಸ್ಕೃತಿಕವಾಗಿ ಈಗ ಕಳೆದ ಬಾರಿ ಕೇಂದ್ರ ಸಾಹಿತ್ಯ ಅಕಾಡೆಮಿ ಭಾಗವಹಿಸಿದ ಅವಕಾಶ ಬಂತು ಬೆಳಗಾಮದಲ್ಲೇ. ಕಳೆದ 10 ವರ್ಷದಿಂದ ಅದನ್ನ ಕೇಂದ್ರ ಸಾಹಿತ್ಯ ಅಕಾಡೆಮಿ ತಿಳ್ಕೊಳಕ್ಕೆ ಆದ್ರೂ ನಮಗೆ ಅದ್ರ ವಿವರ ಸಿಗ್ತಿರ್ಲಿಲ್ಲ. ಡಾಕ್ಟರ್ ಸಜ್ಜು ಕಟ್ಕೋರ್ ಮೆಂಬರ್ ಆದ್ರು 1718ರಲ್ಲಿ. ನಾನು ಅವಾಗ ಸೌದತ್ತಿಯಲ್ಲಿ ಪೂರ್ಣ ಪ್ರಮಾಣದಲ್ಲಿ ಬಿಜಿ. ಹೌದು, ಅದು ಒಡನಾಟ ಅದನ್ನ ತಿಳ್ಕೊಳ್ಳಕ್ಕೆ ಒಳಗೆ ಹೋಗ್ಲಿಕ್ಕೆ ಅವಕಾಶನೇ ಆಗ್ಲಿಲ್ಲ. ಇಲ್ಲ, ಅವ್ರ ಪೀರಿಯಡ್ ಮುಗಿತು, ನಾನು ರಿಟೈರ್ಡ್ ಆದೆ. ಒಮ್ಮೆ ಸಾಹಿತ್ಯ ಅಕಾಡೆಮಿ ಒಂದಾದ್ರೂ ಕಾರ್ಯಕ್ರಮ ಭಾಗವಹಿಸಬೇಕು ಅನ್ನೋ ಅಪೇಕ್ಷೆ ನನ್ನಲ್ಲಿ ಒಳಗೆ. ಅದರ ಒಂದು ದೇವಿ ಕೃಪಾ, ಒಬ್ಬರು ಹಿರಿಯ ಸದಸ್ಯ ಮಹಾರಾಷ್ಟ್ರದ ಒಬ್ಬ ಡಾಕ್ಟರ್ ವಿಶ್ವಾಸ್ ಪಾಟೀಲ್ ಅಂತ ದೊಡ್ಡ ಸಾಹಿತಿ ನೋಡ್ರಿ, ಅವ್ರ ಮೊನ್ನೆ ಮಹಾರಾಷ್ಟ್ರದ ಸಾಹಿತ್ಯ ಸಮ್ಮೇಳನ ಅಧ್ಯಕ್ಷರಾದ್ರು ಸಾತಾರದಲ್ಲಿ. ಅವ್ರ ಜೊತೆಯಲ್ಲಿ ಅವ್ರು 10 ವರ್ಷದಿಂದ ನನಗೆ ಒಡನಾಟ. ಆದ್ರೆ ನಾನೆಂದು ಸಾಹಿತ್ಯ ಹೇಳ್ಕೊಳಕ್ ಹೋಗಿರ್ಲಿಲ್ಲ. ಅವ್ರಿಗೆ ಯಾಕೆ ಹೇಳ್ಕೊಳ್ಬೇಕು, ಅವರು ಸಾಹಿತ್ಯ ಇದ್ರು ಕೂಡ. ಅವತ್ತು ಒಂದು ದಿವಸ ಕಳೆದ ಬಾರಿ ಮಾತಾಡ್ತಾ ಹಿಂಗೆ ಸಾಹಿತ್ಯ ಅಕಾಡೆಮಿ ಮೆಂಬರ್ ಏನು ಮಾಡ್ತಾ ಇದ್ದಾರೆ ಸರ್, ಹೆಂಗೆ ನಮ್ಮ ಕರ್ನಾಟಕರಿಗೆ ಅವಕಾಶ ಕೊಡಿ ಸ್ವಲ್ಪ, ನೀವು ಮಹಾರಾಷ್ಟ್ರದಲ್ಲಿ ಇಲ್ಲೇ ಕೊಲ್ಹಾಪುರದವರು ಯಾಕೆ ಇವತ್ತಿಲ್ಲ, ನಾನು ಹಿಂಗೆ ಇದನ್ನ ಅಂದ್ರೆ ಅವ್ರು ನಿಮ್ಮ 3 ಕವನ ಸಂಕಲ್ಪ ಬಂದಿದ್ದಾವೆ, ಯಾಕೆ ಹೇಳಿಲ್ಲ ಇಲ್ಲಿವರೆಗೆ ನೋಡಿ ಸರ್. ನಾನು ಇಲ್ಲ ಸರ್ ಬಂದಿದ್ದಾವೆ, ಇಲ್ಲ ನನಗೆ ಒಂದು ಕೆಲಸ ಮಾಡೋರು ಇಮಿಡಿಯೇಟ್ಲಿ ನಾನು ನಿಮ್ಮ ಬಯೋಡಾಟ ಕೊಡಿ ಅಂತ ಹೇಳಿದ್ರು. ನೋಡಿ ಸರ್ ಕೃಪೆ ಬಯೋಡಾಟ ಕೊಟ್ಟೆ. ಇಡೀ ಭಾರತ ದೇಶದ ಸಾಹಿತ್ಯದಲ್ಲಿ ಒಂದು ಉತ್ಕೃಷ್ಟವಾದಂಥ ಒಂದು ಕೇಂದ್ರ ಸಾಹಿತ್ಯ ಅಕಾಡೆಮಿಯ ಏಷ್ಯನ್ ಕಲ್ಚರಲ್ ಫೆಸ್ಟಿವಲ್, ಲಿಟರರಿ ಫೆಸ್ಟಿವಲ್ ಅಂತ ವರ್ಷಕ್ಕೊಮ್ಮೆ ನಡೀತೈತೆ ಅದು ದಿಲ್ಲಿಯಲ್ಲಿ 3 ದಿನ. ನನಗೆ ಅದಕ್ಕೆ ಆಯ್ಕೆ ಮಾಡಿಬಿಟ್ರೆ ಸರ್, ನನಗೆ ನಂಬಕ್ಕಾಗಲಿಲ್ಲ. ದಿಲ್ಲಿಗೆ 3 ದಿನ ಬಹುಭಾಷಾ ಕವಿಗೋಷ್ಠಿಯಲ್ಲಿ ಇಡೀ ದೇಶದ 500 ಸಾಹಿತಿಗಳೊಂದಿಗೆ ಬೆರೆಯುವಂಥ ಅವಕಾಶ ಒಂದು ಸಿಕ್ತು. ಇದಕ್ಕೆಲ್ಲ ಒಂದು ಪ್ರಾಮಾಣಿಕ ತೊಡಗಿಸ್ಕೊಳ್ಳೋಕೆ ಸಾಹಿತ್ಯದಲ್ಲಿ ಮತ್ತು ಒಂದು ಹಿರಿಯರ ಜೊತೆ ಒಂದು ಒಳ್ಳೆಯ ಒಡನಾಟದಿಂದ ಇಲ್ಲಿವರೆಗೂ ಸಾಗಿ ಬಂದಿದೆ ಸರ್ ಸಾಹಿತ್ಯದ. ಸರ್, ಬೆಳಗಾವಿಯಲ್ಲಿ ನಡೆದ ವಿಶ್ವ ಕನ್ನಡ ಸಮ್ಮೇಳನದ ಕಾರ್ಯಕ್ಷೇತ್ರದ ಬಗ್ಗೆ ತಮ್ಮ ಪಾತ್ರ ಹೇಳ್ರಿ. ವಿಶ್ವ ಕನ್ನಡ ಸಮ್ಮೇಳನದಲ್ಲಿ ನಮಗದು ಹೇಳಿದನಲ್ಲ, ನಾನು ಬೆಳಗಾವಿ ನಾನು ಹುಟ್ಟಿದ ಸ್ಥಳ ಇರದಿದ್ರು ಕೂಡ, ನಮ್ಮ ಕರ್ಮ ಸ್ಥಳ ಇದ್ರು ಕೂಡ ನನ್ನ ಪ್ರೀತಿಯ ಸ್ಥಳ. ಅಷ್ಟೊತ್ತಿಗಾಗಲೇ ನಾವು ಬೆಳಗಾವಿಯಲ್ಲಿ ಸಾಹಿತ್ಯಿಕವಾಗಿ ರಂಗಭೂಮಿ ತೊಡಗಲ್ಲಿ ನಾವು ಎಲ್ಲವನ್ನೂ ಗುರುತು ಮಾಡಿ. ಶಾಲಿನಿ ರಜನೀಶ್ ಬೆಳಗಾವಿ DC ಇದ್ದಾಗ ಪ್ರಥಮ ಬಾರಿಗೆ ಬೆಳಗಾವಿಯಲ್ಲಿ ಸರ್ದಾರ್ಗಢ್ನಲ್ಲಿ 7 ದಿನಗಳವರೆಗೆ ಒಂದು ಗ್ರಾಮೀಣ ರಂಗೋತ್ಸವ ಮಾಡಿದೆ. ಬಹುಶಃ ತಾವು ಇದ್ರೆ ನೋಡಿರ್ಬೋದು, ಅದು ಇತಿಹಾಸ.
ಯಾವ ಜಿಲ್ಲಾಡಳಿತ ಕೂಡ ಲಾ ಅಂಡ್ ಆರ್ಡರ್ ಸಮಸ್ಯೆ ಆಗುತ್ತೆ ಅಂತ ಹೇಳಿ ಕಾರ್ಯಕ್ರಮನ ಔಟ್ಡೋರ್ ಹೊರಗಡೆ ಎಲ್ಲಿ ಮಾಡಿರ್ಲಿಲ್ಲ, ಎಲ್ಲೂ ಇಲ್ಲ. ಬಟ್ ಮೇಡಮ್ ಶಾಲಿನಿ ರಜನೀಶ್ ಮೇಡಮ್ ಅವರು IAS ನಿಜವಾಗಿ ಕೂಡ ಅವರ ಒಂದು ವಿಷನ್, ಅವರ ಒಂದು ಸಾಂಸ್ಕೃತಿಕ ಸಾಹಿತ್ಯಿಕ ಮನಸ್ಸು ಬೆಳಗಾವಿಯಲ್ಲಿ ಬಹಳ ಅದ್ಭುತವಾದಂಥ ಕೆಲಸ ಮಾಡಿದೆ ಅವ್ರ ಜೊತೆಲಿ ಒಂದು ವರ್ಷ. ಅದರೊಳಗೆ ಆ 7 ದಿವಸ ಕಾರ್ಯಕ್ರಮ ಮಾಡಿದ್ದು ಇಡೀ ನಮ್ಮ ರಾಜ್ಯದ ಸಾಂಸ್ಕೃತಿಕ ಇಲಾಖೆ ಗಮನ ಸೆಳೆದು ಮುಂದೆ ವಿಶ್ವ ಕನ್ನಡ ಸಮ್ಮೇಳನ ಅನೌನ್ಸ್ ಆದಾಗ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ GS ಶಿವರುದ್ರಪ್ಪ ಅವರ ಅಧ್ಯಕ್ಷತೆಯಲ್ಲಿ ಕಾವ್ಯ ಮತ್ತು ಸಾಹಿತ್ಯದ ಗೋಷ್ಠಿಯ ಒಂದು ಕಮಿಟಿಯ ಸದಸ್ಯನಾಗಿ ಕೆಲಸ ಮಾಡಲಿಕ್ಕೆ ಒಂದು ಅವಕಾಶ 2 ತಿಂಗಳವರೆಗೆ ಅದೊಂದು ಅವಕಾಶ ಇತ್ತು. ಅದರ ಪರಿಣಾಮವಾಗಿ 3 ದಿನಗಳವರೆಗೆ ಒಂದು ರಂಗಭೂಮಿ ಇರ್ಬೋದು, ಸಾಹಿತ್ಯಿಕ ಆಯ್ಕೆ, GS ಶಿವರುದ್ರಪ್ಪ ಅವರ ಜೊತೆಯಲ್ಲಿ ಕೆಲಸ ಮಾಡಿ ಸಿಕ್ಕೋದ್ರೆ ಅಂದ್ರೆ ನಮಗೊಂದು ದೊಡ್ಡ ಒಂದು ಅವಕಾಶ ಮತ್ತು ಅನುಭವ. ಅಧ್ಯಕ್ಷತೆ ಒಳಗಿತ್ತಲ್ಲ, ಅವರ ಅಧ್ಯಕ್ಷತೆಯಲ್ಲಿ ನಾನು 2 ತಿಂಗಳವರೆಗೆ ಸುಮಾರು ಮೀಟಿಂಗ್ಗಳ ಮಾಡಿ ಒಂದು ಕವಿಗೋಷ್ಠಿ, ಸಾಹಿತ್ಯ ಗೋಷ್ಠಿಯನ್ನು ಆಯ್ಕೆ ಮಾಡಿ, ಬಟ್ ಇದು ಹೇಗಿದೆ ನೋಡಿ ಸರ್ಕಾರಿ ನೌಕರರ ಕೆಲಸ, ಇಷ್ಟೆಲ್ಲಾ ಮಾಡಿ ಉತ್ಸವ ನಾಳೆ ಪ್ರಾರಂಭ ಆಗುತ್ತೆ ಅಲ್ಲಿ ಒಬ್ಬ ಅಧಿಕಾರಿ ಬೇಕಾಯ್ತು, ಒಬ್ರು ನೋಡಲ್ ಆಫೀಸರ್. ಅಧಿಕಾರಿಗಳು ಶಾರ್ಟೇಜ್, DC ಅವ್ರು ಕರೆದ್ರು, ರವಿಜಿ ನೀವು ಒಂದು ನೋಡಲ್ ಆಫೀಸರ್ ನೀವು ಮಾಡಬೇಕು. ಮೇಡಮ್ ನಾನು ಹಿಂಗಿದ್ದೀನಿ ಅಂತಂದೆ. ಅದು ಬಿಡಿ, ಯಾರೇ ಮಾಡ್ತಾರೆ ನೀವು ಎಲ್ಲ ಮಾಡಿದಿರಿ. 3 ದಿನ ನಾನು ಸಾಹಿತ್ಯದಲ್ಲಿ ಪಾರ್ಟಿಸಿಪೇಟ್ ಮಾಡಕ್ ಆಗ್ಲಿಲ್ಲ. ಆಸ್ ಎ ಪ್ರೋಟೋಕಾಲ್ ಬೇವಪ್ಪ DC, ಬರಗೂರು ರಾಮಚಂದ್ರಪ್ಪ ಮತ್ತು ಬೇರೆ ಬೇರೆ ಸಾಹಿತಿಗಳು ಅದನ್ನ ಮಾಡೋರು ಮತ್ತೆ ಕೆಲಸ, ನೌಕರಿ ಕೆಲಸ, ಅನ್ನ ಕೊಡುವಂತ ವೃತ್ತಿಗೂ ಗೌರವಿಸಬೇಕು, ನಾನು ಪ್ರವೃತ್ತಿಯನ್ನು ಗೌರವಿಸಬೇಕು ಅನ್ನೋ ಕಾರಣದಲ್ಲಿ ಒಂದು ಅದ್ಭುತವಾದ ಅನುಭವ ಕೊಡ್ತಾರೆ. ಕೇಳುವರೆ, ಬೆಳಗಾವಿಯಲ್ಲಿ ನಡೆದ 70ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಸಾಂಸ್ಕೃತಿಕ ಕಾರ್ಯದರ್ಶಿಯಾಗಿ ಕಾರ್ಯನಿರ್ವಹಣೆ ಇಂದಿನ ಅತಿಥಿಗಳು ಮಾಡಿರುತ್ತಾರೆ. ಕಿತ್ತೂರು ಉತ್ಸವ ಸಾಹಿತ್ಯಿಕ ಕವಿಗೋಷ್ಠಿ ಸಂಚಾಲಕರಾಗಿಯೂ ಕೂಡ ಕಾರ್ಯನಿರ್ವಹಣೆ ಮಾಡಿರುತ್ತಾರೆ. ಇನ್ನು ಕೇಳುವರೆ, ಭಾಗವಹಿಸಿದ ಪ್ರಮುಖ ಕವಿಗೋಷ್ಠಿಗಳು: ಮೈಸೂರು ದಸರಾ ಕವಿಗೋಷ್ಠಿ, ಮೂಡಬಿದ್ರಿ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ಕವನ ವಾಚನ, ಗಂಗಾವತಿ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ಕವನ ವಾಚನ, ನವರಸ್ಪುರ್ ವಿಜಯಪುರ ಉತ್ಸವ ಕವಿಗೋಷ್ಠಿ, ಹಂಪಿ ಉತ್ಸವ 2009 ಹಂಪಿ ಕವಿಗೋಷ್ಠಿ, ರನ್ನ ವೈಭವ ಉತ್ಸವ ಮುಧೋಳ್ ಜಿಲ್ಲಾ ಬಾಗಲಕೋಟ್ ಕವಿಗೋಷ್ಠಿ ಕವನ ವಾಚನ, ಬನವಾಸಿ ಉತ್ಸವ ಬನವಾಸಿ ಉತ್ತರ ಕನ್ನಡ ಕವಿಗೋಷ್ಠಿ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಬೆಂಗಳೂರು ಆಯೋಜಿಸಿದ್ದ ಭಾಷಾ ಸೌಹಾರ್ದ ದಿನಾಚರಣೆ, ಇದು 2011 ಕವಿಗೋಷ್ಠಿ, ಮುಂಬೈ ಮಾತುಂಗ ಮತ್ತು ಡೋಂಬಿವಲ್ಲಿ ಕರ್ನಾಟಕ ಸಂಘ ಆಯೋಜಿಸಿದ ಕವಿಗೋಷ್ಠಿ, ಇತರ ಬೆಳಗಾವಿ, ಕಾರವಾರ, ಹಾವೇರಿ, ಬಳ್ಳಾರಿ, ಬೆಂಗಳೂರು, ಧಾರವಾಡಗಳಲ್ಲಿ ಆಯೋಜಿಸಿದ ರಾಜ್ಯ ಮಟ್ಟದ ಕವಿಗೋಷ್ಠಿಗಳಲ್ಲಿ ಭಾಗಿಯಾಗಿದ್ದಾರೆ. ಸರ್, ಇವತ್ತು ನನ್ನ ಕೈ ಒಳಗೊಂದೀಗ ಅರಿವಿನ ಹೆಜ್ಜೆಗಳು ಸಾಹಿತ್ಯ ಸಮೀಕ್ಷೆ ಅಂತ ನೀವು ಹೇಳ್ತೀರಿ, ಅಂದ್ರೆ ಪತ್ರಿಕೆ ಸ್ವಲ್ಪ ಮಾತಾಡಿದ್ರ ಬಗ್ಗೆ. ಅರಿವಿನ ಹೆಜ್ಜೆಗಳು ಅನ್ನುವಂಥದ್ದು ಒಂದು ಸಂಯುಕ್ತ ಕರ್ನಾಟಕ ಪತ್ರಿಕೆಯ ಪ್ರತಿ ರವಿವಾರ ಬರ್ತಕ್ಕಂಥ ಸಾಪ್ತಾಹಿಕದಲ್ಲಿ ನನಗೊಂದು ಅವಕಾಶನ ಆಗಿನ ಸಂದರ್ಭದ ಸೆಕ್ರೆಟರಿ ಸನ್ಮಾನ್ಯ ಶ್ರೀ AC ಗೋಪಾಲ್ ಅವರು, ನೀವು ಒಳ್ಳೆಯ ಸಾಹಿತ್ಯಗಳಿದ್ದೀರಿ, ಒಂದು ಪುಸ್ತಕ ನಾನು ಮಾಡ್ಲಿಕ್ಕೆ ಆಗಲ್ಲ ಸರ್, ನಮ್ಮ ಕೆಲಸ ಗೊತ್ತಿಲ್ಲ, ಆದರೂ ನೀವು ಮಾಡಿ ಏನು ತೊಂದರೆ ಇಲ್ಲ, ಪ್ರತಿ ವಾರ ಆಗದಿದ್ದರೂ ಒಂದೊಂದು ವಾರ ಗ್ಯಾಪ್ ಆಗಲಿಕ್ಕೆ ಒಂದು ಪುಸ್ತಕನ ಆಯ್ಕೆ ಮಾಡಿ ಅಂದಾಗ ನಾನು ಸುಮಾರಾಗಿ ಒಂದು 40-50 ಪುಸ್ತಕಗಳನ್ನು ಕಳಿಸ್ಕೊಡ್ತಾ ಇದ್ರು ಅವರು. ಆ ಪುಸ್ತಕನ ಓದಿ ಒಂದು ಆತ್ಮೀಯವಾದಂಥ ಒಂದು ಪ್ರೋತ್ಸಾಹ ರೂಪದಲ್ಲಿ, ಲೇಖಕನ ಒಂದು ಪ್ರೋತ್ಸಾಹ ರೂಪದಲ್ಲಿ ಅದನ್ನು ಅಧ್ಯಯನ ಮಾಡ್ದಂಗೆ, ನನಗೂ ಕೂಡ ಅಧ್ಯಯನ ಮಾಡ್ದಂಗೆ ಮಾಡಿದಂಥ ಆ ವಿಮರ್ಶೆಯ ಲೇಖನಗಳನ್ನೇ ಅರಿವಿನ ಹೆಜ್ಜೆ ಅನ್ನೋ ಮೂಲಕ ಆ ಒಂದು ಕೃತಿಯನ್ನ ಪಬ್ಲಿಷ್ ಮಾಡಬೇಕಾಯ್ತು. ಮುಂದೆ ಇನ್ನೊಂದು ಕತೆಗಳೆಲ್ಲ ಕತೆಗಳು ಕೂಡ ಅಲ್ಲಿ ಜಾಂಬೋಟಿಯಲ್ಲಿ ಇದ್ದಾಗ ಆ ಕಾಡಿನಲ್ಲಿ ಆದ ಅನುಭವಗಳ ನಿಜವಾದ ಸತ್ಯ ಘಟನೆಗಳನ್ನೇ ಕಥಾ ರೂಪದಲ್ಲಿ ಆಗಿತ್ತು ಸರ್. ಕಥಾ ರೂಪದೊಳಗೆ ಅವೇ 9 ಮತ್ತೆ ಕತೆ ಬರಕ್ಕೆ ಆಗಲಿಲ್ಲ. ಆ ಕಥೆಗಳ ಸಂಕಲನದ 2ನೇ ಕಥಾ ಸಂಕಲನ ಅರಿವಿನ ಹೆಜ್ಜೆ ಮತ್ತು ಅದು ಅನುಭವದ ಅಮೃತ ಕಥೆ ಅಂತ ಹೇಳಬಹುದು. ಡಾಕ್ಟರ್ ಸರ್ಜು ಕಾಟ್ಕರ್ ಅಂಬೆ ಒಂದು ನಮ್ಮ ಕಲಾರಂಗ ಅನ್ನುವಂತ ಒಂದು ಸಂಸ್ಥೆಯಿಂದ ಪ್ರಕಾಶನ ಮಾಡಿದೆ ಸರ್. ಪ್ರಕಾಶನ ಸುನಂದ ಎಮ್ಮಿ ಅವರ 2 ಪುಸ್ತಕಗಳು, ಹೌದೇನ, ಅಂಬೆ, ಸರ್ಜೂರ್ ಕಾಟ್ಕರ್, ಈ ರೀತಿ ಬೇರೆ ಬೇರೆ ನಮ್ಮ ಗೆಳೆಯ ಒಂದು ಬಹಳಷ್ಟು ಮಾಡಕ್ಕಾಗ್ಲಿಲ್ಲ. ಒಂದು 5-6 ಪುಸ್ತಕಗಳನ್ನ ಕಲಾರಂಗದ ಒಂದು ಪ್ರಕಾಶನ ಅನ್ನುವಂತ ಅದ್ರ ಮೂಲಕ ಅದನ್ನ ಮಾಡ್ಬೇಕಾಯ್ತು. ಆ ಯುವರಂಗಭೂಮಿ ಅನ್ನುವಂಥದ್ದು ಒಂದು ಫಸ್ಟ್ ಮಾಡಿದಂತ ನಾಟಕೋತ್ಸವದ ಒಂದು ನೆನಪಿಗಾಗಿ ಯುವರಂಗಭೂಮಿ ನಾಟಕೋತ್ಸವ, ಅವಾಗ ಅತುಲ್ ಕುಮಾರ್ DC ಅವರು ಇದ್ರು, ಎಲ್ಲ ಹಿರಿಯ ದಿಗ್ಗಜರ ಕಡೆಯಿಂದ ಒಂದು ಸಂಕಲನಗಳನ್ನು ಬರೆಸಿ ಅದ್ಭುತವಾದಂಥ 7 ದಿವಸದ ನಾಟಕೋತ್ಸವನ್ನ ಯುವರಂಗಭೂಮಿ ನಾಟಕವನ್ನು ಮಾಡೋದು. ಸರ್, ಇನ್ನು ಮುಂದಿನ ನಮ್ಮ ಪಯಣ ನಿಮ್ದಿನ ರಂಗಕ್ಷೇತ್ರಕ್ಕೆ ಬರೋಣ. ನೀವು ನಾಟಕಗಳನ್ನು ಮಾಡಿದ್ರಿ, ಬರೆದ್ರಿ, ನಿರ್ದೇಶನ ಮಾಡಿದ್ರಿ, ಆಮೇಲೆ ಬರಗೂರು ರಾಮಚಂದ್ರಪ್ಪ ಅವರ ಕರಡಿಪುರ ಚಿತ್ರದೊಳಗೆ ಬಂದ್ರಿ. ನಮ್ಮ ಕೇಳುಗರಿಗೆ ಇದನ್ನ ಸ್ವಲ್ಪ ವಿವರವಾಗಿ ಹೇಳ್ರಿ ಸರ್. ರಂಗಭೂಮಿ ಅಂಕರು ನನ್ನ ನಿಜವಾದ ಆಸಕ್ತಿ ಫೀಲ್ಡ್ ಇತ್ತು. ನಾನು ಬೆಳಗಾವಿಯಲ್ಲಿ ಬಂದಾಗಲೇ ನಾನು ಬೆಳಗಾವಿಯ ರಂಗ ಸಂಪದ ಇರಬಹುದು, ವಿಜಯನಗರ ಕರ್ನಾಟಕ ಸಂಘ ಅಂತ ಕೆಳಗಡೆ ಒಂದು ಸಂಘಟನೆ, ಅಶೋಕ್ ಬಾದರ್ದಿನಿ, ಕುಸುನೂರ್ ಸರ್, ಇವರೆಲ್ಲ ಜೊತೆಯಲ್ಲಿ ನಾನು ಒಂದು ಒಡನಾಟ ಇತ್ತು. ಕೊನೆಗೆ ನನ್ನದೇ ಅಂತ ಮಾಡ್ಬೇಕು ಅನ್ನೋ ಒಂದು ಕನಸನ್ನು ಹೊತ್ತು ಕಲಾರಂಗ ಮಾಡಿದಾಗ
88, 89 ಕಲಾರಂಗ ಸ್ಥಾಪನೆ ಮಾಡಿ ಪ್ರಥಮ ಬಾರಿಗೆ ಆ ಸಂದರ್ಭದಲ್ಲಿ ಇಂಡಾಲ ಫ್ಯಾಕ್ಟರಿಯಲ್ಲಿ ಪ್ರತಿ ವರ್ಷ ಬಹುಭಾಷಾ ನಾಟಕೋತ್ಸವ ಮಾಡ್ತಾ ಇದ್ರು. ಅಲ್ಲಿ ಒಬ್ರು ಶಿರೋಳಕರ್ ಅಂತ ಅನ್ನುವಂಥ ವ್ಯಕ್ತಿ ಬಹಳ ಎಲ್ಲ ಭಾಷೆ ಪ್ರೀತಿ ಅಂತ ಹುಬ್ಳಿಯವರು, ನನಗೆ ಗುರ್ತಿತ್ತು ಫೆಸ್ಟಿವಲ್ ಮಾಡ್ತಾರೆ. ಬಟ್ ಅವರು ನಮಗೆ ಅವಕಾಶವೇ ಸಿಗ್ತಿರ್ಲಿಲ್ಲ. ನಾನು ಒಂದ್ಸಲ ಸ್ಟ್ರಿಕ್ಟ್ಲಿ ನಾನು ಜಿಲ್ಲಾ ಹೇಳಿದೆ, ಕೇಂದ್ರ ಕಚೇರಿಯಲ್ಲಿ ಇರ್ತಾ ಇರೋದ್ರಿಂದ ಅವ್ರಿಗೆ ಹೇಳಿದೆ ನೆಕ್ಸ್ಟ್ ಟೈಮ್ ಮಾಡಾಗ ನೀವು ಹೇಳಿ ಯಾರಾದರೂ ಭಾಗವಹಿಸೋರು, ನೀವು ಬರೀ ಕೊಟ್ಟವ್ರಿಗೆ ಕೊಡಬೇಡ ತಂದಾಗ ಒಂದು ಅವಕಾಶ ನನಗೆ ಸಿಕ್ತು. ಕಲಾರಂಗ ಸಂಸ್ಥೆ ಮೂಲಕ ಪಕ್ಕ ಬಲಿತರು ಹಾರದ ಗಿಳಿ ಅನ್ನುವಂಥ ನಮ್ಮ ಬಿಜಾಪುರದ ಬಸವರಾಜ್ ಅನ್ನುವಂಥ ಒಬ್ಬರು, ಅದು ಒಂದು ವಿಧವೆ ಒಂದು ಕಥೆಯನ್ನು ಹೊಂದಂಥ ಒಳ್ಳೆಯ ಕತೆ, ಅದನ್ನು ತಗೊಂಡು ನಾವು ಮಾಡಲಿಕ್ಕೆ ಪ್ರಾರಂಭ ಮಾಡಿದೆವು. ಬಟ್ ಆ ಸಂದರ್ಭದಲ್ಲಿ ಲೇಡೀಸ್ ಪಾತ್ರ ಇಷ್ಟೊಂದು ಕಷ್ಟ ಇತ್ತಲ್ಲ ಒಂದು ರಂಗಭೂಮಿ ಅಂತ ಹೇಳ್ಬೇಕಾಗತ್ತೆ ನಿಮಗೆ. ನಾವೆಲ್ಲ ಗೆಳೆಯರು ಸೇರಿ ಕೊನೆಗೆ ಶೈಲಾ ವಿರಣೇಕರ್ ಅನ್ನುವಂಥ ಮೂಲ ಗೋವಾದಂಥ ಒಬ್ಬ ಸಹೋದರಿ ಈ ಬೆಳಗಾವದಲ್ಲಿ ಇದ್ರು. ಅವ್ರು ಅಲ್ಲಿ LIC ಏಜೆನ್ಸಿ ಮಾಡ್ತಾ ನಮ್ಮ ಆಫೀಸಿಗೆ ಬಂದು ಸಂಪರ್ಕ, ಒಳ್ಳೆ ಒಬ್ಬ ಆತ್ಮೀಯ. ಕೊನೆಗೆ ನಮ್ಗೆ ಲೇಡೀಸ್ ಜೆಂಟ್ಸ್ನ ಕಡೆಯಿಂದ ಲೇಡೀಸ್ ಮಾಡ್ಬೇಕನ್ನುವಂಥ ಒಂದು ವಿಚಾರ ಮಾಡಿ ಕುಂಬಾರತೆ ಶಿವರಾಜ್ ಪಣ್ಣಲ್ಲಿ ನನ್ನ ಗೆಳೆಯ ಇದ್ರು. ಅటు ಶೈಲಾ ಕೇಳಿದೆವು, ನೀನು ಯಾಕಪ್ಪ ಮಾಡ್ತೀನಿ, ನಾನು ಈಸ್ ವೆರಿ ಕೋಆಪರೇಷನ್ ಮಾಡ್ತೀನಿ ಅಂದ್ಬಿಟ್ಟು. ಅವಳಿಗೆ ಕನ್ನಡ ಉಚ್ಚಾರ ಬರಲ್ಲ, ಹೇಗೆ ಮಾಡೋದು ಅಂತ ಮಾತಾಡ್ಕೊಂಡು ಕೊನೆಗೆ ಅವಳಿಗೆ ಉಚ್ಚಾರ ಎಲ್ಲ ಹೇಳಿಕೊಟ್ಟು ಅವಳಿಗೆ ಒಂದು ಆ ಪಾತ್ರವನ್ನು ಕೊಟ್ಟು ನಾವು ಒಂದು 15 ದಿವಸ ರಿಹರ್ಸಲ್ ಅಲ್ಲಿ ಗೋವೆಸ್ನಲ್ಲಿ ಒಬ್ಬರು ನಮ್ಮ ಗೆಳೆಯರ ಮನೆಯಲ್ಲಿ ರಿಹರ್ಸಲ್ ಮಾಡಿ ಇಂಡಾಲ ಫ್ಯಾಕ್ಟರಿಯಲ್ಲಿ ರಂಗ ಸಂಪದದ ಆಟ ಹುಬ್ಬಳ್ಳಿ ನಮ್ಮದು ಬಿಜಾಪುರ ಪಾರ್ಟಿಸಿಪೇಟ್ ಮಾಡಿ ಸೆಕೆಂಡ್ ಪ್ರೈಸ್ ಇಂಡಿವಿಜುವಲ್ ನನಗೂ ಬಂತು, ಆ ಶೈಲಾಗೂ ಬಂತು. ಆ ಕಥೆನೂ ಅಷ್ಟು ಗಟ್ಟಿತ್ತು. ಸೊ ಈ ರೀತಿ ನಮ್ಮ ರಂಗ ಪಯಣ ಪ್ರಾರಂಭ ಆಯ್ತು. ಅದ ನಂತರ ಕಪ್ಪು ಹೊಲಗೆ ಅನ್ನುವಂಥ ಬರಗೂರರ ಒಂದು ಸಾಕ್ಷರತೆ ಒಂದು ಮಾಡುವಂತ ಮೆಸೇಜ್ ಕೊಡುವಂತ ನಾಟಕ ಈ ರಾಣಿ ಚೆನ್ನಮ್ಮ ಯೂನಿವರ್ಸಿಟಿಯ ಡಾಕ್ಟರ್ ದುರ್ಗಾದಾಸ್ ಅಂತೇಳಿ ಈಗ ಬಯಲಾಟ ಅಕಾಡೆಮಿ ಅಧ್ಯಕ್ಷರಿದ್ದಾರೆ. ಅವರು ಮತ್ತು ಅಲ್ಲಿಯ ವಿದ್ಯಾರ್ಥಿಗಳು ನನ್ನ ಗೆಳೆಯರನ್ನು ತಗೊಂಡು ಚಿಕ್ಕೋಡಿ, ಹಲಸಿಗೆ, ಬೆಳಗಾವದಲ್ಲಿ ಆ ಪ್ರಯೋಗನ ಮಾಡಿದೆವು. ಈ ರೀತಿ ಅದು ನನ್ನ ಕೆಲಸದ ಬಿಡುವು ಮಾಡ್ಕೊಂಡು ಬೆಂಗಳೂರಲ್ಲಿ ಒಂದು ಸ್ನೇಹ ರಂಗ ತಗೊಂಡು ನೌಕರ ಹೆಂಗ್ ಬ್ಯಾಲೆನ್ಸ್ ಮಾಡಿರ್ ನಮಗೆ ವಿಚಿತ್ರ ಆಗಿದೆ ಈಗ. ಅದೆಲ್ಲ ಅದನ್ನ ಹೇಳಿದ್ರೆ ಯಾವುದೋ ಇನ್ನೊಂದು ಶಕ್ತಿ ಮತ್ತು ನಮ್ಮಲ್ಲಿರ್ತಕ್ಕಂಥ ಪ್ರಾಮಾಣಿಕ ಆಸಕ್ತಿ ಮತ್ತು ಆ ಸಂದರ್ಭದಲ್ಲಿ ಬೆಳಗಾವಿ ಎಲ್ಲ ಹಿರಿಯರು ಸಹಕಾರ, ಗೆಳೆಯರ ಸಹಕಾರದಿಂದ ಆ ಚಟುವಟಿಕೆಯನ್ನು ಮಾಡ್ತಾ 2005 ಚಟುವಟಿಕೆಯನ್ನು ಮಾಡಿ 2005ರಿಂದ ನಾನು ಉನ್ನತ ಹುದ್ದೆಗೆ ಬಡ್ತಿ ಹೊಂದಿದಾಗ ನನ್ನ ಸ್ವತಃ ಮಾಡುವಂಥ ಚಟುವಟಿಕೆಗಳನ್ನು ಕಡಿಮೆಗೊಂಡ್ರು. ಆ ಚಟುವಟಿಕೆಗಳ ಜೊತೆಯಲ್ಲೇ ನಾನು ಇವತ್ತಿಗೂ ಸರ್ಕಾರಿ ವೃತ್ತಿ ಆದರೂ ಕೂಡ ಪ್ರವೃತ್ತಿ ನಮ್ಮದು ಕಚೇರಿ ಅವಧಿಯ ನಂತರ ನಾವು ಇರೋದು ಕಲಾವಿದರ ಜೊತೆಯಲ್ಲಿ, ಸಾಹಿತ್ಯಗಳ ಜೊತೆಗೆ, ಸಂಗೀತಗಾರರ ಜೊತೆಯಲ್ಲಿ ಅಥವಾ ವೇದಿಕೆಯ ಜೊತೆಯಲ್ಲಿ. ಸೊ ನಮ್ಮನ್ನ ಎಲ್ಲ ದೃಷ್ಟಿ ಮಾನಸಿಕವಾಗಿ, ದೈಹಿಕವಾಗಿ ಒಂದು ಆರೋಗ್ಯವಾಗಿರ್ಲಿಕ್ಕೆ ಬಹುಶಃ ಇವತ್ತಿನ ಕಾರಣದಲ್ಲಿ ನಾವೆಲ್ಲ ಸಾಹಿತ್ಯ ಸಂಗೀತದಿಂದ ದೂರ ಹೋಗುವುದರಿಂದನೂ ಕೂಡ ಈ ದುರಾಭ್ಯಾಸ ದುರಾಚರಣೆಯಿಂದ ಸಮಾಜ ಹಾಳಾಗುವ ನಿಟ್ಟಿನಲ್ಲಿದೆ. ಅದಕ್ಕಾಗಿ ಹಿರಿಯರು ಹೇಳಿದ ಹಾಗೆ ಉತ್ತಮವಾದಂಥ ಪ್ರವಚನಗಳು ಅವೆಲ್ಲ ಸಣ್ಣ ಪ್ರವಚನ ಹಳ್ಳಿಯಲ್ಲಿ ಯಾಕೆ ನಡೆಸ್ತದೆ ಅಂದ್ರೆ ಈ ಕಾರಣಕ್ಕೆ ಒಳ್ಳೆ ವಾತಾವರಣ ಇರೋದ್ರಿಂದ. ಸೊ ನನ್ನ ಲಕ್ಕಿಯಲ್ಲಿ ಇವತ್ತಿಗೂ ಎಲ್ಲ ಹಿರಿಯರ ಆಶೀರ್ವಾದ ಇದೆ ಬೆಳಗಾವದಲ್ಲಿ. ಈಗ ನಾನು 2003ರಲ್ಲಿ ಸೌದತ್ತಿ, ಶಿವಮೊಗ್ಗ DC ಆಫೀಸು, ಬೆಳಗಾವಿಯಲ್ಲಿ ಚಿಳಕವಾಡಿ ಸಾಯಿ ಮಂದಿರ, ಒಂದು ನಿಪ್ಪಾಣಿ ಅಂತಕ್ಕಿರ್ತಕ್ಕಂಥ ಮಮದಾಪುರ ಅಂಬಿಕಾದೇವಿ ದೇವಸ್ಥಾನ, ನಾನು ಯಾವ ದೇವಸ್ಥಾನದಲ್ಲಿ ಕೆಲಸ ಮಾಡಿದ್ದೀನಿ, ನನ್ನದೇ ಆದಂಥ ಒಂದು ಕೆಲಸದ ಶೈಲಿ ಇವತ್ತಿಗೂ ಅಲ್ಲಿ ನೆನಪುಳಿಯುವ ಹಾಗೆ. ಅಲ್ಲಿ ಅಂಬಿಕಾದೇವಿ ದೇವಸ್ಥಾನ ನಿಪ್ಪಾಣಿಯಲ್ಲಿ 80 ವರ್ಷಗಳಿಂದ ಪ್ರಮುಖವಾದಂಥ ತಲಬಾಗಲ ಯಾವುದೋ ಕಾರಣಕ್ಕೆ ವ್ಯಾಜ್ಯ ಬಂದು ಮುಚ್ಚಿ ಹೋಗಿ ಅಲ್ಲಿ ಹಾವು, ಇಲಿ, ಮುಂಗಲಿ ಓಡಾಡ್ತಿದ್ದು ನೋಡ್ರಿ. ನನಗೆ ಅದೊಂದು ಕಾಡ್ತಾ ಇತ್ತು. ಒಬ್ರು ತಮ್ಮಂತ ಹಿರಿಯರಾದ್ರು ಬೆಂಗಳೂರಿಂದ ಬಂದವರು ನನಗೆ ಹೇಳಿದ್ರು, ಇದು ವಾಸ್ತು ಬಾಗಿಲಿದೆ, ಈ ಬಾಗಿಲ ಓಪನ್ ಆಗಿ ನಡೆದ್ರೆ ಊರಿಗೆ ಒಳ್ಳೇದಾಗುತ್ತೆ, ನೀವು ಹೆಲ್ಪ್ ಮಾಡಿ ಅಂತ. ಸೊ ನಾನು ಅವಾಗ ಕೇಂದ್ರ ಕಚೇರಿ ಇರ್ತಾ AC ಅಸಿಸ್ಟೆಂಟ್ ಕಮಿಷನರ್ ಆಗಿದ್ದೆ. ತಕ್ಷಣ ನಾನು ಅಲ್ಲಿ ಚಿಕ್ಕೋಡಿ ತಹಸೀಲ್ದಾರ್ ಯಾರಿದಾರೆ ಅವ್ರ ಜೊತೆಗೆ ಮಾತಾಡಿ ಡಂಬಳ ಅಂತಿದ್ರು ನನ್ನ ಗೆಳೆಯನೇ, ಈ ಬಿಜಾಪುರ HQ ಇದ್ದಾರೆ, ಅವ್ರೊಂದು ಮಾತು ಹೇಳಿದೆ, ಸರ್ ನೀವು ಸಹಕಾರ ಬೇಕು ಅಂತ. ಅವ್ರು ಒಂದಿನ ನಾನು ಇಂಥ ದಿವಸ ಬಂದುಬಿಡಿ ಅಂತ ಹೋಗಿ ಅವ್ರು 2 ಪಾರ್ಟಿನ ಕರೆಸಿ ಕುಂದರ್ಸಿ ಕನ್ವಿನ್ಸ್ ಮಾಡಿ, ಇದು ನಿಮ್ಮೂರು, ನಾನು ಹೊರಗಿನವ, ನಿಮ್ಮ ಊರಿಗೆ ಒಳ್ಳೇದಾಗತ್ತೆ, ಬರೀ ಈ ರಸ್ತೆನೂ ಓಪನ್ ಮಾಡೋಣ, ಏನ್ ತಕ್ರಾರ, ಜಾಗ ಒಂದು 5 ಫೂಟ 10 ಫೂಟ್ ನೀವು ತಗೊಳ್ಳಿ, ನಾವು ತಗೋ, ಒಂದು ಮಾತುಕತೆಯನ್ನು ಮಾಡಿ ಅವ್ರಿಗೊಂದು 5 ಫೂಟ ಅವರೇ ನಮಗೆ ಎಕ್ಸ್ಟ್ರಾ ದೇವಸ್ಥಾನ ಕೊಟ್ಟು JCB ತರಿಸಿ ಅವೆಲ್ಲವೂ ಕ್ಲೀನ್ ಮಾಡಿದಾಗ ಇವತ್ತು ಆ ಊರಿನ ಜನ ಬಹುಶಃ ನನ್ನ ಹೆಸರನ್ನ ಆ ಊರು ಇರೋ ತನಕ ಆ ಬಾಗಿಲು 80 ವರ್ಷ ಮುಚ್ಚಿದಂತ ಬಾಗಿಲ ಅಲ್ಲಿ ಸ್ಟಾರ್ಟ್ ಆಯ್ತು. ಈ ಬೆಳಗಾವಿ ಸಾಯಿ ಮಂದಿರ, ಅದು ಡಿಸ್ಪ್ಯೂಟ್ ಇರುವಂತ ಸಾಯಿ ಮಂದಿರ ನೋಡ್ರಿ, ಅದು ಚಾರ್ಜ್ ಫಸ್ಟ್ ತಗೊಂಡಂತ ಚಾರ್ಜ್ ಪ್ರಾಮಾಣಿಕವಾಗಿ 6 ವರ್ಷಗಳವರೆಗೆ ಒಬ್ಬ ಇದಾಗಿ ಅಲ್ಲಿ ಉತ್ಸವ ಇರ್ಬೋದು, ಅಲ್ಲಿ ಏನು ನಾನು ಸಾಧ್ಯದ ಬಾಬಾರ ಸೇವೆಯನ್ನು ಮಾಡ್ಲಿಕ್ಕೆ ಅಲ್ಲಿ ಅವಕಾಶ ಕೊಡ್ತು. ಸೌದತ್ತಿಲಿ ಅಂಕೋ ನಾನು 3 ವರ್ಷ ಕರೋನಾ ಅವಧಿಯೊಳಗೆ ಒಂದು ಚಾಲೆಂಜ್ ಆಗಿ ತಗೊಂಡು 3-4 ಕೋಟಿ ರೂಪಾಯಿ ದಾನಿಗಳ ಕಡೆಯಿಂದ ತಗೊಂಡು ಅವಧಿ ಬಹಳ ಭಯಾನಕ ಇತ್ತಲ್ಲ ಕರೋನಾ ಅವಧಿ, ಅದು ಅಲ್ಲೇ ಮಾಡಂಗಾಯ್ತು. ನಂತರ ನಾನು ಕೊನೆಯಲ್ಲಿ ಕೊಲ್ಲೂರು ಮೂಕಾಂಬಿಕೆ ಹೋದೆ. ಅಲ್ಲಿ ಕೂಡ ಒಂದು ಅಷ್ಟಬಂಧ ಅನ್ನುವಂಥ 21 ವರ್ಷಗಳ ನಂತರ ಬರ್ತಕ್ಕಂಥ ಒಂದು ಅಷ್ಟಬಂಧ ಕಾರ್ಯಕ್ರಮವನ್ನ 6 ಕೋಟಿಗಳ ಖರ್ಚು ವೆಚ್ಚನ ಸರ್ಕಾರದಿಂದ 2.5 ಕೋಟಿ ಸ್ಯಾಂಕ್ಷನ್ ಆಗಿ ನಿಗದಿಯಾದ ಅಮೌಂಟ್ ನಮ್ಮಲ್ಲಿ ಇದ್ರೂ ಕೂಡ ಅದು ನಾನು ಮುಟ್ಟಬಾರ್ದು, ನಾಳೆ ಅಡಿಟ್ ನಾನು ತೊಂದರೆ ಆಗಬಾರ್ದು ಅನ್ನೋ ಒಂದೇ ಒಂದು ಕಾರಣದಿಂದ ದಾನಿಗಳ ಮೂಲಕ, ಸ್ನೇಹಿತರ ಮೂಲಕ, ಅಲ್ಲಿ ಭಕ್ತಾದಿಗಳು ಮತ್ತು ಅರ್ಚಕ ಎಲ್ಲರ ಒಂದು ಸಹಕಾರದಿಂದ ಇಡೀ ಉತ್ಸವ 6 ಕೋಟಿ ಖರ್ಚನ್ನ ನಾವು ಅದ್ರಾಗ ಇಳೆಯರಾಜ ಬಂದರು, ರಜನಿಕಾಂತ್ ಇವರೆಲ್ಲ ನಮ್ಮ ಡಿವೋಟಿಗಳು, ಅವರೆಲ್ಲ ಕೇರಳ ಅವರೆಲ್ಲ
6 ಕೋಟಿಗನ್ನು ಪೂರ್ಣ ಪ್ರಮಾಣದಲ್ಲಿ ಹೊರಗಿನ ಸಹಾಯಧನದಿಂದನೇ ಕಾರ್ಯಕ್ರಮ ಯಶಸ್ವಿಯಾಗಿ ಮಾಡಿ ಆ 2,30,00,000 ಗೌರ್ಮೆಂಟ್ ಹಾಗೆ ಇಟ್ಟು ನೋಡ್ರಿ ಮತ್ತೆ ನಾನು ಸಂಗ್ರಹ ಮಾಡಿದ್ದು 1,20,00,000 FD ಮಾಡಿ ನೋಡ್ರಿ ಮುಂದಿನ ಅಷ್ಟು ಬಂದಕ್ಕೆ ನೀವು ಬಳಸಿರತ್ತ ಫಿಕ್ಸ್ ಮಾಡಿಸಿ ನೋಡ್ರಿ. ಆ ದೇವಿಯ ಕೃಪೆ ಒಂದು ಎಲ್ಲರ ಹಿರಿಯರ ಆಶೀರ್ವಾದ. ಸೊ ಇವೆಲ್ಲವೂ ನನ್ನ ಸರ್ಕಾರಿ ಕೆಲಸದಲ್ಲೇ ಸಾಧಿಸಿದಂತ ಸಾಧನೆಗಳು. ಇದಕ್ಕೆಲ್ಲ ಒಂದು ಪ್ರಾಮಾಣಿಕತೆ ಪ್ರಾಮಾಣಿಕತೆನೇ ಕಾರಣ. ಶ್ರದ್ಧೆ. ಇದನ್ನ ಬಹುಶಃ ನಾವೆಲ್ಲರೂ ಮಾಡಿದ್ರೆ ಸಮಾಜನೂ ಸುಧಾರಣೆ. ನೀವು ನಂಬಿಕೆ ಒಳಗೆ ಪಾತ್ರ ಆಗಿರಲಿಲ್ಲ, ದೇವರಲ್ಲಿ ಒಂದು ನಂಬಿಕೆ ಇಟ್ಕೊಂಡು ಅದನ್ನ ಹೇಳ್ತೀನಿ. ಸೊ ಈ ರೀತಿಯಾಗಿ ಅಲ್ಲಿ ಮುಗಿಸ್ಕೊಂಡು ಜೂನ್ 30ರಂದು 2023 ನಿವೃತ್ತಿ ಹೊಂದಿ ಬೆಳಗಾವಿಯಲ್ಲಿ ಈಗ ಒಬ್ಬ ಮಗ ಇದ್ದಾನೆ, ಒಬ್ಬ ಮಗಳಿದ್ದಾರೆ. ಎಲ್ಲವೂ ನನಗೆ ದೇವರ ಆಶೀರ್ವಾದದಿಂದ ನನ್ನ ಕೂಡ ನನ್ನ ಶ್ರೀಮತಿ ಕೂಡ ಪ್ರಾಥಮಿಕ ಶಾಲೆ ಶಿಕ್ಷಕಿಯಾಗಿ ಇಲ್ಲೇ ಕಂಗ್ರಾಳಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಸೊ ಸಾಹಿತ್ಯಿಕವಾಗಿ ಸಾಂಸ್ಕೃತಿಕ ಒಂದು ಶ್ರೀಮಂತಿಕೆಯಿಂದ ಆರಾಮಾಗಿ ಮಾಡಿ ನೀವೆಲ್ಲೆಲ್ಲಿ ಕೆಲಸ ಮಾಡಿರಿ ಅಲ್ಲಿ ನಿಮ್ಮ ಗುರುತಿನ ಹೆಜ್ಜೆಗಳನ್ನ ಇಟ್ಟು ಬಂದಿರಿ. ಮತ್ತು ಅದೇ ರೀತಿ ಸಾಮಾಜಿಕ ಸಂಸ್ಥೆ ಇವತ್ತು ಮಹಿಳಾ ಕಲ್ಯಾಣ ಸಂಸ್ಥೆಗೆ ನಿಜವಾಗಿ ನನ್ನ ಬಹಳ ಒಂದು ಅದ್ರ ಬಗ್ಗೆ ಅಭಿಮಾನ ಇರತಕ್ಕಂಥ ಸಂಸ್ಥೆ. ಈ ಸಂಸ್ಥೆ ಜೊತೆಗೂ ಕೂಡ ನಾನು ಒಡನಾಟಿತ್ತು ಕಚೇರಿ ಕೆಲಸನಲ್ಲಿದ್ದಾಗ. ಯಾಕಂದ್ರೆ ಅದೊಂದು NGO ರಿಜಿಸ್ಟರ್ ಆಗಿದ್ದು ನಮ್ಮಲ್ಲೇ BPT ಆದ್ರೆ ಇದೇ ರೀತಿ ನನಗೆ ದೇವದಾಸಿ ಇರ್ಬೋದು, ಇವ್ರದ್ದು ಇರ್ಬೋದು, ನಿಜವಾಗಿ ಇವರ ಕೆಲಸ ಕಾರ್ಯಗಳ ಬಗ್ಗೆ ನಾವು ಬಹಳಷ್ಟು ಅಭಿಮಾನ ಇಟ್ಕೊಂಡು ಬಹಳಷ್ಟು ಒಡನಾಟಿತ್ತು. ಬಟ್ ಮಹಿಳಾ ಕಲ್ಯಾಣ ಸಂಸ್ಥೆ ಇದು ಹೆಮ್ಮರವಾಗಿ ಅವರು ಚೌಗಲಾ ಮೇಡಮ್ ಇರ್ಬೋದು, ಅವಳೆಲ್ಲ ಅವರ ಕಾರ್ಯ, ಅವ್ರ ಡೆಡಿಕೇಶನ್ ನಿಜವಾಗಿ ಇವತ್ತು ಸಮಾಜಕ್ಕೆ ಮಾದರಿ. ನನಗೆ ಬಹಳ ಒಡನಾಟದಂತ ಸಂಸ್ಥೆ. ಇವತ್ತು ನನಗೆ ಖುಷಿ ಆಯ್ತು. ಇವತ್ತು ಅವ್ರ ಸಂಸ್ಥೆ ನನಗೆ ಗುರ್ತಿರ್ಲಿಲ್ಲ, ಇಲ್ಲಿ ಬಂದಾಗ ಗುರ್ತು. ನನಗೆ ಮೇಡಮ್ ಸಂಪರ್ಕ ಇಲ್ಲ. ಚಿರಂಜೀವಿ ಕಿರಣ್ ಯಾವಾಗಾರು ಮಾತಾಡ್ತಿದ್ದು. ನಿಜವಾಗಿ ಅವರ ಒಂದು ತ್ಯಾಗಕ್ಕೆ, ಅವರ ಒಂದು ಡೆಡಿಕೇಶನ್ಗೆ ಸಮಾಜಕ್ಕೆ ಮಾದರಿ ಅವರೆಲ್ಲ. ನಾವು ಅವರಲ್ಲಿರ್ತಕ್ಕ ಕೆಲವೊಂದು ಅಂಶಗಳನ್ನು ಅಳವಡಿಸಿಕೊಂಡು ನಾವು ಈ ದೇವದಾಸಿ ಎಂಬ ಬೇರೆ ಬೇರೆ ಸಾಮಾಜಿಕ ಕೆಲಸನ ಮಾಡ್ತಾ ಇಲ್ಲಿ ಈ ರೀತಿ ನಮ್ಮ ಪಯಣ, ಜೀವನದ ಪಯಣ ಸಾಕೊಂಡು ಬಂದಿದೆ ಸರ್. ಸರ್, ಒಂದು ಚಲನಚಿತ್ರದ ನೀವು ಮಾಡಿದ್ರಲ್ಲ ಕರಡಿಪುರ, ಅದ್ರ ಬಗ್ಗೆ ಸ್ವಲ್ಪ ಹೇಳ್ಬೇಡಿ. ಕರಡಿಪುರ ಸರ್, ಅದೊಂದು ಅವಕಾಶ. ನಮ್ಮ ಬೇಸಿಕಲಿ ನಾನು ಚಿಕ್ಕವನಿದ್ದಾಗೆ ರಂಗಭೂಮಿ, ಸಿನಿಮಾ ಅವೆಲ್ಲ ನೋಡೋದು, ಕೇಳೋದು ಅವೆಲ್ಲ ಬಂದ್ಬಿಟ್ಟಿತ್ತು ನಮ್ಮ ನಾಟಕಗಳು ನೋಡ್ತಾ. ಬರ್ಗೂರು ಸರ್ ಒಡನಾಟ ಬಂದಾಗ ಅವರು ಒಂದು ಕರಡಿಪುರ ಒಂದು ಚಿತ್ರವನ್ನ ಸಿದ್ಧ ಮಾಡಿಕೊಂಡು ಅದಕ್ಕೆ ನಿರ್ಮಾಣಕ್ಕಾಗಿ ಅವರು ಸ್ವಲ್ಪ ಸರಿಯಾಗಿ ಅವರಿಗೆ ಸಹಾಯ ಸಹಕಾರ ಯಾರ್ದು ಬೆಂಗಳೂರು ಸಿಗಲ್ಲ ಇದ್ದಾಗ ಒಂದ್ಸಲ ನನ್ನ ಜೊತೆಗೆ ಅಂದಾಗ ನಾನು ನೋಡೋಣ ನಮ್ಮ ಸ್ನೇಹಿತರಿಂದ ಮಾತಾಡೋಣ ಅಂತ ತಿಳ್ಕೊಂಡು ನಾನು ಆ ಸಂದರ್ಭದಲ್ಲಿ ನಮ್ಮ ಗೋಕಾಕದ ಲಕ್ಷ್ಮಿ ಫಿಲ್ಮ್ ಥಿಯೇಟರ್ಸ್ ಅಂತೇಳಿ ಬಾಲಚಂದ್ರಣ್ಣ ಜಾರಕಿಹೊಳಿ ಅವರು ಆ ಸಮಯದಲ್ಲಿ ಬೆಂಗಳೂರಿನಲ್ಲಿ ಸಿನಿಮಾ ರಂಗದಲ್ಲಿ ಒಂದು ದೊಡ್ಡ ಹೆಸರು. ಅವಾಗ ಗಾಂಧಿನಗರದಲ್ಲಿ ಲಕ್ಷ್ಮಿ ಥಿಯೇಟರ್ಸ್ ಅಂದ್ರೆ ದೊಡ್ಡ ಹೆಸರು. ಅವಾಗ ದೊಡ್ಡ ಹೆಸರು. ನಾನೆಲ್ಲ ದಾರ್ಕಿಸ್ಗೆ ಅಲ್ಲೇ ಬಿಟ್ಟಿದೆ. ಸೊ ನನ್ನ ಒಂದು ಒಡನಾಟ ಇರೋದ್ರಿಂದ ಅವ್ರಿಗೆ ಸರ್ ಬರ್ಗೂರು ನಾಡು ಕಂಡಂತ ಒಬ್ಬ ದೊಡ್ಡ ಪ್ರಗತಿಪರ ಸಾಹಿತ್ಯದಾರೆ. ಒಂದು ಒಳ್ಳೆ ಕಥೆಯನ್ನು ಮಾಡಿದ್ದಾರೆ. ಚಿತ್ರ ಯಶಸ್ವಿ ಕರಡಿಪುರದಾಗ ಅವ್ರ ಕಡೆದ ಫೈನಾನ್ಸ್ ಅನ್ನು ಮಾಡಿಸಿದಾಗ ಆ ಸರ್ ಖುಷಿ ಪಟ್ಟರು. ಅದರದ ಇನಾಗ್ರೇಷನ್ಗೆ ನಾನು ತುಮಕೂರು ಜಿಲ್ಲೆಯ ಮಧುಗಿರಿ ಇಲ್ಲಿ ಹೋದಾಗ ನನ್ನ ರಂಗಭೂಮಿ ಚಟುವಟಿಕೆ ಹಿನ್ನೆಲೆ ಅವ್ರು ತಿಳ್ಕೊಂಡಿದ್ದರಿಂದ ರವಿ ಒಂದು ರೂಲ್ ಮಾಡಂತೇಳಿ ಒಂದು ಪೊಲೀಸ್ ಇನ್ಸ್ಪೆಕ್ಟರ್ ರೂಲನ್ನ ಕೊಡ್ತೀವಿ ಅಂದಾಗ ನಾನು ಆಸಕ್ತಿ ಇರೋದು ನಾನು ನಿಲ್ಲಲಿಲ್ಲ. ಮಾನೂರ್ ಜೊತೆಯಲ್ಲಿ ಕುಮಾರ್ ಗೋವಿಂದ, ತಾರಾ, ಪ್ರಮಳಾ ಜೋಶಾಯಿ, ಕರಿಬಸವಯ್ಯನೂ ಕೂಡ ಹಲ್ಲಾಬೋಲ ಬಿಡುಗಡೆಗೆ ಬಂದವರು ಬೆಳಗಾವಿಗೆ. ಸೊ ಇಂಥವ್ರ ಜೊತೆಯಲ್ಲಿ ಒಂದು ಒಳ್ಳೆ ಸಿನಿಮಾ ರಂಗದ ಒಂದು ಒಳಗಿನ ಅರಿವನ್ನು ತಿಳ್ಕೊಳ್ಳಕ್ಕೆ ನನಗೊಂದು ಅವಕಾಶ, ಒಂದು ತಿಂಗಳವರೆಗೆ ಅಲ್ಲಿ ಓಡಾಟ ಚಿತ್ರೀಕರಣದಲ್ಲಿ. ಮುಂದೆ ನನಗೆ ಕೆಲಸಕ್ಕೆ ಅಡಚಣೆ ಆಗ್ತಂದು ಯಾವ ಚಿತ್ರದ ಸಿನಿಮಾಕ್ಕೆ ನಾನು ಹೋಗ್ಲಿಕ್ಕೆ ನಾನು ಅವಕಾಶ ಮಾಡ್ಕೊಳ್ಳಿಲ್ಲ. ಯಾಕಂದ್ರೆ ನನಗೆ ಎರಡೂ ಕಡೆ ನ್ಯಾಯ ಕೊಡೋಕೆ ಆಗಲ್ಲ. ಯಾಕಂದ್ರೆ ಕರಡಿಪುರನೇ ನನಗೆ ಸ್ವಲ್ಪ ನನ್ನಿಂದ ಅಲ್ಲಿ ಅಡಚಣೆ ಆಗೋಂಗ ಲಕ್ಷಣ ಕಾಣಕ್ತಾವ್ರಿ ನಾನು ರಜೆ ಸಮಸ್ಯೆಯಾಗಿ. ಒಂದು ಒಳ್ಳೆಯ ಅನುಭವ ಕೊಡ್ತಾರೆ, ಒಂದು ಒಳ್ಳೆಯ ಅನುಭವ. ಮತ್ತು ಅದು ಅವಾರ್ಡೆಡ್ ಫಿಲ್ಮ್. ಅದು ಮಧುಗಿರಿಯಲ್ಲಿ ದೊಡ್ಡ ಕಾರ್ಯಕ್ರಮ. BC ಪಾಟೀಲ್ ಏನು ಇವತ್ತು MLA ಇದ್ರು, ಅವ್ರು ಕೂಡ ಅದರಲ್ಲಿ ಒಂದು CPI ರೂಲಲ್ಲಿ ಮಾಡಿದ್ರು. ಒಳ್ಳೆ ಕತೆ ಅದು, ಯೂಟ್ಯೂಬ್ನಲ್ಲಿ ಸಿಗುತ್ತೆ. ಅದು ಕರಡಿಪುರ ಮಾಡಿದ್ರೆ ಒಳ್ಳೆ ಒಂದು ಸಂದೇಶ ನೀಡುವಂಥ ಪಿಕ್ಚರ್ ಅದು. ಆಂಧ್ರ ಮತ್ತು ತುಮಕೂರಿನ ಗಡಿಯಲ್ಲಿ ಹೆಣ್ಣು ಮಕ್ಕಳ ಶೋಷಣೆಗೆ ಸಂಬಂಧಪಟ್ಟಂತೆ ಇರತಕ್ಕಂಥ ಒಂದು ಸ್ಟೋರಿ ಅದು ಕರಡಿಪುರ. ಸರ್, ಇವಾಗ ಪ್ರಶಸ್ತಿ ಪುರಸ್ಕಾರ ಬಗ್ಗೆ ಮಾತಾಡೋಣ. ಉತ್ತರ ಕರ್ನಾಟಕ ಯುವ ಲೇಖಕ ವೇದಿಕೆ ವಿಜಯಪುರ 2003 ಉತ್ತರ ಕರ್ನಾಟಕ ಶ್ರೇಷ್ಠ ಯುವ ಸಾಹಿತಿ ಪ್ರಶಸ್ತಿ, 2006 ಸುವರ್ಣ ಕನ್ನಡಿಗ ಪ್ರಶಸ್ತಿ. ಇದು ಕಾಸರಗೋಡು ಕರಾವಳಿ ಸಾಹಿತ್ಯಿಕ ಪ್ರತಿಷ್ಠಾನ ಕೇರಳ. ಹಲ್ಲಾಬೋಲೋಗ್ ಸಿಕ್ತು. ಜ್ಞಾನ ಮಂದಿರ ಶೈಕ್ಷಣಿಕ ಮತ್ತು ಸಾಂಸ್ಕೃತಿಕ ಅಕಾಡೆಮಿ ಬೆಂಗಳೂರು ಸಮಾಜ ರತ್ನ ಪ್ರಶಸ್ತಿ 2006 ಸಾಹಿತ್ಯ ಪರಿಷತ್ತಿಗೆ ಬರ್ತಾ ಇದ್ದಾರೆ ಅವ್ರ ಸಂಸ್ಥೆ ಅದು. ಮುಂಬೈ ಪರ್ಫೆಕ್ಟ್ ವಿಡಿಯೋ ಸಂಸ್ಥೆಯ ಯುವ ಸಾಹಿತ್ಯ ಕೃತಿಗಳಿಗೆ ಪುರಸ್ಕಾರ ಹಲ್ಲಾಬೋಲಾ ಆತು. ಆಮೇಲೆ ಮಹಾಮಳೆಗೆ ಸಾಹಿತ್ಯ ಪರಿಷತ್ ಬೆಂಗಳೂರು ಸಿಕ್ತು. ಹಲ್ಲಾಬೋಲೋಕ್ ಇಲ್ಲಿ ಬೆಳಗಾವಿ ಸಾಹಿತ್ಯ ಕಾಪ್ಸೆಯವರ ಸಾಹಿತ್ಯ ಪ್ರತಿಷ್ಠಾನದ್ದು ಮೊದಲ ಕೃತಿಗೆ ಕಾಪ್ಸೆಯವರ ಒಂದು ಆಶೀರ್ವಾದ ಕೂಡ ನನಗೆ ಜಡ್ಜಸ್ ಅವರೇ ಇದ್ರು. ಬಹುಶಃ ನನ್ಗೆ ಗುರುತು ಕೂಡ ಇರಲಿಲ್ಲ. ಅವರು ನಂತರ ನಾನು ಬಿಜಾಪುರದ ತಿಳ್ಕೊಂಡಿಂದ ಪ್ರಶಸ್ತಿ ಪ್ರದಾನ ಮಾಡಿ ನನ್ನ ಬೆನ್ನನ್ನು ತಟ್ಟಿ, ಇಲ್ಲ
ನೀನು ಚೆನ್ನಾಗಿ ಬರೀತೀಯಪ್ಪ, ನೀನು ಅಭ್ಯಾಸ ಮಾಡು, ಓದು, ಹೋಗಿ ಜಗಜಂಬಿ ಸರ್ಗೆ ಹೇಳಿ ಜಗಜಂಬಿ ಸರ್ ಜೊತೆ ಸಂಪರ್ಕ ಇಟ್ಕೊ ನೀನು. ಅವ್ರ ಅಂಥವ್ರ ಹಿರಿಯರ ಆಶೀರ್ವಾದ ಬೇಕಲ್ಲ. ಮುಂದೆ ಅವ್ರ ಜೊತೆಗೆ ಆತ್ಮೀಯ ಆಯಿತು. ಬಟ್ ಅದಕ್ಕೆ ಅವಾರ್ಡ್ ಆದ ಸಂದರ್ಭದಲ್ಲಿ ಅವ್ರು ನಾನು ಒಳಗೆ ಓದ್ದಾಗ ಬಿಜಾಪುರದ ಗುರುತಾಗಿ ಅವ್ರಿಗೊಂದು ಪ್ರೀತಿಯಿಂದ ನೀನು ನಮ್ಮ ಹುಡುಗಿದೆ, ಚೆನ್ನಾಗಿ ಬರೀತೆ, ಇನ್ನಿಷ್ಟು ಚೆನ್ನಾಗಿ ಬರೀ, ಓದು, ಅಭ್ಯಾಸ ಮಾಡು. ಮತ್ತು ಚನ್ನಣ್ಣ ವಾಲಿಕಾರ್ ಅವ್ರದ್ದು ಕೂಡ ಅಷ್ಟೇ ಪ್ರೀತಿ ವಿಶ್ವಾಸ ನನ್ನ ಒಡನಾಟ ಇರೋದ್ರಿಂದ, ಬಹುಶಃ ನಿಮ್ಮಂಥ ಹಿರಿಯರ ಎಲ್ಲ ಆಶೀರ್ವಾದ ಇರೋದ್ರಿಂದ ಒಂದು ನನಗೆ ನನ್ನ ಆಸಕ್ತಿಗೆ ಅದು ಬೆಳಿಲಿಕ್ಕೆ ಕಾರಣ ಆಯ್ತು. ಸರ್, ಎಷ್ಟೊಂದು ಪ್ರಶಸ್ತಿಗಳನ್ನು ತಗೊಂಡಿರಿ. ಪ್ರಶಸ್ತಿಗಳು ಬಂದಾಗ ನಿಮಗೆ ಏನು ಅನ್ನಿಸ್ತಿತ್ತು? ಸರ್, ಪ್ರಶಸ್ತಿಗಳು ಬಂದಾಗಂಕರು ಸಂತೋಷ ಆಗೋದು. ಒಂದು ಹಬ್ಬದ ಊಟ, ಒಂದು ಹಬ್ಬದ ಏನಾದರೂ ಒಂದು ಹೊಸತನ ಬಂದಾಗ ಹೇಗೆ ಸಂತೋಷ ಆಗ್ತಿತ್ತು, ಅದು ಸಂತೋಷ. ಬಟ್ ಅದಕ್ಕೆ ಅಲ್ಲ, ಪ್ರಶಸ್ತಿಗಳು ಬೇಕಲ್ಲ, ಗುರುತಿಸ್ತಾರೆ, ಸಂತೋಷ ಅದೇ, ನಿಮ್ಮನ್ನು ಗುರುತಿಸ್ತಾರಲ್ಲ. ಆದ್ರೆ ಈ ಪ್ರಶಸ್ತಿಗಳನ್ನ ಇತ್ತೀಚಿನ ಇದ್ರೊಳಗೆ ನಾವು ನೋಡಿದಾಗ ನಾವು ತಟಸ್ಥಾಗಿ ನಮ್ಮ ಕೆಲಸನ ಮಾಡ್ತಾ ಬರ್ತಿದ್ವಿ. ಅದು ಒಂದು ನಮ್ಮ ಪರಿಪಾಠ. ನಮ್ಗಿಂತ ನಮ್ಮ ಜೊತೆಗಿರೋರು ಎಲ್ಲರೂ ಕೂಡ ಅಂದ್ರೆ ಫಲಾಪೇಕ್ಷೆ ಇಲ್ಲದೆ ಮಾಡ್ತಿದ್ದೆವು. ಬಟ್ ಅಂತ ಸಂದರ್ಭದಲ್ಲಿ ಈ ಸಾಹಿತ್ಯ, ಬೆಳಗಾವಿ ಸಾಹಿತ್ಯ ಪರಿಷತ್ ಹಲ್ಲಾಬೋಲಾ ಬಂದದ್ದು, ಅದನ್ನ ಹಾಕ್ಸ್ಲಿಕ್ಕೂ ಕೂಡ ನನ್ನ ಗೆಳೆಯ ಆದಂತ ಸಿರೀಶ್ ಜೋಶಿಯವ್ರ ಕಾರಣ. ಅವರು ಇಲ್ಲ ನಿಮ್ಮ ಕೃತಿ ಇರಬೇಕು, ಇಲ್ಲ ಎಲ್ಲಿ ಕೆಲಸ ಆಗಲ್ಲ, ಎಲ್ಲ ನನ್ನ ಕೂಡ ಅಪ್ಲೈ ಮಾಡಿದೆ. ನಾನು ಅಪ್ಲೈ ಮಾಡಿದ್ದಷ್ಟು. ಈಗ ಹಂಗೆ ಬಂದವರಿಗೆ ಯಾವುದೇ ಪ್ರಶಸ್ತಿ ಬೇಕಂದ್ರೆ ಅಪ್ಲೈ ಮಾಡ್ರಿ. ಇಲ್ಲ, ಅದು ಕೊಡ್ಬೇಕಲ್ಲ, ಕೃತಿ ಕೊಡ್ಬೇಕಲ್ಲ ಅವರಿಗೆ. ಆದ್ರೆ ಅದು ಶಿರೀಶ್ ಅವ್ರು ಹೇಳ್ತಿದ್ರೆ ನಾನು ಹಾಕ್ತಿರ್ಲಿಲ್ಲ. ಅದು ಕಾಂಪಿಟೇಷನ್ ಅಲ್ಲೇ ಸುಮಾರಷ್ಟು ಬಂದಿದ್ದು. ಆದ್ರೆ ಅದು ಕಾಪ್ಸೆ ಸರ್ ಧಾರವಾಡದಲ್ಲಿ ಜಡ್ಜಸ್ ಮಾಡಿ ಅಲ್ಲಿ ಸಿಕ್ತು. ಮುಂದೆ ಮಹಾಮಳೆ ಸಾಹಿತ್ಯ ಪರಿಷತ್ ಗಲಗಲಿ ಅನ್ನುವಂತ ಒಬ್ಬರ ದತ್ತಿದು, ಅಲ್ಲೇ ಅಪ್ಲೈ ಮಾಡಿ. ಅದು ಕೂಡ ನನ್ನ ಸ್ನೇಹಿತರು ಒಬ್ರು, ಇಲ್ಲ ನಿಮ್ದು ಕಳಿಸ್ಕೊಡಿ, ನೀವು ಯಾಕೆ ಬಿಡ್ತೀರಿ ನೋಡೋಣ, ನಿಮ್ಗೆ ಚೆನ್ನಾಗಿದೆ ಹೋಯ್ತು ಅಂದಾಗ ಅಲ್ಲಿ ಕಳಿಸ್ಕೊಟ್ಟೆ. ಸೊ ಈ ರೀತಿ ರಿಕಗ್ನೈಸ್ ಆದಾಗ ನನಗೆ ಇನ್ನಷ್ಟು ನಾನು ಒಂದು ನನ್ನ ಸಾಹಿತ್ಯವನ್ನು ನಾನು ಇನ್ನಷ್ಟು ಅದನ್ನು ಅನುಭವದ ಮತ್ತು ಒಂದು ಅಭ್ಯಾಸಪೂರ್ಣವಾಗಿ ಬರೀಬೇಕು. ನಾನು ಸುಮ್ಮನೆ ಅವಸರ ಮಾಡಬಾರ್ದು ಅನ್ನೋ ಕಾರಣಕ್ಕೆ ಮಳೆ ಬಂದಿಂದ ಈಗ ಕವನ ಸಂಕಲನ ರೆಡಿ ಆಗ್ತದೆ. ಈಗ ಅದನ್ನು ನನ್ನ ಹಂತದಲ್ಲೇ ನಾನು ರಿವ್ಯೂ ಮಾಡ್ತಾ ಇದ್ದೇನೆ. ನಾನು ಒಮ್ಮೆ ಅದನ್ನು ಈಗ ಮುಗಿಸಿ ಒಂದು ವಾರದ 15 ದಿವಸದೊಳಗೆ ಅದನ್ನು DTP ಕಳಿಸಿ, ಬಹುಶಃ ಇನ್ನೊಂದು ತಿಂಗಳು 2 ತಿಂಗಳೊಳಗೆ 2 ಪುಸ್ತಕವನ್ನು, ಅದೊಂದು, ಇನ್ನೊಂದು ನಾನು ಪ್ರಥಮ ಬಾರಿಗೆ FD ಆಗಿ 88ರಲ್ಲಿ ಜಾಯ್ನ್ ಆದಾಗ ಈ ಸಾಹಿತ್ಯ ದಿನಚರ್ಯ ಬರೆಯುವಂಥ ರೂಢಿ ನನಗೆ ಹೆಂಗೆ ಯಾರ್ದೋ ನೋಡಿ ಸ್ಟಾರ್ಟ್ ಮಾಡಿದ್ದೆ. 89 ದಿವಸದ್ದು ಬರೆದದ್ದು ಮೊನ್ನೆ ರಿಟೈರ್ಡ್ ಆಗಿಂದ ಆ ಕಾಪಿ ಸಿಕ್ತು ನನಗೆ. ನೋಡ್ರಿ, ಅದು ಎಲ್ಲ ಹಿರಿಯರು ತಮ್ಮತ್ತರು ತೋರಿಸಿದಾಗ ಡಾಕ್ಟರ್ ಸರ್ಜೋರ್ಗರ್ ಎಲ್ಲ ಇಲ್ಲ, ಅದು ಒಳ್ಳೇದ್ರಿ, ಅದನ್ನ ನೀವು ಪುಸ್ತಕರು ತರ್ಬೋದು. ನನಗೂ ಅದು ಓದಿದಾಗ ನನಗೆ ಥ್ರಿಲ್ ಆಕತ್ತು. 35 ವರ್ಷದಿಂದ ನನ್ನ ಅವತ್ತಿನ ಸಂಜೆ ಅದರಲ್ಲಿ ಹಂಪ ನಾಗರಾಜ್ ಇದ್ದಾರೆ, ಶಿವರಾಮ್ ಇದ್ದಾರೆ, ಪಂಚಾಕ್ಷರಿ ಹಿರೇಮಠ ಇದ್ದಾರೆ, ಯಾರ್ಯಾರೋ ಬಂದು ಅವ್ರು ನಿಮ್ಮ ಜೊತೆ ಒಡನಾಟ ಮಾಡಿದ್ರೆ ರಾತ್ರಿ ಹೋಗಿ ಬರೀತಿದ್ದೆ. ಅವಾಗ ಇನ್ನೂ ಮಕ್ಕಳ ಜವಾಬ್ದಾರಿ ಏನಿರಲಿಲ್ಲ. ಎರಡನ್ನೂ ಬರ್ದೇನೆ 83 ದಿವಸ ಸಿಕ್ಕಿದೆ. ವಾಟ್ ಐ ಡಿಡ್ ಟುಡೇ ಅಂತೀವಲ್ಲ, ಬಹಳ ಮಹತ್ವದ. ಅವತ್ತು ಹೋಗಿ ಮನೆಗೆ ಹೋಗಿ ಏನೋ ಬರೀತಿದ್ದೆ. ಅವಾಗಿನ ಜ್ಞಾನ, ಅವಾಗಿನ ತಿಳುವಳಿಕೆ ಏನ್ ತಿಳಿತಿತ್ತೋ ಬರೀತಿದ್ದೆ. ಬರೆದಿದ್ದು ಅದು ಸಿಕ್ಕಿದೆ. ಅದನ್ನ ಆಸ್ ಇಟ್ ಈಸ್ ತರೋಣ ಅಂತೇಳಿ ಏನೋ ನೋಯ್ ಒಂದು ಸಿಂಗಲ್ ವರ್ಡ್ ಆ್ಯಡ್ ಮಾಡೋಣ ಅಂತಂದ್ರೆ ಈಗ ಅದೊಂದು ಕಾಪಿ ಮಾಡ್ತಾ ಇದ್ದೀನಿ. ಇವೆರಡನ್ನ ಶಾರ್ಟ್ಲಿ ಇನ್ನೊಂದು ತಿಂಗಳು 2 ತಿಂಗಳೊಳಗೆ ತರುವಂಥ ಪ್ರಯತ್ನ ನಡೆದಿದೆ ಸರ್. ನಂದು ತಮಗೆ ಹೇಳಿದಾಗೆ ನನ್ನ ವೃತ್ತಿ ಸರ್ಕಾರಿ ವೃತ್ತಿ, ಅದು ಅಧಿಕಾರಿ ಟಾಪ್ ತನಕ ಹೋದ್ರೂ ಕೂಡ ನನ್ನ ಪ್ರವೃತ್ತಿ ನಾನು ಖುಷಿ ಪಡೋದು ಮತ್ತು ನನ್ನ ಆತ್ಮತೃಪ್ತಿ ಅಂತಾರಲ್ಲ ಅದು, ಮತ್ತೆ ಸಾಹಿತ್ಯಗಳ ಜೊತೆಗೆ ಸಂಗೀತ ಕಲಾವಿದರ ಜೊತೆಗೆ ಮತ್ತು ಎಲ್ಲ ದಿಗ್ಗಜರ ಜೊತೆಗೂ ನಂದು ಹೆಚ್ಚು ಕಮ್ಮಿ ಬಹುಶಃ ಇಂಥ ಎಲ್ಲ ದಿಗ್ಗಜರ ಜೊತೆಗೆ ಬಹಳ ನಿಕಟವಾದಂತ ಒಂದು ಅಮೋಲು ಪಾಲೇಕರ್ದೊಂದು ಹೇಳ್ತೀನಿ. ಹಿಂದಿ ದೊಡ್ಡ ನಟ, ಅದೊಂದು ಘಟನೆ ತಮ್ಮುಂದ. ಮರಾಠಿ ಖ್ಯಾತ ಚಲನಚಿತ್ರ ಪಾಲೇಕರ್ ಅವರ ಹಾಡುಗಳನ್ನು ನಾನು ಕೂಡ ಕೇಳ್ತಾ ಮಾಡಿದ್ದೆ. ಏಣಿಗೆ ಬಳಪಜ್ಜ ಅವರ ಜೀವಂತಿದ್ದಾಗ ಅವರ ಒಂದು ವಿಶೇಷ 100 ವರ್ಷದ ಶತಮಾನ ಕಾರ್ಯಕ್ರಮಕ್ಕೆ DC ಅವರು ಜಯರಾಮ್ ಸಾಹೇಬ್ರು ಇದ್ರು. ಅವ್ರ ಹೆಸರನ್ನ ಹೇಳಿದಾಗ ಅವ್ರನ್ನ ಕರ್ಸೋದಂತಾಯ್ತು. ಸುಭಾಷ್ ಏಣಿಯವ್ರನ್ನ ಎಲ್ಲ ಮಾತಾಡಿ ಕಾಂಟ್ಯಾಕ್ಟ್ ಮಾಡಿ ಅವ್ರು ಬರೋದಾಯ್ತು. ಕೊನೆಗೆ DC ಅವ್ರು ಅಂದ್ರು ಅವರಿಗೆ ರವಿನೇ ಹಾಕಿ, ಈಸ್ ಥಿಯೇಟರ್ ಪರ್ಸನ್, ಅವರಿಗೆ ಬೇರೆದವ್ರ ನೋಡಲ್ ಆಫೀಸರ್ ನನ್ನನ್ನು ಹಾಕಿದ್ರು. ಅವ್ರಿಗೆ ಏರ್ಪೋರ್ಟ್ನಿಂದ ರಿಸೀವ್ ಮಾಡ್ಕೊಂಡು ಈಪಾ ಹೋಟೆಲ್ ಇತ್ತು ಅವಾಗ, ಈಗ ಅದನ್ನ ಬೇರೆ ಹೆಸರಾಗಿದೆ. ಈಪಾದಲ್ಲಿ ಮಾಡಿದಾಗ ಒಬ್ಬ ಕಲಾವಿದರದ ಒಂದು ಇದನ್ನ ಹೇಳ್ತೇನೆ ಸರ್. ಅವ್ರು ಬಂದರು, ನನ್ನ ರಿಸೀವ್ ಮಾಡ್ಕೊಂಡೆ, ಒಂದು ರೂಮ್ನಲ್ಲಿ ಕಳಿಸಿದೆ, ನಾನು ಹೋದೆ. ಅವ್ರು ಒಂದು ಮಾತಿದ್ರು, ರವಿಜಿ ನಿಮ್ಮನ್ನ ಬಿಟ್ರೆ ನನಗೆ ಯಾರಿಗೂ ಕಮ್ಯುನಿಕೇಟ್ ಮಾಡಿಸ್ಬೇಡಿ, ಫೋನ್ ಕನೆಕ್ಷನ್ ಮಾಡಿಸ್ಕೊಡ್ಬೇಡಿ, ಕೌಂಟರ್ದಾಗ ಹೇಳಿ, ಏನಿದ್ರು ನಿಮ್ಮ ಹತ್ರ ಬರಬೇಕು, ನನಗೆ ಯಾರನ್ನೂ ಹಿಂಗೆಲ್ಲ ಹೇಳಿದ್ರು. ಆಯ್ತು ಸರ್ ಅಂತ ಕಲಾವಿದ ಜೊತೆ ಕುಂತು ಮಾತಾಡೋದೇ ನನಗೆ ಅದ್ಭುತ ಅಂತ ನಿಜ. ಮುಂದೊಂದು ಘಟನೆ, 2 ಘಟನೆ ಹೇಳ್ತೇನೆ ಸರ್. ಅವರು ಒಂದು ಐಟಮ್ ತರ್ಲಿಕ್ಕೆ ಹೇಳಿದ್ರು. ಅವ್ರಿಗೆ ಪ್ರಿಯವಾದಂಥ ಒಂದು ವಸ್ತು ಬೇಕಾಗಿತ್ತು. ಹೇಳಿದ್ರು, ಒಂದು ಹೆಸರು ಬರೆದು ಕೊಟ್ಟರು ತೊಂಬಂದು. ನನ್ನ ಫ್ರೆಂಡ್ನ ಕರ್ಕೊಂಡು ಇಡೀ ಬೆಳಗಾವಿ ಎಲ್ಲ ಅಂಗಡಿಗಳು ತಿರುಗಾಡಿದೆ, ಇದನ್ನು ಸಿಗಲೇ ಇಲ್ಲ. ಅದು ಆ ಟೈಮ್ನಲ್ಲಿ 16,000 17,000 ಇರ್ತಕ್ಕಂಥ ನಂತರ ಗೊತ್ತಾಯ್ತು. ನಮ್ಮ ಫ್ರೆಂಡ್ ಅಂದ್ರು ಅಷ್ಟು ಕಾಸ್ಟ್ಲಿ ಆಗುತ್ತೆ ಹೇಗಂದ್ರೆ, ನಾನು ಒಬ್ಬ ದೊಡ್ಡ ಕಲಾವಿದ ಹೇಳಿದ್ದಾರೆ, ನಮ್ಮ ಬೆಳಗಾವಿ ಪ್ರೆಸ್ಟೇಜ್ ಇದೆ, ಅದು ಏನಕ್ಕಾಗಲಕ್ಕ ಅವ್ರಿಗೆ ಏನೂ ಅನ್ನೋದು ಬೇರೆ ಒಯ್ದು ಮುಟ್ಟಿಸೋದು ನಮ್ಮ ಕೆಲಸ. ಇಡೀ ಎಲ್ಲ ರೌಂಡ್ ಹಾಕಿದಾಗ ಐಟಮ್ ಸಿಗಲಿಲ್ಲ.
ಕೊನೆಗೆ ಅವರಿಗೆ ಫೋನ್ ಮಾಡಿದೆ, ಸರ್ ಸಿಗ್ತಾ ಇಲ್ಲ. ಅವಾಗ ಅವರು ಇನ್ನೊಂದು ವಸ್ತು ಹೇಳಿದ್ರು, ಅದು ಒಯ್ದು ಕೊಟ್ಟೆ. ಅದ್ರ ತಕ್ಷಣ ದುಡ್ಡು ಕೊಡಕ್ಕೆ ಬಂದ್ರು. ಅದ್ರ ಸರ್ ಇಲ್ಲ ವಿಜಯೇಂದ್ರ, ನನ್ನ ಕೆಲಸ ಯಾವಾಗಲೂ ನೀವು ತಂದಿದ್ರೆ ಕೊಟ್ಟರಿ, ನನ್ನ ಯಾವಾಗಲೂ ನಾನು ಎಲ್ಲ ಸಾಮಾನು ನನ್ನ ಕಡೆ ಇರೋದು, ಇವತ್ತು ಮರ್ತು ಬಂದಿದ್ದೆ. ನನ್ನ ಬಟ್ಟೆನೂ ಕೂಡ ನಾನೇ ಹೋಗ್ಕೊತ ಅಂತ ಹೇಳಿದ್ರು ಸರ್ ಅವರು. ನನ್ನ ಯಾರಿಗೂ ನನ್ನ ಮನೆಯಲ್ಲಿ ಇದನ್ನು ಮಾಡಿಸೋದಿಲ್ಲ ನಾನು. ಸೊ ಅದಕ್ಕೆ ನೀವು ಅಂದ್ರೆ ಕಲಾವಿದ ಎಷ್ಟು ಅಂತ ದೊಡ್ಡ ಕಲಾವಿದರು ಕೂಡ ಎಷ್ಟು ಸರಳತೆ ಇರ್ತ ಅನ್ನೋದಕ್ಕೊಂದು ದಾಖಲೆ ನನಗೆ ಅಮೋಲ್ ಪಾಲೇಕರ್ ಅವರು. ಅದೇ ಸರ್, ನಿಮ್ಮ ಒಡನಾಟ ನಮಗೆ ಬಹಳ ಸಂತೋಷ ಕೊಡ್ತದ. ಬರಗು ರಾಮಚಂದ್ರಪ್ಪ ಚಿತ್ರ ನಿರ್ದೇಶಕ, ಮಾನು ಚಲನಚಿತ್ರದ ಪ್ರಸಂಗದ ಗಂಟೆ ತಿಮ್ಮಪ್ಪ, ಕರಿಬಸವಯ್ಯ ಹಾಸ್ಯ ಚಲನಚಿತ್ರ ನಟ, ಅಮೋಲ್ ಪಾಲೇಕರ್ ಅಂತೂ ದೊಡ್ಡ ದಿಗ್ಗಜರಿ ಇವರು. ಹಿಂದಿ, ಮರಾಠಿ ಮಾನು ಪ್ರಸಂಗದ ಗಂಟೆ ಮಾನು ತಮ್ಮ ಜೊತೆ ಕೊನೆ ಶೂಟಿಂಗ್ ನನ್ನ ಜೊತೆಗೆ ಸರ್ ನಿಮ್ದು ಮಾಡಿ ನಾನು ಬಸ್ ಹತ್ತಿ ಬೆಳಗಾವ್ ಬಂದೇನಿ. ಅವರ ದೈವ ಅವರು ನನ್ನ ಜೊತೆಗೆ ಮಾಡಿ ತುಮಕೂರು ಬಂದು ಗಾಡಿ ಮಾಡ್ಕೊಂಡು ಕಾರವಾರ ಆಕ್ಸಿಡೆಂಟ್ ನಲ್ಲಿ ನಾ ಬೆಳಿಗ್ಗೆ ಮನೆಗೆ ಹೋಗಿದ್ದಿಲ್ಲ. ನ್ಯೂಸ್ ನಲ್ಲಿ ಆಕ್ಸಿಡೆಂಟ್ ನಲ್ಲಿ ಮಾನು ಅವರು ಇಲ್ಲ ಅಂತ ನೀವು 7 ಗಂಟೆ ತನಕ ಜೊತೆಗೆ ಇದ್ದೀನಿ ಸರ್. 7 ಗಂಟೆ ತನಕ ಡೈಲಾಗ್ ಇದೆ ನಂದು ಅವ್ರದ್ದು. ಲಾಸ್ಟ್ ಮೂಮೆಂಟ್ ವರೆಗೆ ಲಾಸ್ಟ್ ಶೂಟಿಂಗ್ ನಂದೇ ಅವ್ರ ಜೊತೆಗೆ ನೋಡ್ರಿ. 6:07 ಮುಗಿದಿದೆ ಕತ್ತಲಲ್ಲಿ. ಪೊಲೀಸ್ ಸ್ಟೇಷನ್ ನಲ್ಲಿ ಒಂದು ಶೂಟಿಂಗ್ ಇತ್ತು. ಜಗದೀಶ್ ಬ್ಯಾನರ್ಜಿ ಕಿರುತೆರೆ ನಿರ್ದೇಶಕ, ನಿರ್ಮಾಪಕ. ಅದೊಂದು ಶೂಟಿಂಗ್ ಆಯ್ತು. ಫಸ್ಟ್ ಆಗಿದ್ದು ಅದೇ ಶೂಟಿಂಗ್ ಇಲ್ಲಿ. ಮುಖ್ಯವಾಗಿ ನಮ್ಮ ಕನ್ನಡದ ಮೇರು ನಟಿ ಬಿ ಸರೋಜಾದೇವಿ, ಡಾಕ್ಟರ್ ಬಿ ಸರೋಜಾದೇವಿ 3 ದಿವಸ ಅವ್ರ ಜೊತೆಗೆ ಕೊಡ್ತದೆ. 3 ದಿವಸ ಅವ್ರ ಜೊತೆಗೆ ಓಡಾಡುತ್ತ. ಅದು ಕೂಡ DC ಅವರು ನನಗೆ ಹಾಕು, ರವಿಗೆ ಹಾಕತ್ತಂದ್ರ ಅವರು. ಮರ್ಯಾದ ಪಾತ್ರ ಕಿತ್ತೂರು ಚೆನ್ನಮ್ಮ. ಅದ್ಭುತ. ಅದಕ್ಕೆ ಬಂದಿದ್ದು ಅದು ಉತ್ಸವಕ್ಕೆ ಬಂದಿದ್ದು. ಮರ್ಯಾದ ಪಾತ್ರ ಅದು ಉತ್ಸವಕ್ಕೆ ಬಂದಿದ್ರು. ಎಂತ ಸರಳ ವ್ಯಕ್ತಿ. ಎಂತಾದ್ರಿ 3 ದಿವಸ ಅವ್ರನ್ನ ಹಾವ ಭಾವ ಏನು, ಮಾತಿನ ವೈಖರಿ ಏನು. ಮನೆಗೆ ಬಾ ಅಂತ ಹೇಳಿದ್ರು ನನಗೆ. ಎಷ್ಟು ಬರೀ ಒಂದು ಕಪ್ಪು ಕೊಡಬೇಕೆ. ಇವತ್ತು ಲಕ್ಷಾಂತರ ಹುಡುಗರು ಈ ಕಿತ್ತೂರು ಚೆನ್ನಮ್ಮನ ರೂಪದೊಳಗೆ ಬಂದು ಬಿ ಸರೋಜಾದೇವಿ ಮಾತಾಡ್ತಾವ ಗ್ಯಾದರಿಂಗ್ ಒಳಗ, ಇದ್ರೊಳಗ ಏಕಪಾತ್ರ ಅಭಿನಯದೊಳಗ ಕಪ್ಪು ಕೊಡಬೇಕು. ಬಹಳ ಸರಳ ಮತ್ತು ಅದ್ಭುತ ಕಲೆ. ಇಲ್ಲೇ ಸಂಗಮದಲ್ಲಿದ್ರು 3 ದಿವಸಗಳವರೆಗೆ. ಮತ್ ಇವರು ಅಷ್ಟೇ ಅಲ್ರಿ, ಚಿಂದೋಡಿರ್ಲಿಲ್ಲ ಅವ್ರಂಗ್ರು ಅವ್ರು ನಿಮ್ಮ ಜೊತೆಯಲ್ಲೇ ಇದ್ದಂತ. ದಾವಣಗೆರೆ ಅವರು ನನ್ನ ಚಟುವಟಿಕೆನೇ KBR ಅವರು ರಂಗಮಂದಿರದಲ್ಲೇ ಅವ್ರ ಜೀವನನೇ ಮುಡುಪಿಟ್ರು. ಬಹಳ ಸರಳ ವ್ಯಕ್ತಿ. ಬಹಳ ನಮ್ಮ ಜೊತೆಗೆ ದಿನ ಒಡನಾಟ. ರವಿ ಹೇಗೆ ನೀವೆಲ್ಲ ಹೆಂಗ್ ಮಾಡ್ತೀರಿ ಜಾಬ್ ಮಾಡಿ, ನೀವು ಕೇಳ್ದಂಗೆ ಕೇಳ್ತಿದ್ರು, ನೌಕರಿ ಮಾಡ್ತೀರಿ, ಇವೆಲ್ಲ ಹೆಂಗ್ ಮಾಡ್ತೀರಿ ಅಂತ ತಿಳ್ಕೊಂಡು. ರಂಗಭೂಮಿ, ಯಕ್ಷಗಾನ ಅನೇಕ ಕಲಾವಿದರ ಜೊತೆಗೂ ಇದ್ದೀರಿ. ಬಟ್ ಈ ಕೆಲಸದ ಜೊತೆಯಲ್ಲಿ ನಮ್ಗೆ ನಿಮ್ಮಂತವ್ರ ಸಹವಾಸ, ನಿಮ್ ಜೊತೆಗೆ ಮಾತನಾಡೋದು ನನಗೆ ಯಾವಾಗಲೂ ಒಂದು ಖುಷಿ ಕೊಡುವಂತ ಘಟನೆ ಸರ್. ಅದೇ ಅವ್ರ ಜೊತೆಗೆ ಬರೇ ಅವ್ರ ಸೇವೆ ಮಾಡಲು ಸಿಕ್ಕರು ನಾನು ತೃಪ್ತಿ ಪಟ್ಟವ. ನಾನು ಬೇರೆನಿರ್ಲಿಲ್ಲ. ವೃತ್ತಿ ಒಳಗೂ ಗೆದ್ದು ತೋರ್ಸಿರಿ, ಪ್ರವೃತ್ತಿ ಒಳಗೂ ಗೆದ್ದು ತೋರ್ಸಿರಿ. ಅದು ಯಾವಾಗಲೂ ಪ್ರಭಾವ ಅಂತಾರಲ್ಲ, ಒಡನಾಟದ ಪ್ರಭಾವ. ಈಗ ನಿಮ್ಮ ಜೊತೆಗಿದ್ದಾಗ ನಿಮ್ಮ ಒಂದು ಸಂಗೀತದ ಹೆಂಗ ಒಂದು ಆಸಕ್ತಿ ಬೆಳೆದ, ಆ ರೀತಿ ಇಂಥ ದಿಗ್ಗಜರ ಜೊತೆಯಲ್ಲಿ KV ಸುಬ್ಬಣ್ಣ ಅವ್ರ ಜೊತೆಗೆ 2001 10 ದಿವಸ ಟ್ರೈನಿಂಗ್. ನಾನು ಶಿವಮೊಗ್ಗ DC ಆಫೀಸಿಗೆ ಜಾಯ್ನ್ ಆದಾಗ ಮೊದಲ ಭೇಟಿಗೆ ಅವ್ರ ಕಡೆ ಹೋದೆ ನಾನು. ಅಂತ ಭಾಗ್ಯ ನಿಮಗೆ ಸಿಕ್ಕದ ಜೀವನದೊಳಗಿದ್ರೆ ಮಜಾ. ಅಂದ್ರೆ ನಾನು ಅಲ್ಲಿದ್ದಾಗಲೇ ಅವರು ನಮ್ಮ ಬಿಟ್ಟು ಅಗಲಿದ್ರು. ಅದಕ್ಕೆ ಹೋದೆ ನಾನು. ಅಂತ KV ಸುಬ್ಬಣ್ಣ ಅವ್ರ ಜೊತೆಗೆ, ಅಶೋಕ್ ಬಾದ್ರದಿನ್ನಿ, ಜಮಖಂಡಿ ಅಪ್ಪಲಾಲ ಪಾರಿಜಾತ ಅಪ್ಪಲಾಲ ಅವ್ರ ಜೊತೆಯಲ್ಲಿ. ಅವಾಗ ಬರೀ ಅಪ್ಪಲಾಲ, ಆಮೇಲೆ ನಮ್ದು ಲೋಕಾಪುರ ಜೋಶಿ, ಕೃಷ್ಣಾಜಿ ದೇಶಪಾಂಡೆ ಅವರು, ಟಕ್ಕಳಿ ವಿಠಲ್ರಾವ್, ಟಕ್ಕಳಿ ಕೃಷ್ಣ ದೇಶಪಾಂಡೆ ಅವರು, ಅಪ್ಪಲಾಲ, ಇವೆಲ್ಲ ಒಂದಿಟ್ಟು ಹೆಚ್ಚು ಕಮ್ಮಿ ಸಮಕಾಲೀನವ್ರು. ಸಮಕಾಲ, ಎಲ್ಲಾರು ಸಮಕಾಲ. ಒಂದು ಜೈತೀರ್ ಜೋಶಿ, ಭೀಮಸೇನ್ ಜೋಶಿ ಅವ್ರ ತಮ್ಮ ಇಲಾಖೆಗೆ ಬೆಳಗಾವಿನಲ್ಲಿ ಇದ್ರು. ಬಸವಣ್ಣನ ತಲೆದಂಡದ ನಿರ್ದೇಶನ ಮಾಡಿದಂತ ಪ್ರಥಮ ನಿರ್ದೇಶಕ BV ಕಾರಂತರ ಮಾರ್ಗದರ್ಶನ. ಆ ನಾಟಕವನ್ನು ಇವತ್ತಿಗೂ ತಲೆದಂಡ ಅಂದ ತಕ್ಷಣ ರಂಗಭೂಮಿಯಲ್ಲಿ ಅಂತ ಜೈತೀರ್ ಜೋಶಿ ಅವರು ಸರ ರವೀಂದ್ರನಾಥ್ ಕಲಾಕ್ಷೇತ್ರ ಬೆಂಗಳೂರಲ್ಲಿ ಅವರು ನಿರ್ದೇಶನ ಮಾಡಿದ ಒಂದೇ ಒಂದು ನಾಟಕ ಪ್ರಯೋಗ ಆಗಿಲ್ಲ ನನ್ನ ಕಡೆ ವಿನಂತಿಸ್ಕೊಂಡ್ರು ಲಾಸ್ಟ್ಗೆ ಅವ್ರ ಅಂತಿಮ ಕಾಲದಲ್ಲಿ. ರವಿ, ನೀವು ನನ್ನ ಆಶೆನ ಪೂರೈಸಿರೋದು ನನಗೆ ಶಾಕ್ ಆಯ್ತು ಸರ್. ನೀವು ಇಂಥ ದಿಗ್ಗಜರು, ನೀವು ನಿಮ್ದು ಹೆಂಗೆ ಆಗಲಿಲ್ಲ? ಇಲ್ಲ ರವಿ, ಹಂಗೆ ರಾಜಕಾರಣ ಇರ್ತೈತಿ, ನಿಮ್ಮ ಓದಿರೋದು ನೋಡಿ ಬೆಂಗಳೂರು ಬೆಳಗಾವಿ ತಂಡ ಇದೆ, ಧಾರವಾಡ ಇದೆ. ನಾನು ಅವತ್ತು ಶಪಥ ಮಾಡಿದೆ, ಅವ್ರದೇ ನಾಟಕ ಬೆಳಗಾವಿ ರಂಗ ಸಂಪದ ಮಾಡಿದಂಥ ಒಂದು ನಾಟಕವನ್ನು ನನ್ನ ಅಲ್ಲಿ ಪ್ರತಿ ತಿಂಗಳ ನಾಟಕ ಅಂತ ಒಂದೊಂದು ತಿಂಗಳಿಗೊಮ್ಮೆಲೆ ಒಂದೊಂದು ನಾಟಕ ಮಾಡಿ 12 ತಿಂಗಳ ನನಗೆ 2 ಸಿಕ್ತು. ಒಂದು ಸೌದತ್ತಿ ಮಾಡಿಸಿ ಒಂದು ಇವ್ರದ್ದು ಮಾಡಿದೆ. ಎಷ್ಟು ವಿಚಿತ್ರ. ಆ ನಾಟಕ ಪ್ರಯೋಗಕ್ಕೆ ಎಲ್ಲ ತಂಡ ಬೆಂಗಳೂರಿಗೆ ಹೋಯ್ತು. ರಾತ್ರಿ ನಾಟಕ ಇದೆ. ಇವತ್ತು ಬೆಳಿಗ್ಗೆ ಅವರು ಜೈತಿ ದಿವಸ ಇಲ್ಲಿ ನಿಧನ ಹೊಂದಿದ್ರು. JK ಮಾಸ್ತರ್ನ ಪ್ರಣಯ ಪ್ರಸಂಗನೇ ನನ್ನ ಇಬ್ರು ಹೆಣ್ಮಕ್ಳಿದೆ. ಪ್ರಣಯ ಪ್ರಸಂಗನೇ ಬೆಂಗಳೂರಲ್ಲಿ. ಇವರೆಲ್ಲ ಮುಂದೆ ಹೋದ್ರು. ಕಂಬಾರ್ ಅವ್ರದ್ದು, ಚಂದ್ರಶೇಖರ್ ಕಂಬಾರ್ ಅವ್ರದ್ದು. ಇವರೆಲ್ಲ ರವೀಂದ್ರ ಕಲಾಕ್ಷೇತ್ರಕ್ಕೆ ಮುಂದೆ ಕಲಾವಿದರ ಮುಂದೆ ಹೋದ್ರು. ಇಲ್ಲ ಅಲ್ಲಿ ಅವರು ಶ್ರದ್ಧಾಂಜಲಿ ಮಾಡಿ ನಾಟಕ ಮಾಡಿದ್ರು. ಅವರು ಇವತ್ತು ಜಯದೀಪ್ ಜೋಶಿಯವರಿಗೆ ಅಂದ್ರೆ ವ್ಯವಸ್ಥೆ ಹೇಗದಂತ ಒಂದು ಉದಾಹರಣೆ ಸರ್. ನನ್ನ ಒಂದು ವಿನಂತಿ ಮಾಡ್ಕೊಂಡ್ರು. ಕೊನೆಯ ನಾಟಕದ JK ಮಾಸ್ತರ್ನ ಪ್ರಣಯ ಕೊನೆಯ ನಾಟಕ ಅವ್ರು ಯಾವ್ದಾರು ಮಾಡ್ಸಂದ್ರೆ ನಾನು 3 ನಾಟಕ ಕೊಟ್ಟರು ನನಗೆ. ನಮ್ಮ ಜಿಲ್ಲೆದು ನನ್ನ ನಾಟಕ, ನಮ್ಮ ತಂಡದ್ರಲ್ಲ ರಂಗ ಸಂಪ JK ಮಾಸ್ತರ್ ಪ್ರಣಯ ಪ್ರಸಂಗ ಅದನ್ನ ಮಾಡಿಸಿ ಅದನ್ನ ನನಗೆ ಖುಷಿ ಕೊಟ್ಟು, ನನಗೆ ಸ್ವೀಟ್ ಕೊಟ್ಟವರು. ಮುಂದೆ ಅವ್ರ ಆರೋಗ್ಯ ಹಾಳಾಯ್ತು ರಿಹರ್ಸಲ್ ನಡೀತಿದ್ದಾಗ. ಅವ್ರದ್ದು ಅಂತಿಮ ಮಾಡಿ ಬಂದಿವ ಸಂಕಾರ ಸಾಯಂಕಾಲ ನಾಟಕ ಬೆಂಗಳೂರಲ್ಲಿ. ಅಂದ್ರೆ ಇಂಥವ್ರು ಒಂದು ಒಡನಾಟ, ಅವರೊಂದು ಸ್ಫೂರ್ತಿ ಸರ್ ನನಗೆ. ಅವ್ರ ಜೊತೆಗೆ ಅಷ್ಟು ಕ್ಲೋಸ್ ಇರಲಿಲ್ಲ ನನಗೆ. ಅವರು ಕೂಡ ನಾನು ಅಕಾಡೆಮಿ ಮೆಂಬರ್ ಆದಾಗ ಅಷ್ಟು ಅಂದ್ರೆ ಅವ್ರಿಗೆ ಯಾರೋ ಹೇಳಿರ್ತಾರೆ, ಇವನು ಹೊಸ ಬಂದ ಹುಡುಗ
ಏನಂತ ದೊಡ್ಡ ಸಾಧನೆ ಇಲ್ಲ, ನಾನು ಅಕಾಡೆಮಿ ಮೆಂಬರ್ ಅಂದಾಗ ಅವರು ಕೂಡ ಅತೃಪ್ತ ಮಾಡಿದ್ರೆ ನನಗೆ ಗುರ್ತಿತ್ತು. ಹೌದು. ಆದರೂ ಅಧಿಕಾರಿಯಾಗಿ ನಾವು ಜೊತೆಲಿ ಇರ್ತಿದ್ದೆವು. ಬಟ್ ನನ್ನ ಇದನ್ನು ಗುರ್ತಾಗಿ ಅವರು ನನ್ನ ಜೊತೆ ಒಡನಾಟ ಚೆನ್ನಾಗಿ ಇಟ್ಕೊಂಡ್ರು. ಅವರು 3 ವರ್ಷದವರೆಗೆ. ಆರ್ ನಾಗೇಶ್ ಅವರೆಲ್ಲ ಗೆಳೆಯರವರು, ಆರ್ ನಾಗೇಶ್ ಅವರು. ಸೊ ಇಂಥ ಎಲ್ಲ ಒಂದು ಅವಕಾಶ ಸಿಕ್ತು ಸರ್. ನನಗೆ ನಿಜವಾಗಿ ಕೂಡ ಇವತ್ತು ನಿಮ್ಮ ಸಂಗೀತದಂಕರು ನಮ್ಮ ಪ್ರಭಾವನೆ. ನೀವು ಇತ್ತೀಚೆಗೆ ಒಂದು 2 ವರ್ಷದಿಂದ ರಿಟೈರ್ಡ್ ಆಗಿ ಬಂದು ನಿಮ್ಮ ನೋಡ್ತಾ ಇದ್ದೀನಿ. ನಿಮ್ಮ ಕ್ರಿಯೇಟಿವಿಟಿ, ನಿಮ್ಮ ಸಂಗೀತದ ಆಸಕ್ತಿ ಇರೋಡಿ ಇವತ್ತು ನನಗೆ ದೇವದಾಸಿ ಅಂಕರು ನನ್ನ ಟಚ್ ಆಯ್ತು. ಒಂದೊಂದು ಶಬ್ದ ನನಗೆ ಅದು ಹೇಳ್ತಿದ್ದಳಕ್ಕೆ ನಾನು ನೋವು ಇಲ್ಲಿದೆ ಅಂತ ಆ ಶಬ್ದ ನಿಮ್ಮ ರಾಗದಲ್ಲಿ. ಸೊ ಅದಕ್ಕೆ ಸಂಗೀತಕ್ಕೆ ನೀವು ಭಾಷೆ ಮತ್ತು ಅದಕ್ಕೆ ಯಾವುದೂ ಆಗತ್ತಿಲ್ಲ ಅಂತ ರಾಗ ನಮ್ಮನ್ನು ಮುಟ್ತೈತಿ. ಅಲ್ಲ, ಕವಿವಾಣಿನೂ ಹಂಗೆ ಅದ ಅಲ್ಲಿ ಎಲ್ಲ ಅದು ನಿಜವಾಗಿ ನನಗೆ ಇಷ್ಟು ಟಚ್ ನಾನು ಬರ್ದಾಗೂ ಆಗಿರ್ಲಿಲ್ಲ. ಅವತ್ತು ನಿಮ್ಮ ಏರಿಳಿತ, ನೋವು, ಅದನ್ನ ನಿಜವಾಗಿ ಕೂಡ ಅದಕ್ಕೆ ನಿಮಗೆ ಇವತ್ತು ಅದು ಮಾದಾಯಿ ನಿಮ್ಮ ಕವನ ಸಂಕಲ ಕೊಡ್ಲೇಬೇಕಂತ ಹುಡುಕಿ 2 ಇತ್ತು ಅಂತ ತಂದು ಕೊಟ್ಟೆ. ಅದು ನಿಮ್ಮಿಂದ ಒಂದು ಗಾನ ಸುದಿಗೆ ಏನಾದ್ರು ಒಂದು ಅನುಕೂಲ ಆಗಲಿ. ಇದು ಈ ಕಾರ್ಯಕ್ರಮದ ವೇಳೆ ಮುಗಿಸೋ ಹೊತ್ತು ಬಂತು. ನಮ್ಮೂರ ಬಾಂಧವ್ಯಕ್ಕೆ ಬಂದಿರಿ, ನಿಮ್ಗೆ ಏನ್ ಅನಿಸ್ಲಿಕ್ಕತ್ತದ ಈಗ? ಸರ್, ನನಗೆ ನಮ್ಮೂರ ಬಾನುಲಿ ಕೇಂದ್ರದ ಇತ್ತೀಚೆಗೆ ನಾನು ಕಳೆದ ಹೆಚ್ಚು ಕಮ್ಮಿ ಒಂದು 6-7 ತಿಂಗಳು, ಒಂದು ವರ್ಷ ಆಗ್ಲಿಕ್ಕೆ ಬರ್ತದೆ. ಒಂದು 6-7 ತಿಂಗಳಲ್ಲಿ ನಿಕಟವಾಗಿ ನೋಡ್ತಾ ಇದ್ದೆ ನಾನು. ಬಟ್ ಅದು ಕುತೂಹಲ ಇತ್ತು ನನಗೆ. ನಮ್ಮೂರ ಬಾನುಲಿ ಕೇಂದ್ರ ಅಂದ್ರೆ ನಮ್ಮ ಎಲ್ಲ ಕಾರ್ಯಕ್ರಮ ನೀವೆಲ್ಲ ನೋಡ್ತಾ ಇದ್ದೆ ನಾನು. ವಾಟ್ಸ್ಆಪ್ ದೊಳಗೆಲ್ಲ ಕೇಳ್ತಿದ್ರಿ, ಎಲ್ಲ ಆಡಿಯೋ ಕಳಿಸಿದ್ದೆಲ್ಲ. ಅವರು ಹೆಂಗ್ ಮಾಡ್ತಾರ, ಎಲ್ಲಿ ಹೋಗ್ತಾರ, ಇವ್ರು ಎಲ್ಲ ಇಲ್ಲಿ ಇರ್ತಾರ ಡೈಲಿ. ಮತ್ತೆ ಇಂಥ ಒಂದು ಅಧಿಕೃತ ಬಾನುಲಿ ಕೇಂದ್ರದಲ್ಲಿ ದೊಡ್ಡ ದೊಡ್ಡ ದಿಗ್ಗಜಗಳು ಕರೆಸ್ತಾರ, ಮಾತಾಡ್ತಾ ಇದಾರಲ್ಲ, ನನಗೆ ಖುಷಿ ಆಗ್ತಿತ್ತು. ಬಟ್ ನಿಮ್ ಜೊತೆಗೆ ಇದು ಮಾತಾಡಬೇಕು, ಕೇಂದ್ರ ಎಲ್ಲಿದೆ ಏನಿದೆ ತಿಳ್ಕೊಳ್ಳೋಂತ ಬಯಕೆ ನನಗೆ ಅದು ಆಗಿರ್ಲಿಲ್ಲ ಅಷ್ಟೇ. ನೀವು ಬೀಜಿ ಇರ್ತಿದ್ರಿ, ನಾನು ಬೀಜಿ ಇರ್ತಿದ್ದೆ. ಅದು ಒಳ್ಳೆ ಅದೃಷ್ಟ. ನಿನ್ನೆ ಒಂದು ರಂಗಭೂಮಿಯ ಒಬ್ಬ ದೊಡ್ಡ ಕಲಾವಿದನ ಇದ್ರೊಳಗೆ ಸಂದರ್ಭದಲ್ಲಿ ನೀವು ತಕ್ಷಣ ಹೇಳಿದ್ರೆ ನಾನು ತಕ್ಷಣ ಹೋಗಂತೆ. ಅದು ಎಲ್ಲಿ ಏನು ಕೇಳಕ್ ಹೋಗಲಿಲ್ಲ. ನಿಜವಾಗ ಕೂಡ ಒಳ್ಳೆ ಕೆಲಸ ಮಾಡಿದೆ ಸರ್. ಬಹಳ ಅವೇರ್ನೆಸ್ ಸಾಮಾಜಿಕವಾಗಿ. ನೀವು ಸಮಾಜದ ಒಂದು ಮಹಿಳೆ ಇರ್ಬೋದು, ಸಮಾಜದ ಬೇರೆ ಬೇರೆ ವ್ಯಕ್ತಿಗಳ ಸಾಹಿತ್ಯಿಕರಿರ್ಬೋದು, ಇಂಥವರೆಲ್ಲ ಇಂಟರ್ವ್ಯೂ ಮಾಡೋ ಮೂಲಕ ಅವರ ವಿಚಾರಗಳನ್ನ ಇನ್ನೂ 4 ಜನರಿಗೆ ಮುಟ್ಟುವ ಮೂಲಕ ಅಥವಾ ಒಂದು ಸಮಾಜದಲ್ಲಿ ಅರಿವು ಅಥವಾ ಜಾಗೃತಿಯನ್ನ ಮೂಡಿಸುವ ನಿಟ್ಟಿನಲ್ಲಿ ನಿಜವಾಗಿ ಒಂದು ಸಾಮಾಜಿಕ ಕಳಕಳಿ ಇದ್ದಂತ ಮಹಿಳಾ ಕಲ್ಯಾಣ ಸಂಸ್ಥೆಯ, ಮಹಿಳಾ ಕಲ್ಯಾಣ ಅಷ್ಟೇ ಅಲ್ಲದ ಸಮಾಜ ಕಲ್ಯಾಣ ಸಂಸ್ಥೆ ಕೂಡ ಸಮಾಜದ ಒಳಿತಿಗಾಗಿ ದುಡಿತಾ ಇರತಕ್ಕಂಥ ಮಹಿಳಾ ಕಲ್ಯಾಣ ಸಂಸ್ಥೆಯ ಈ ನಮ್ಮೂರ ಬಾನುಲಿ ಕೇಂದ್ರ ಬಹಳ ಉತ್ತಮವಾದಂಥ ಕೆಲಸ ಮಾಡ್ತದೆ. ಬಹುಶಃ ಇದರ ವ್ಯಾಪ್ತಿ ಇನ್ನಷ್ಟು ಹೆಚ್ಚು, ಇನ್ನಷ್ಟು ಇದನ್ನು ಎಲ್ಲರಿಗೂ ಮುಟ್ಟುವ ಹಾಗೆ ನಿಟ್ಟಿನಲ್ಲಿ ಈಗಾಗಲೇ ಮುಟ್ತಾ ಇದೆ ಅಂತ ಅನಿಸ್ತದೆ ನನಗೆ. ಬಟ್ ಹೆಚ್ಚಿನ ಪ್ರಮಾಣದಲ್ಲಿ ನಿಮ್ಮಂಥ ಒಬ್ಬರು ಹಿರಿಯ ಕಲಾವಿದರು ಅಥವಾ ಇಂಥವರ ಒಬ್ಬರ ಮೂಲಕ ಇಂಥ ಕಾರ್ಯಕ್ರಮ ನಡೀತಾ ಇರೋದು ನಿಜವಾಗಿ ಕೂಡ ಬಹಳ ಹೆಮ್ಮೆಯ ವಿಷಯ. ಅದಕ್ಕಾಗಿ ನಾನು ಮಹಿಳಾ ಕಲ್ಯಾಣ ಸಂಸ್ಥೆಯ ಈ ನಮ್ಮೂರ ಬಾನುಲಿ ಕೇಂದ್ರದ ಮುಖಾಂತರ ಮಾಡ್ತಕ್ಕಂಥ ಕಾರ್ಯಚಟುವಟಿಕೆ, ಕೆಲಸ ಕಾರ್ಯಗಳು ಮತ್ತು ಅದಕ್ಕಾಗಿ ಮೇಡಮ್ ಇರ್ಬೋದು, ಆ ಸಂಸ್ಥೆಯ ಒಂದು ಕ್ರಿಯಾಶೀಲ ಕೆಲಸಕ್ಕಾಗಿ ಅವರನ್ನ ನಾನು ವೈಯಕ್ತಿಕವಾಗಿ ಅತ್ಯುತ್ತಮ ರೀತಿಯಲ್ಲಿ ನಿರೂಪಣೆ ಶಕ್ತಿ ನಾನು ನೋಡ್ತಾ ಇದ್ದೀನಿ. ನನ್ನ ನಿರೂಪಣೆ ಅಂತಲ್ಲ, ನಾನು ನಿಮ್ಮಲ್ಲಿರ್ತಕ್ಕಂಥ ಒಂದು ನೆನಪಿನ ಶಕ್ತಿ ಇರ್ಬೋದು, ಆ ಸಂದರ್ಭಕ್ಕೆ ಬಳಸ್ತಿರ್ತಕ್ಕಂಥ ಆಧ್ಯಾತ್ಮಿಕ ಮತ್ತು ಧಾರ್ಮಿಕದ ಒಂದು ಪ್ರಭಾವಗಳಂತ ಶಬ್ದ, ಒಂದೊಂದು ಶಬ್ದ ಧಾರ್ಮಿಕತೆ ನಮ್ಮ ಮುಟ್ಟುವ ಹಾಗೆ ನೀವು ಆ ಶಬ್ದಗಳ ಬಳಸುವ ಮೂಲಕ. ಅದು ಕಾರಣಪ್ಪ ಅಂದ್ರೆ ನಿಮ್ಮಲ್ಲಿ ಆಧ್ಯಾತ್ಮಿಕನೂ ಒಂದು ಸಾಧನೆ ಶಕ್ತಿ ಇದೆ, ಸಂಗೀತದ್ದು ಸಾಧನ ಶಕ್ತಿ ಇದೆ, ರಂಗಭೂಮಿಯೂ ಸಾಧನ ಶಕ್ತಿ ಇದೆ. ಎಲ್ಲವುಗಳ ಒಂದು ಸಮ್ಮಿಲನದಲ್ಲಿ ನೀವು ನಿರೂಪಣೆ ಮಾಡ್ತಾ ಇರೋದ್ರಿಂದ ನೀವು ಕೂಡ ಒಬ್ಬರು ಆಯಾ ಕ್ಷೇತ್ರದ ದಿಗ್ಗಜನಾಗಿನೇ ನೀವು ನಿರೂಪಣೆ ಆಗಿರ್ತೀರಿ ವಿನಾ ಬರೀ ಒಬ್ಬರು ನಿರೂಪಣೆ ಮೂಲಕ ಅಲ್ಲ. ನಿಜವಾಗಿ ಕೂಡ ಒಂದು ಒಳ್ಳೆಯ ಕೆಲಸ. ಇದು ಇನ್ನಷ್ಟು ಹೆಚ್ಚಿನ ರೀತಿಯಲ್ಲಿ ಬೆಳೀಲಿ. ಇದು ಕೂಡ ಯಾವುದೇ ಒಂದು ಬಾನುಲಿ ಕೇಂದ್ರ, ಯಾವುದೇ ಒಂದು ದೂರದರ್ಶನ ಇರ್ಬೋದು, ಒಂದು ಆಕಾಶವಾಣಿ ಇರ್ಬೋದು, ಬೆಳಗಾವಿಯ ಒಂದು ಬಾನುಲಿ ಹೆಸರನ್ನ ನಾಡಿನಲ್ಲಿ ಹೆಚ್ಚಿಗೆ ತರುವಂತ ಕೆಲಸ ನಮ್ಮೂರ ಬಾನುಲಿ ಕೇಂದ್ರ ಕೂಡ ಆಗಲಿ. ಸ್ವಲ್ಪ ಸಾಹಿತ್ಯ, ಸಾಮಾಜಿಕ ಕಳಕಳಿಯೊಂದಿಗೆ ಸಾಂಸ್ಕೃತಿಕ, ಸಾಮಾಜಿಕ ಇಂಥವು ಕೂಡ ಇದರಲ್ಲಿ ಮುಂದುವರಿಲಿ ಅಂತ ನಾನು ಒಂದು ಆಶೆಯನ್ನು ವ್ಯಕ್ತಪಡಿಸ್ತಾ ನಿಮ್ಮೆಲ್ಲರಿಗೂ ಕೂಡ ನಾನು ಪೂರ್ವಕವಾದಂಥ ಅಭಿನಂದನೆ ಸಲ್ಲಿಸ್ತೇನೆ. ಸರ್, ಇವಾಗ ಅಂಕದ ಪರದೆ ಜಾರಿದ ಮೇಲೆ ನಾಟಕವಿನ್ನು ಉಳಿದಿರುವುದು ಅಂತ ಹೇಳ್ತೀವಿ. ಜಾನಪದ ಜಗತ್ತಿನ ಅರಸಿ ಹೇಳಿಬಿಡ್ತಾರ, ಮುಗ್ದಾವನ ಮಜವಾಳ ಉಳ್ದಾವನ ಮಹಾಡ ಅಂತ ಹೇಳಿದ್ರೆ. ಹಂಗ ಶ್ರೀ ರವಿ ಕೋಟಾರಗಸ್ತಿ ಅವರ ಮಾತುಗಳು ಅದ್ಭುತ ಮಾತುಗಳು, ಡಾಕ್ಟರ್ ಶ್ರೇಣ್ ಜೋಶಿ ಅವರ ಮಾತುಗಳು ಬೇಕಾದಷ್ಟು ಉಳಿದ್ಬಿಟ್ಟಾವು. ಮತ್ತು ಮುಂದಿನ ಸಂಚಿಕೆ ಒಳಗೆ ನಿಮ್ಮನ್ನು ಕರೆಸ್ತೀವಿ, ಮತ್ತು ಹೊಸ ಹೊಸ ವಿಷಯಗಳೊಂದಿಗೆ ಮತ್ತೆ ಮಾತಾಡೋಣಂತ. ತಮಗೆ ನಮನಗಳನ್ನು ಹೇಳಿ ಕಾರ್ಯಕ್ರಮಕ್ಕೆ ವಿದಾಯ ಹೇಳ್ತೀನಿ. ತಮಗೂ ನಮನಗಳು ಸರ್.